ನಮಸ್ತೆ. ಅಯ್ಯಪ್ಪ ದೇವ್ರೆ, ನಮಸ್ಕಾರ ತಂದೆ. ನಮಸ್ತೆ ತಾಯಿ. ಏನು ಭಾಳ ಖುಷಿಯಾಗಿದ್ದೀಯಾ? ಅಯ್ಯಪ್ಪ ದೇವ್ರೆ, ಸಾಯಿಬಾಬಾ ಅನ್ಕೊಂಡೇ ಇರ್ಲಿಲ್ಲ ಗುರುಜಿ ಲೈನ್ ಸಿಗುತ್ತಂತಪ್ಪ. ಓಹೋ, ನೀವು ನನ್ನ ಜೊತೆ ಈ ಮುಂಚೆ ಮಾತಾಡಿದ್ದೀರಾ ಕಾರ್ಯಕ್ರಮದಲ್ಲಿ? ಮತ್ತೆ ವಾಯ್ಸ್ ರೆಕಾರ್ಡ್ ಕಳ್ಸಿದೀನಲ್ಲ ಗುರುಜಿ, ಕಲ್ಪನಾ ಅಂತ, ಇನ್ಸ್ಟಾಗ್ರಾಮ್ ಇಂದ. ಅಂದ್ರೆ ನೀವು ಕಾರ್ಯಕ್ರಮದಲ್ಲಿ ಮಾತಾಡಿಲ್ಲ? ಕಾರ್ಯಕ್ರಮದಲ್ಲಿ ಮಾತಾಡಿಲ್ಲ, 1 ವಾರ ಆಯ್ತು ಟ್ರೈ ಮಾಡ್ತಾನೆ ಇದೀನಿ, ಲೈನೇ ಸಿಕ್ತಿಲ್ಲ. ಅಯ್ಯೋ, ಇವತ್ತು ನನ್ ರಾಘವೇಂದ್ರ ನೆನ್ಸ್ಕೊಂಡೆ, ಸಾಯಿಬಾಬಾಗ್ ನೆನ್ಸ್ಕೊಂಡೆ, ಅಪ್ಪ ಲೈನ್ ಕನೆಕ್ಟ್ ಆಗೇ ಬಿಡ್ತು. ನೋಡಿ, ನಿಮ್ಮ ನಗುನೇ ಹೇಳ್ತಾ ಇದೆ ಕಾರ್ಯಕ್ರಮಕ್ಕೆ ನೀವು ಎಷ್ಟು ಮಹತ್ವ ಕೊಟ್ಟಿದ್ದೀರಿ. ಅಪ್ಪ ಗುರುಜಿ, ನಿಜ ಬಹಳ ಖುಷಿ ಆಯ್ತು. ನಾನು ನಂಬಿರೋ ದೇವ್ರ ಕೈ ಬಿಡ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಪ್ಪ ದೇವ್ರ. ನಂಬಿದವ್ರನ್ನ ಯಾರ್ದು ಕೈ ಬಿಡಲ್ಲ. ಆದ್ರೆ ಮನುಷ್ಯ ಅವನು ಹೇಳಿದ ಟೈಮ್ಗೆ ಆಗ್ಲಿಲ್ಲ ಅಂದ್ರೆ ದೇವ್ರನ್ನೂ ಕೆಟ್ಟವನಾಗಿಸ್ಬಿಡ್ತಾನೆ ಅಲ್ವಾ? ಹಂಗೇನಿಲ್ಲ ಗುರುಜಿ, ಬಟ್ ನಾನು 1 ವಾರ ಆಯ್ತು ಟ್ರೈ ಮಾಡ್ತಿದ್ದೀನಿ. ನಿಮ್ ಜೊತೆ ವಾಯ್ಸ್ ರೆಕಾರ್ಡ್ ಮಾತಾಡಿದೀನಿ ಅಂತ ಒಂದ್ ಸ್ವಲ್ಪ ನೆಮ್ಮದಿ ಇತ್ತು. ಆದ್ರೆ ಈ ತರ ಲೈವ್ ಅಲ್ಲಿ ಮಾತಾಡ್ಬೇಕು ಅಂತ ನನ್ಗೂ ಆಸೆ ಇತ್ತಲ್ಲ. ಸೊ ನಂದು ಟೈಮ್ ಯಾವಾಗ ಬರುತ್ತೋ ಆ ಟೈಮ್ ಅಲ್ಲಿ ನಾನು ಫೋನ್ ಮಾಡಿದ್ರೆ ಆಯ್ತು ಅಂತ ಅಂದು ಕನೆಕ್ಟ್ ಮಾಡ್ತೀನಿ. ಬಹಳ ನೋಡಿ ನಿಮ್ಮ ನಗು ಅಷ್ಟು ತೃಪ್ತಿಯಿಂದ ನಗ್ತಾ ಇದ್ದೀರಿ. ಬಹಳ ಸಂತೋಷ. ಒಳ್ಳೇದಾಗ್ಲಿ. ಚೆನ್ನಾಗಿದ್ದೀರಾ? ಅಯ್ಯೋ, ತುಂಬಾ ಚೆನ್ನಾಗಿದ್ದೀನಿ ಗುರುಜಿ. ನಿಮ್ ಮನೇಲಿ ಎಲ್ರು ಚೆನ್ನಾಗಿದ್ದಾರೆ, ನೀವ್ ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀನವ್ವ. ಬಹಳ ಸಂತೋಷ. ಹೇಳ್ದ, ಏನ್ ಮಾಡ್ಕೊಂಡಿರೋದು ನೀವು? ಏನಿಲ್ಲ ಗುರುಜಿ, ನನ್ನ ಹೆಸರು ಕಲ್ಪನಾ ಅಂತ. ನಮ್ದು ಉತ್ತರ ಕರ್ನಾಟಕ. ಇದು ಲೈವ್, ತೊಂದ್ರೆ ಇಲ್ಲಲ್ಲ? ತೊಂದ್ರೆ ಇಲ್ಲ. ನನ್ ಖುಷಿ ಇದೆ ಲೈವ್ ಅಲ್ಲಿ ಹೇಳ್ಕೊಳಕ್ಕೆ ನನ್ ಜೀವನದ್ದು. ಓಹೋ, ಹೇಳುವ. ಏನೋ 4 ಜನಕ್ಕೆ ಸ್ಫೂರ್ತಿ ಆಗ್ಲಿ ಅಂತ. ಹೆಣ್ಮಕ್ಳಿಗೆ ಎಷ್ಟೇ ತೊಂದ್ರೆ ಬಂದ್ರು ಸ್ಟ್ರಾಂಗ್ ಆಗಿ ನಾವ್ ನಿಭಾಯಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಇರ್ಬೇಕು ಅಂತ. ಗ್ರೇಟ್. ಹೇಳುವ. ಏನಿಲ್ಲ ಗುರುಜಿ, ನನ್ನ ಹೆಸರು ಕಲ್ಪನಾ ಅಂತ. ನಾವು ಮೂಲತಃ ಉತ್ತರ ಕರ್ನಾಟಕದವರು. ಬಿಜಾಪುರ ಡಿಸ್ಟಿಕ್ ಸಿಂದಗಿ ಅಂತ ನಮ್ಮೂರು. ಬಿಜಾಪುರ ಡಿಸ್ಟಿಕ್ ಸಿಂದಗಿ? ಸಿಂದಗಿ ಅಂತ. ಓಕೆ, ಹೇಳುವ. ನಾನು ಹುಟ್ಟಿ ಬೆಳೆದಿದ್ದಲ್ಲ. ನಾವು 3 ಜನ ಅಕ್ಕ ತಂಗಿರು. ಓಕೆ. ನಮ್ ಇಬ್ರು ಅಣ್ಣಂದ್ರ ನಾವು ಟ್ವಿನ್ಸ್, ಇಬ್ರು ಲಾಸ್ಟಿಗೆ ಅಕ್ಕ ತಂಗಿರು. ಕಾವೇರಿ ಕಲ್ಪನಾ ಅಂತ. ಕಾವೇರಿ ಕಲ್ಪನಾ. ಕಾವೇರಿ ಕಲ್ಪನಾ ಅಂತ. ಬದಲು ಕಾವೇರಿ ಇಲ್ಲ, ಗಂಗೆನೋ ಬ್ರಹ್ಮಪುತ್ರನೋ ಸರಸ್ವತಿನೋ ಇಕ್ಕಿದ್ರೆ ಇನ್ನು 2 ನದಿ ಹೆಸರೇ ಆಗ್ಬಿಡೋದಿಲ್ಲ. ಅಯ್ಯೋ, ನೀವ್ ನಮ್ಗ್ ನೋಡಿದ್ರೆ ಇವಳು ಕಾವೇರಿ, ಇವ್ರ ಕಲ್ಪನಾ ಅಂತ ಅನ್ಸೋದಿಲ್ಲ ಗುರುಜಿ. ಅಷ್ಟು ಡಿಫರೆಂಟ್ ಇಲ್ಲ, ಸೇಮ್ ಟು ಸೇಮ್ ಅದೀವಿ. ಆಗ್ಲವ, ತೊಂದ್ರೆ ಇಲ್ಲ, ಹೇಳುವ. ಆಮೇಲೆ ನನ್ಗೆ ಕೊಟ್ಟಿದ್ದು ಸುರ್ಪೂರು, ಯಾದಗಿರಿ ಡಿಸ್ಟಿಕ್ ಸುರ್ಪೂರ್ಗೆ ಮದ್ವೆ ನಿಮ್ದು ಬಿಜಾಪುರ, ಕೊಟ್ಟಿದ್ದು ಯಾದಗಿರಿ ಡಿಸ್ಟಿಕ್ ಸುರ್ಪೂರು. ಆಕ್ಚುಲಿ 3 ಜನ ಅಕ್ಕ ತಂಗಿರ್ ನಾವು. ದೊಡ್ಡಣ್ಣ ಒಂದು 10th ಕ್ಲಾಸ್ ಅಲ್ಲಿ ಏನೋ ಕಳ್ತನ ಏನೋ ಮಾಡಿ ಮನೆ ಬಿಟ್ಟು ಹೋಗ್ಬಿಟ್ಟ ಗುರುಜಿ. ಅಯ್ಯೋ, ಏನ್ ಕಳ್ತನ ಮಾಡಿದ್ರು? ಏನೋ ಗೊತ್ತಿಲ್ಲ. ನಾವು ಚಿಕ್ಕವ್ರು, ತುಂಬಾ ಚಿಕ್ಕವ್ರು. ತುಂಬಾ ಚಿಕ್ಕವ್ರು ನಾವು. ಆ ಟೈಮಲ್ಲಿ ಏನ್ ಮಾಡಿದ್ರು ಗೊತ್ತಿಲ್ಲ, ಮನೆ ಬಿಟ್ಟೆ ಹೋಗ್ಬಿಟ್ರು ಅವ್ರು. ಆಮೇಲೆ ಹೋದ್ಮೇಲೆ ಅಪ್ಪ ಅಮ್ಮ ಹುಡುಕಿದ್ರು, ಎಲ್ಲಾ ಮಾಡಿದ್ರು, ಸಿಗ್ಲೇ ಇಲ್ಲ ಗುರುಜಿ. ಸಿಗ್ಲಿಲ್ಲ, ಏನು ಮಾಡ್ಲಿಲ್ಲ. ನಡಿ ಏನ್ ಮಾಡೋಣ ಅಂತ ಅಲ್ಲಿ ಇಲ್ಲಿ ದೇವ್ರು ಕೇಳಿದ್ರು. ಬರ್ತಾನೆ ಅಂತ ಅಂದ್ರು. ಅವ್ನ್ ಬರ್ಲೇ ಇಲ್ಲ ಗುರುಜಿ. ಆಮೇಲೆ ಅಕ್ಕ ದೊಡ್ಡೋಳು, ಅಕ್ಕನ್ಗೆ 10th ಓದಿಸ್ತಿದ್ರು. ನಮ್ಗೆ ಒಂಥರ, ನಾವು ತುಂಬಾ ಕಪ್ಪಗೆ, ನಾವಿಬ್ರು ಚಿಕ್ಕವರಿಬ್ರು ತುಂಬಾ ಕಪ್ಪಗೆ ಅಂದ್ರೆ ತುಂಬಾ ಕಪ್ಪಗೆ. ಒಂಥರ ನಮ್ಗೆ ಅಷ್ಟು ಸೇರ್ತಿರ್ಲಿಲ್ಲ ನಮ್ಮ ಮನೇಲಿ. ಅವಳಿಗೆ ದೊಡ್ಡ ಅಕ್ಕನ್ಗೆ ಅಂದ್ರೆ ಅಷ್ಟು ಮುದ್ದು ಮಾಡ್ತಿದ್ರು. ತುಂಬಾ ಅಂದ್ರೆ ತುಂಬಾ ಮುದ್ದು ಮಾಡ್ತಿದ್ರು. ಮತ್ತೆ ಚಿಕ್ಕವನ್ ಇನ್ನೊಬ್ನ ಅಣ್ಣ ಇದ್ದಲ್ಲ, ಅವಳ ಮೇಲೆ ಇನ್ನೊಬ್ಳು, ಅವ್ರಿಗೂ ತುಂಬಾ ಮುದ್ದು ಮಾಡ್ತಿದ್ರು. ಹಿಂಗೆ ದೊಡ್ಡವರಾದ್ಮೇಲೆ ದೊಡ್ಡ ಅಕ್ಕನ್ ಮದ್ವೆ ಮಾಡಿದ್ರು. ದೊಡ್ಡಕ್ಕಂಗ್ ಮದ್ವೆ ಮಾಡದ್ಮೇಲೆ ಆಮೇಲೆ ನಮ್ದು ಇನ್ನೊಬ್ಬ ಅಣ್ಣ ಇದ್ದ, ಹಿಂಗೆ ಚಿಕ್ಕಪ್ಪನ ಮಗ. ಅವ್ರ ತಂದೆ ತಾಯಿ ಇರ್ಲಿಲ್ಲ. ಸೊ ಅವ್ರದ್ದು ಮದ್ವೆ ಫಿಕ್ಸ್ ಮಾಡಿದ್ರು. ಅವ್ರ ಮದ್ವೆಲಿ ನನ್ ತಂಗಿ ಇನ್ನೊಬ್ಳು ನನ್ ಜೊತೆಲಿ ಇದಾಳ ನೋಡಿ, ಪಾಪ ಟ್ವಿನ್ಸ್ ಆಗಿ. ಅವಳದು ಮದ್ವೆ ಮಾಡ್ಬಿಟ್ರು, ಬಾಲ್ಯ ವಿವಾಹ. ಒಂದ್ರಲ್ಲೊಂದ್ ಖರ್ಚಾಗುತ್ತೆ ಅಂತ ಮಾಡಿದ್ರು. ಇವ್ರದ್ದು ಮದ್ವೆ ಆಯ್ತು, ಅವ್ರದ್ದು ಮದ್ವೆ ಆಯ್ತು. ಕೊನೆಗುಳ್ದು ನಾನು ಮತ್ತೆ ನಮ್ಮ ಅಣ್ಣ ಇನ್ನೊಬ್ನು. ಸೊ ಅವರು ನಮ್ಮ ಸಿಸ್ಟರ್ ಏನ್ ಮಾಡಿದ್ರು, ಮದ್ವೆ ಆದ್ಮೇಲೆ ಯಾರಿಗೋ ಲವ್ ಮಾಡ್ತಿದ್ರಂತೆ, ಅವ್ರ ಜೊತೆ ಓಡೋಗ್ಬಿಟ್ರು. ಯಾರು? ದೊಡ್ಡವರು. ಅಂದ್ರೆ ನೀವಿಬ್ರಲ್ಲ ದೊಡ್ಡವರು? ನಾವಿಬ್ರಲ್ಲಿ ದೊಡ್ಡವ್ರು, ಇನ್ನೊಬ್ರು ಇದ್ರಲ್ಲ. ಓಕೆ. ಬಟ್ ನಿಮ್ ಜೊತೆ ಟ್ವಿನ್ಸ್ ಆಗಿ ಅಥವಾ ಹುಟ್ಟಿದವ್ರಿಗೆ ಇವ್ರಿಗೂ ಬೇಗ ಮದ್ವೆ ಮಾಡ್ಬಿಟ್ರು?
ಬೇಗ ಮದ್ವೆ ಮಾಡ್ಬಿಟ್ರು ಪಾಪ. ಹ್ಮ್ ಹ್ಮ್ ಮಾಡ್ಬಿಟ್ರು. ಅವಳು ನೋಡಿದ್ರೆ ಹಂಗ್ ಮಾಡಿದ್ಲು ಪಾಪ. ಇವಳ್ದು ಮದ್ವೆ ಮಾಡಿದ್ರು ಗುರುಜಿ. ನಮ್ ಮನೆ ದೊಡ್ಡಣ್ಣ ಮಾಡಿದ್ರೆ ಹಂಗ ಹೋಗ್ಬಿಟ್ಟ. ಮನೆ ಪರಿಸ್ಥಿತಿ ತುಂಬಾನೇ ಕಷ್ಟ ಆಗ್ಬಿಡ್ತು. ಆಮೇಲೆ ಪಾಪ ಇವಳು ಬಾಲ್ಯ ವಿವಾಹ ಮಾಡದ್ಮೇಲೆ ಇವಳಿಗಿನ ಮ್ಯಾಚೂರ್ಡ್ ಆಗೋ ತನಕ ಕಳ್ಸಿರ್ಲಿಲ್ಲ. ಒಂದ್ 9ನೇ ಕ್ಲಾಸಿಗೆ ಮ್ಯಾಚೂರ್ಡ್ ಆದ್ಲು. ಆಮೇಲೆ ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡ್ ಹೋದ್ರು. ಆ ಪಾಪ ಅವಳ ಮನೇಲಿ ಅವಳು ಚೆನ್ನಾಗಿದ್ದು ಅವಳು ಓದೋಳು. ಆಮೇಲೆ ಕರ್ಕೊಂಡ್ ಬಂದ್ವಿ, ಮತ್ತೆ ಓದೋಳು, ಮತ್ತೆ ಕರ್ಕೊಂಡ್ ಬಂದ್ವಿ. ಅವಳ ಆಚಾರನೇ ನಮ್ಗಿಬ್ರು ಮಕ್ಕಳಿಲ್ಲ ಅಂತ ಅವ್ರಿಬ್ರದು ದೊಡ್ಡಣ್ಣ ದೊಡ್ಡಕ್ಕನ್ ಬಿಟ್ಟೇ ಬಿಟ್ರು ನಮ್ ಮನೇಲಿ. ನಾವ್ 3 ಜನ ಇದು ಮಾಡ್ಕೊಂಡ್ ಹೋಗ್ತಿದ್ರು. ಅಪ್ಪ ಅಮ್ಮ ಬಜ್ಜಿ ಜಿಲೇಬಿ ಮಾಡ್ತಾರ ಗುರುಜಿ. ನಮ್ದು ಸ್ವೀಟ್ ಅಂಗಡಿ ಅನ್ಕೊಂತ ಹಿಂಗೆ ಇದು ಮಾಡ್ಕೊಂತಿದ್ವಿ. ಆಮೇಲೆ ನಾನು ಓದ್ಬೇಕು, ಚೆನ್ನಾಗ್ ಓದ್ಬೇಕು, ಏನಾರ ಮಾಡ್ಬೇಕು ಅಂತ ನನಗೆ. ಇಲ್ಲಿ ಮನೇಲಿ ಓಣಿಲೆಲ್ಲ ಅಯ್ಯೋ ದೊಡ್ಡೋಳೆ ಹಿಂಗ್ ಮಾಡಿದ್ಲು, ಇವಳು ಏನ್ ಮಾಡ್ತಾಳೆ ದೊಡ್ಡೋಳು, ಹಿಂಗೆ ಚುಚ್ಚಿ ಮಾತಾಡೋದು. ರಿಲೇಷನ್ ಎಲ್ಲ ಚುಚ್ಚಿ ಮಾತಾಡೋದ್ ನೋಡಿ ಸುಮ್ನೆ ಬೇಡ, ನಾ ಡಿಸೈಡ್ ಮಾಡ್ಬಿಟ್ಟೆ ಮದ್ವೆ ಮಾಡ್ಕೋಬೇಕು ಅಂತ. ನಾನು ಡಿಸೈಡ್ ಮಾಡಿ ಅಪ್ಪ ಅಮ್ಮಂಗೆ ಹುಡುಗ ಹುಡುಕ್ರಿ, ನನ್ಗೆ 10ನೇ ಮುಗೇಟಿಗೆ ನನ್ಗೆ ಮದ್ವೆ ಮಾಡಿ ಕಳಿಸ್ಬಿಡ್ರಿ, ನನ್ ಮನ್ಯಾಗ ಇರಂಗಿಲ್ಲ. ಸುಮ್ನೆ ಇವ್ರೆಲ್ಲರ ಕೈಲಿ ಹಿಂಗ್ ಅನ್ಸ್ಕೊಂಡು ಶಾಲಿಗೆ ಹೋಗ್ಬೇಕಾದ್ರು ಒಂದ್ ಮಾತಾಡ್ತಾರ, ಬರ್ಬೇಕಾದ್ರು ಒಂದ್ ಮಾತಾಡ್ತಾರ. ಒಬ್ರು ಆ ತರ ಮಾಡ್ಯಾರಂದ್ರ ಎಲ್ರು ಈ ತರ ಮಾಡ್ತೀವಿ ಏನೋ ಅಂತ ನಾನ್ ನಮ್ಮ ಅಪ್ಪ ಅಮ್ಮ ಮಾತಾಡ್ದೆ ಗುರುಜಿ. ಅಂದ್ರೆ 10ನೇ ಕ್ಲಾಸ್ ಅದನ್ನ ಹೇಳುವಷ್ಟು ಪ್ರಬುದ್ಧತೆ ಅಥವಾ ಕಷ್ಟ ನೋಡಿ ಮತ್ ಏನ್ ಮಾಡ್ಲಿ, ಅಷ್ಟು ಏರಿಯಾದಲ್ಲಿ ಆ ತರಾನೇ ಗುರುಜಿ. ಆ ಜನನೇ ಹಂಗೆ ಆ ಕಡೆ. ಅಂದ್ರೆ ಅಕ್ಕ ಹಿಂಗ್ ಓಡೋದ್ಲು, ಇವಳ್ದು ಅದೇ ಬಾಳು ಅನ್ನೋ ತರ. ಇವಳ್ದು ಅಲ್ಲೇ ಬಾಳು. ಮತ್ತೆ ಸ್ಕೂಲಿಗೆ ಕಳಿಸ್ತಿದ್ರ ಹಂಗೆ ಹಿಂಗೆ ಅಂತ ಹಂಗೆ ಹಿಂಗೆ ಮಾಡ್ಕೊಂಡಿಲ್ಲ. ಈ 10th ಮುಗಿಸು ಆಮೇಲೆ ನೋಡಮ್ಮು ಅಂತ ಅಂದ್ರು ಮನೇಲಿ. ಸರಿ ಅಂತ ಅಂದ್ಬಿಟ್ಟು ಮನೇಲಿ ಯಾರು ಇಲ್ಲ. ಇವನು ನಮ್ಮಣ್ಣ ಇನ್ನೊಬ್ದು ಅಂಗಡಿಲಿ ಯಾರು ಹೋಗೋದ್ರಿಲ್ಲ ಅಂತ ಅವನಿಗೆ ಅಂಗಡಿ ಅಂತ ಓದಕ್ಕೆ ಬಿಡ್ಲಿಲ್ಲ ಪಾಪ ಅವನಿಗೂ. ಸರಿ ಹಂಗೆ ಹಿಂಗೆ ಮಾಡ್ಕೊಂಡು ಇಬ್ರು 10th ಮುಗಿಸ್ಕೊಂಡ್ವಿ ಗುರುಜಿ. 10th ಫಸ್ಟ್ ಕ್ಲಾಸ್ ಪಾಸ್ ಆದ್ವಿ ಇಬ್ರು. ನಮ್ ಏರಿಯಾದಲ್ಲಿ ನಾವೇ ಪಾಸ್ ಆಗಿದ್ದಿಬ್ರು. ನಮ್ ಏರಿಯಾದಲ್ಲಿ ನಾವೇ ಪಾಸ್ ಆಗಿದ್ ನೋಡಿ ನಮ್ಮ ಅಮ್ಮ ಇಲ್ಲ ಕಾಲೇಜ್ ಹಚ್ಚಿ ನೀನು ಚಲೋ ಓದಕತ್ತಿ ಓದು ಅಂತ ಅಂದ್ರು. ಅಯ್ಯ ಅಪ್ಪ ಅಮ್ಮನ ಇಟ್ಟು ಸಪೋರ್ಟ್ ಕೊಡ್ಬೇಕಾದ್ರೆ ನಾವ್ಯಾಕ್ ಬಿಡ್ಬೇಕು ಅಂತ ಕಾಲೇಜ್ ಮೆಟ್ಲಾತದೆ. ಕಾಲೇಜ್ ಹೊಂಟೆ ಗುರುಜಿ. ಇಲ್ಲಿ ಮನೇಲಿ ಕೆಲ್ಸ ಜಾಸ್ತಿ, ಪಾಪ ಅವ್ರಿಗೆ ವಯಸ್ಸಾಗ್ತಿದೆ. ಮನೇಲಿ ನೋಡಿದ್ರೆ ಜಿಲೇಬಿ ಮಾಡ್ಬೇಕು. ಬೆಳಗ್ಗೆ 3 ಗಂಟೆಗೆ ಎದ್ದವಳು 6 ಗಂಟೆವರೆಗೂ ಜಿಲೇಬಿ ಎಲ್ಲ ಮಾಡೋಳು 1 ಕ್ವಿಂಟಲ್. ಯಾರು? ನಾನೇ. ನೀವು? ನಾನು ನಮ್ಮ ಅಣ್ಣ ಸೇರಿ ಜಿಲೇಬಿ ಎಲ್ಲ ಮಾಡಿ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡಿ 6:30 ಎಲ್ಲ ಕೆಲಸ ಮುಗಿಸ್ಕೊಂಡು 7 ಗಂಟೆ ಕಾಲೇಜ್ಗೆ ಹೋಗೋಳು. ಫೇಲ್ ಆಗಿದ್ರೆ ಮದುವೆ ಮಾಡ್ತಿದ್ರು? ಮಾಡ್ತಿದ್ರು ಗುರುಜಿ. ಬಟ್ ಇಲ್ಲಿ ಪಾಸ್ ಆಗಿದ ಕಾರಣ ಮತ್ತೆ ನೀವು ಇಬ್ಬರೇ ಪಾಸ್ ಆಗಿದ ಕಾರಣ ಅದು ಒಂದ್ ಹೆಮ್ಮೆ ನನಗೆ. ಅದು ಅವ್ರಿಗೆ ಹೆಮ್ಮೆ ಆಗಿತ್ತು ತಾಯಿ ತಂದೆಗೆ. ಸರಿ ಅಂತ ಅಂದ್ಬಿಟ್ಟು 7 ಗಂಟೆ ಕಾಲೇಜ್ಗೆ ಹೋಗಿ 12 ಗಂಟೆಗೆ ಬಂದು ಮನೇಲಿ ಅಡ್ಗೆ ಮಾಡಿ ಇವ್ರಿಗೆ ಹೋಗಿ ಬುತ್ತಿ ಕೊಟ್ಟು ಬಂದು ಮತ್ತೆ ಆಮೇಲೆ ಬಟ್ಟಿ ಬಂಡೆ ಮನೇಲಿ ಏನಿರುತ್ತೆ ಮನೇಲಿ ಕೆಲಸ ಅದೆಲ್ಲ ಮಾಡ್ಕೊಂಡ್ ಆರಾಮಾಗಿದ್ವಿ ಗುರುಜಿ. ಇವನ್ ಬಂದ ನೋಡಿ ನಮ್ಮಣ್ಣ ಇಷ್ಟು ವರ್ಷ ಓದೋನು ಸಡನ್ ಆಗಿ ಫೋನ್ ಮಾಡ್ದ, ನಾನು ಇಲ್ಲಿದ್ದೀನಿ ಪುನಾದಲ್ಲಿದ್ದೀನಿ ಅಂತ. ಆಮೇಲೆ ಅಲ್ಲಿಂದ ಅಯ್ಯೋ ನನ್ ಮಗ ಸಿಕ್ದ ಅಂತ ಇವ್ರು ಹೋಗಿ ಕರ್ಕೊಂಡ್ ಬಂದು ಅವನಿಗೆ ಮದ್ವೆನೇ ಮಾಡ್ಬಿಟ್ರು ಗುರುಜಿ. ಬಂದು 1 ವರ್ಷದಲ್ಲಿ ಏನ್ ಮನೇಲಿ ಇದ್ದೋರ್ ನೋಡ್ಲಿಲ್ಲ, ಇಲ್ದಿರ್ ನೋಡ್ಲಿಲ್ಲ. ಅವ್ನ್ ಬಂದು ನನ್ ಮೇಲೆ ಮನೇಲಿ ಏನ್ ಹೆಣ್ಮಕ್ಳು ಒಬ್ರಂಗ್ ಮಾಡಿದಾರಂದ್ರೆ ಎಲ್ರು ಹಂಗ್ ಮಾಡ್ತಾರ. ಅವನು ಸಂಶಯ. ಇವಳು ಕಾಲೇಜ್ಗೆ ಹೋಗ್ತಾಳ ಇಲ್ಲ ಅವನ್ ಜೊತೆರ ಹೋಗ್ತಾಳ ಏನೇನೇನೇನೋ ಅಪ್ಪ ಅಮ್ಮಗ್ ತಲೆ ತುಂಬ ಅಣ್ಣ. ಆಮೇಲೆ ನಮ್ಮ ಅಪ್ಪ ಅಮ್ಮ ಅವ್ನ್ ಮಾತೇ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಗುರುಜಿ. ಅಯ್ಯೋ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹಂಗೆ ಮುಗಿಸ್ಕೊಂಡ್ ಫಸ್ಟ್ ಇಯರ್ ಮುಗಿಸ್ಕೊಂಡೆ. ಸೆಕೆಂಡ್ ಇಯರ್ಗೆ ಅವ್ನ್ ಮದ್ವೆ ಆಯ್ತು. ಅವ್ನ್ ಮದ್ವೆ ಪಾಪ ಅತ್ತಿಗೆ ದೇವ್ರ ಅಂತೇಳಿ ಗುರುಜಿ. ಅತ್ತಿಗೆ ಪಡಿಬೇಕಂದ್ರೆ ನಾವ್ ಪುಣ್ಯ ಮಾಡಿರ್ಬೇಕು. ನಮ್ 2ನೇ ತಾಯಿ ಇದ್ದಂಗ ಅತ್ತಿಗೆ. ಅವರು ಬಂದ್ರು ನೋಡಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಮತ್ತೆ ಹೋಗಿದ್ದಾನೆ ಊರ್ ಬಿಟ್ಟು. ಪಾಪ ಪ್ರೆಗ್ನೆಂಟ್ ಮಾಡಿ ಹೆಣ್ಣಿಗೆ ಇದು ಮಾಡಿ ಹೋಗ್ಬಿಟ್ಟ ಅವ್ನ್. ಮತ್ತೆ ಅವ್ನ್ ಬುದ್ಧಿ ತೋರಿಸ್ದ. ಇವ್ರ ಅಪ್ಪ ಅಮ್ಮ ಆಮೇಲೆ ಬಿಟ್ರು. ಇವಳು ಪಾಪ ಡೆಲಿವರಿ ಅದು ಇದು ಅಂತ ಇವಳು ನಮ್ ಜೊತೆಲೆ ನಾನು ಇವಳು ನನ್ ಕೆಲ್ಸ ಅವಳು ಜಿಲೇಬಿ ಅವಳು ಮಾಡೋದ್ ಕಲ್ತ್ಲು, ನನ್ಗೂ ಹೆಲ್ಪ್ ಮಾಡೋದ್ ಕಲ್ತ್ಲು. ಹಂಗೆ ಹಿಂಗೆ ಅಂತ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡ್ಕೊಂಡೆ ಗುರುಜಿ. ಮಾಡ್ಕೊಂಡ್ಮೇಲೆ ನನ್ಗ್ ತುಂಬಾ ಅವ್ನ್ ಬಂದ್ಮೇಲೆ ಬಹಳ ಟಾರ್ಚರ್ ಆಯ್ತು. ಅವ್ನ್ ಸಂಶಯ ಮಾಡೋದು ಹಂಗೆ ಹಿಂಗೆ. ನನ್ಗ್ ಮೊದ್ಲೇ ಆಗ್ಬರಲ್ಲ ಗುರುಜಿ ಆ ತರದೆಲ್ಲ. ನಾನ್ ಏನಾರ ಫ್ಯೂಚರ್ ಅಲ್ಲಿ ಅಚೀವ್ ಮಾಡ್ಬೇಕಂತ ನಂದು. ಸುಮ್ನೆ ಬೇಡಪ್ಪ ಹೆಣ್ಮಕ್ಳು ಎಷ್ಟು ಓದಿದ್ರು ಒಲೆ ಓದೋದ್ ತಪ್ಪಲ್ಲ, ಮದ್ವೆ ಮಾಡ್ಕೊಳ್ಳೇಬೇಕಂತ ಡಿಸೈಡ್ ಮಾಡಿದೆ ಗುರುಜಿ ಸೆಕೆಂಡ್ ಇಯರ್ ಆದ್ಮೇಲೆ. ಆಯ್ತು ಅಪ್ಪ ಅಮ್ಮ ನೋಡಿದ್ರು. ಅಲ್ಲೇ ಪಕ್ಕದಲ್ಲೇ ಒಂದ್ ಊರು, ಏನೋ ಕಂಪ್ಯೂಟರ್ ಟೀಚರ್ ಅಂತ ಅವನು. ಆಯ್ತು ಬಂದ್ರು. ಆ ಹುಡ್ಗ ಕಣ್ಣೆತ್ತಿ ನೋಡಿಲ್ಲ. ಒಟ್ನಲ್ಲಿ ಒಂದ್ ಮದ್ವೆ ಮಾಡ್ಕೊಂಡ್ ಹೋಗ್ಬೇಕು. ಒಟ್ನಲ್ಲಿ ಈ ಊರ್ ಬಿಟ್ಟು ಹೋಗ್ಬೇಕನ್ನ ತಲೆಯಲ್ಲಿ ಅದೇ ಒಂದ್ ಮೈಂಡ್ ಆಯ್ತು. ನೋಡ್ಕೊಂಡ್ ಹೋದ್ರು. ಈ ಸಮಯಕ್ಕೆ ಅಣ್ಣ ಮತ್ತೆ ಹೋಗಿದ್ದ ಇರ್ಲಿಲ್ಲ ಅಲ್ಲಿ? ಇರ್ಲಿಲ್ಲ
ಗುರುಜಿ ಆ ಟೈಮಲ್ಲಿ. ಓಕೆ, ಅತ್ತಿಗೆ ಗಂಡ ಹೋದ ಮೇಲೆ ಇಲ್ಲ ನಾನು ಹೋಗ್ತೀನಿ ಅಂತ ಏನು ಹೋಗ್ಲಿಲ್ಲ, ಬಟ್ ನಿಮ್ಮ ಮನೆಯಲ್ಲಿ ಉಳಿಸ್ಕೊಂಡ್ರೆ. ಸೊ ನಿಮ್ಗೆ ಹೊಂದ್ಕೊಂಡು ಬದುಕು ಹೆಣ್ಮಗಳ ಆಕೆ. ಇನ್ನಾದ್ರೂ ಗುರುಜಿ ಇವಾಗ 9-10 ವರ್ಷ ಆಯ್ತಾ ನನ್ ಮಗ ಹೋಗಿ, ಇನ್ನಾದ್ರೂ ಅವ್ನ ಹೆಸರು ತೆಗಿಯಲ್ಲ ಪಾಪ. ನಾನ್ ಯಾರು ಹೋಗಿ ನಮ್ಮ ಅಣ್ಣ ಗುರುಜಿ. ಡೆಲಿವರಿ ಆಗಿ ಮಕ್ಕಳಾದ್ರೂ ಇನ್ನಾದ್ರೂ ಬಂದಿಲ್ಲ. ಈ ಫೋನ್ ಮಾಡ್ತಾನೆ ಇದು ಮಾಡ್ತಾನೆ, ಇವ್ರು ಕರಿಯಲ್ಲ ಅವನು ಬರಲ್ಲ. ನಾನ್ ಹೆಂಗ್ ಮಾಡ್ತಿದ್ದೆ ನೋಡಿ ಅವಾಗ ನಮ್ಮ ಅಪ್ಪ ಅಮ್ಮಂಗ್ ಸಹಾಯ ಆ ತರ ಮಗಳಾಗಿ. ನನ್ನ ಮಗ ಅಂದಿ ನಿಮ್ಮ ಅಣ್ಣನ್ನ ಮತ್ ಏನ್ ಮಾಡ್ಲಿ ಹೇಳಿ ಗುರುಜಿ, ದೊಡ್ಡವನಾಗಿ ಏನ್ ಉಪಯೋಗ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಹೇಳಿ ಅವ್ರಿಗೆ. ಪಾಪ ನಿಮ್ಮ ಅತ್ತಿಗೆ ವಿಚಾರ ಬೇಜಾರಾಗುತ್ತೆ. ಅಯ್ಯೋ ಅವಳು ದೇವ್ರೇ ಬಿಡಿ ಅವಳಿಗೆ ಇಲ್ಲಿ ನಿಮಗೊಂದು ಗಂಡ್ ನೋಡಿದ್ರು. ಗಂಡ್ ನೋಡಿದ್ರು ಆಯ್ತು. ನಾನು ಅವ್ನು ಗಂಡ್ ಬಂದಿದ್ರಲ್ಲ ಅವ್ರ ಕಣ್ಣೆತ್ತು ನೋಡ್ಲಿಲ್ಲ. ಒಟ್ನಲ್ಲಿ ನನ್ ಮದ್ವೆ ಮಾಡ್ಕೊಂಡ್ ಹೋಗ್ಬೇಕನ್ನೋದು ಒಂದೇ ಮೈಂಡ್ ಅಲ್ಲಿ. ಸರಿ ಆಯ್ತು, ಹುಡುಗಿ ಇಷ್ಟ ಆದ್ಲು ಅಂತ ಇದು ಮಾಡಿದ್ರು, ಫಿಕ್ಸ್ ಮಾಡಿದ್ರು, ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು ಗುರುಜಿ. ಮನೆಯೆಲ್ಲ ನೋಡ್ ಬಂದು ಚೆನ್ನಾಗಿದೆ ಪರವಾಗಿಲ್ಲ ಹಂಗೆ ಹಿಂಗೆ ಅಂತ. ಆಯ್ತು ಗುರುಜಿ, ಒಂದ್ ವಾರದಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು. ಮನೇಲಿ ನಾನು ರೆಡಿ ಆಗ್ತಿದ್ದೀನಿ, ಅಡಿಗೆ ಗಿಡಿಗೆ ಎಲ್ಲಾ ಮಾಡಿಸ್ತಿದಾರೆ, ಟೆಂಟ್ ಹಾಕಿದ್ದಾರೆ. ಆ ಕಡೆ ಹುಡುಗನ್ ಮನೆಯವ್ರು ಬರ್ತಿದಾರೆ, ಈ ಕಡೆ ಜಾಮೂನ್ ಗೀಮೂನ್ ರೊಟ್ಟಿ ಗಿಟ್ಟಿ ಎಲ್ಲಾ ರೆಡಿ ಮಾಡಿ ನಾನ್ ರೆಡಿ ಆಗ್ತಿದ್ದೀನಿ ಗುರುಜಿ ಎಂಗೇಜ್ಮೆಂಟ್ ಗೆ ಖುಷಿಯಾಗಿ. ನಮ್ ತಾತ ಚೆನ್ನಾಗಿದ್ದಾರ, ನಮ್ ತಾತನೇ ತಿರ್ಕೊಂಡ್ಬಿಟ್ರು ಎಂಗೇಜ್ಮೆಂಟ್ ದಿವಸ. ಚೆನ್ನಾಗಿದ್ದವ್ರು, ಯಾವ ಕಾಯಿಲೆ ಇಲ್ಲ, ಯಾವ್ದೋ ಕಾಯಿಲೆ ಇಲ್ಲ, ತುಂಬಾ ಚೆನ್ನಾಗಿದ್ದವ್ರು. ಅದೇ ನನ್ ಒಳ್ಳೇದಕ್ಕಾಯ್ತು ಕೆಟ್ಟದಕ್ಕಾಯ್ತು ನನಗ್ ಗೊತ್ತಿಲ್ಲ. ಕುರ್ಚಿ ಮೇಲೆ ಕೂತವ್ರು ಸತ್ತೋಗ್ಬಿಟ್ರು. ಆಮೇಲೆ ಹುಡುಗನ್ ಮನೆಯವ್ರಿಗೆ ಹೇಳಿದ್ರು ಹಿಂಗೆ ಹಿಂಗೆ ಅಂತ. ಸರಿ ಅಂತ ಅಂದು ಕ್ಯಾನ್ಸಲ್ ಆಯ್ತು, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು. ಆಯ್ತು ಅದೇನ್ ಕಾರ್ಯ ತಾತಂದೆಲ್ಲ ಅದೇನ್ ಮಾಡ್ಬೇಕೆಲ್ಲ ಮಾಡಿದ್ವಿ. ಒಂದ್ ವಾರ ಆಯ್ತು ಗುರುಜಿ. ಒಂದ್ ವಾರ ಆದ್ಮೇಲೆ ಎಂಗೇಜ್ಮೆಂಟ್ ಮುಂದೆ ಇಟ್ಕೊಳ್ಳೋಣ. ಹುಡುಗಿ ಕಾಲ್ಗಳ ಸರಿ ಇಲ್ಲ, ಹುಡುಗಿ ಎಂಗೇಜ್ಮೆಂಟ್ ದಿವ್ಸನೇ ಅವ್ರ ತಾತ ತೀರ್ಕೊಂಡ, ಬೇಡ ನಮ್ಗ್ ಹುಡುಗಿ ಅಂತ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡ್ರು ಗುರುಜಿ. ಸರಿ ಹೋಗ್ಲಿ ಬಿಡು, ನಮ್ಗೆ ಇದಲ್ದೆ ಮತ್ತೊಂದು ನಾವೇನ್ ಇದು ಮಾಡಿದೀವಿ ಅಂತಂದು. ಅಂದ್ರೆ ಆ ದಿನ ಈ ರೀತಿ ತಾತ ಸತ್ತು ಹೋದ್ರು ಅನ್ನೋ ಕಾರಣಕ್ಕೆ ಅವ್ರ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡು ಹುಡುಗಿ ನೀವು ಮಾಡ್ಬೇಕಿತ್ತು. ಇವ್ರನ್ನ ಮಾಡ್ಕೊಳ್ಳೋದು ಬಂದಿದ್ದೆ ಗಂಟೆ ಹೋದ್ರು ಅಂತ. ಹುಡುಗಿ ಕಾಲ್ಗುಣ ಸರಿ ಇಲ್ಲ ಅಂತ ಅಂದು ಇದು ಮಾಡ್ಬಿಟ್ರು. ಆಮೇಲೆ ಸರಿ ಏನಾರ ಆಗ್ಲಿ ಬಿಡು ಅಂತ ಎಲ್ರು ನನ್ಗೆ ಧೈರ್ಯ ಹೇಳಿದ್ರು. ನನ್ನ ತಲೆಲಿಕ್ ನಾ ಹುಡುಗನ್ ನೋಡೇ ಇರ್ಲಿಲ್ಲ ಗುರುಜಿ ಸರಿಯಾಗಿ. ನೋಡಿದ್ರೆ ಅವ್ನ್ ತಲೆಯಲ್ಲಿ ಕೂದ್ಲೇ ಇರ್ಲಿಲ್ಲ ಅಂತೆ, ಟಕ್ಳೆ ಇದ್ದ ಅಂತೆ, ವಯಸ್ಸು ಜಾಸ್ತಿ ಇತ್ತಂತ ಅವ್ನಿಗೆ. ನಾನ್ ನೋಡೇ ಇರ್ಲಿಲ್ಲ ಅವ್ನ್ಗೆ. ಎಲ್ರು ನೀನ್ ಯಾವಾಗ ನೋಡ್ಬೇಕು ಅನ್ಕೊಂಡಿದ್ದೆ ಮತ್ತೆ? ನಂದು ಗೊತ್ತಿಲ್ಲ ಗುರುಜಿ, ಒಟ್ನಲ್ಲಿ ಮದ್ವೆ ಆಗಿ ಹೋಗ್ಬಿಡ್ಬೇಕು ಈ ಊರ್ ಬಿಟ್ಟು. ಯಾಕೆ ಅಷ್ಟು ಟಾರ್ಚರ್ ಆಗ್ಬಿಟ್ಟಿದ್ ನನ್ಗೆ. ಅಲ್ಲಿ ಜನದ್ದು ಅದೆಲ್ಲ ರಿಲೇಷನ್ದು ಅದೆಲ್ಲ ಇದಾಗ್ಬಿಟ್ಟಿತ್ತು. ಅಂತದ್ರಲ್ಲಿ ಅಪ್ಪ ಅಮ್ಮಂಗ್ ಒಳ್ಳೆ ಹೆಸರು ತರಬೇಕು ಅಂತಂದ್ರೆ ಇಲ್ಲೆಲ್ಲ ಏರಿಯಾದಲ್ಲಿ ಏನಾರ ಒಂದ್ ಕಳಂಕ ಹೊರಸ್ ಬಿಡಂಗಾರ ಅರೇದ್ ಹುಡುಗಿ. ಎಲ್ಲಾರು ಹಂಗ್ ಮಾಡ್ತಾರಂದ್ರೆ ಒಬ್ರಂಗ್ ಮಾಡಲ್ಲ ಅಂತ ಏನಾರ ಒಂದ್ ತಲೆಯಲ್ಲಿ ಇದು. ಸರಿ ಹೋಗ್ಲಿ ಅಂತ ಡಿಗ್ರಿ ಅಡ್ಮಿಷನ್ ಮಾಡ್ದೆ ಗುರುಜಿ. ಕೂತ್ರೆ ಸುಮ್ನೆ ಕೆಟ್ಟ ಯೋಚನೆ ಬರುತ್ತೆ, ಏನಾರ ಇರ್ಲಿ ಓದೋದ್ ಕಂಪ್ಲೀಟ್ ಮಾಡಿ ಡಿಗ್ರಿ ಅಡ್ಮಿಷನ್ ಮಾಡ್ದೆ. ನೋಡಿ ಗುರುಜಿ, ನನ್ ದೈವ ಹೇಗೋ ಏನೋ, ಡಿಸೆಂಬರ್ 31ನೇ ತಾರೀಕು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿತ್ತು. ಡಿಸೆಂಬರ್ 31ಕ್ಕೆ ಇವ್ರು ನಮ್ಮ ಯಜಮಾನ್ ನೋಡಕ್ ಬಂದ್ರು ನನಗೆ. ಅಂದ್ರೆ ಕ್ಯಾನ್ಸಲ್ ಆಗಿದ್ದಿನೇ ನೋಡ್ಲಿಕ್ಕೆ ಬಂದ್ರ? ಮುಂದಿನ ವರ್ಷ, ಬರೋ ವರ್ಷ. ಓಕೆ ಬರೋ ವರ್ಷ ಫೆಬ್ರವರಿ. ಫೆಬ್ರವರಿ ಎಂಗೇಜ್ಮೆಂಟ್. ಅಂದ್ರೆ ಇಯರ್ ಚೇಂಜ್ ಅಷ್ಟೇ, ಡೇಟ್ ಒಂದೇ ಅಂತ. ಡೇಟ್ ದಿನ ಒಂದೇ, ಬಟ್ ವರ್ಷ ಬೇರೆ. ನೋಡಕ್ ಬಂದು ನೋಡಿದ ತಕ್ಷಣ ಅವರು ನಾವು ಬಡವರು ಹಂಗೆ ಹಿಂಗೆ ಪಾಪ ಅಂತ ಅಂದು ಒಂದೇ. ನಾನ್ ನೋಡೇ ಇಲ್ಲಂತೆ, ನಾವು ಬಡವ್ರು ಇದ್ ನೋಡಿ ಇಷ್ಟಪಟ್ರಂತ ಇವ್ರು. ಏನೋ ನಮ್ಮ ಅಪ್ಪ ಜಿಲೇಬಿ ಪಿಲೇಬಿ ಮಾಡಿದ್ ಹಿಟ್ಟು ಪಿಟ್ಟು ಅಂತವ್ರ ನೋಡಕ್ ಬಂದ್ ಕಡೆ ಯಾರ್ಯಾರು ಅವ್ರವ್ರ ಮನೆ ಒಡವೆ ತಂದು ರೆಡಿ ಆಗ್ತಾರಲ್ಲ. ಸೊ ನಾವ್ ನ್ಯಾಚುರಲ್ ಆಗಿ ಹೆಂಗಿದೀವಿ, ಒಂದ್ ಸಾಧಾರಣ ಸೀದೆ ಉಟ್ಕೊಂಡು ಒಂದ್ ಕರಿ ದಾರ ಕೊಳ್ಳಲ್ ಕಟ್ಕೊಂಡು ಸಿಂಪಲ್ ಆಗಿ ಇದ್ದೆ ಗುರುಜಿ. ಕಾಲೇಜಿಂದ ಬಂದು ನೋಡಿದ ತಕ್ಷಣ ಅವ್ರಿಗೆ ಬಡವ್ರು ಅಂತ ನನಗ್ ನೋಡಿ ಇಷ್ಟಪಟ್ರು. ಬಡವ್ರು ಅಂತ ಇದ್ದಿದ್ದಕ್ಕೆ ಇಷ್ಟಪಟ್ರಂತ ಅವ್ರು. ಆಮೇಲೆ ಹೆಂಗೋ ಆಯ್ತು, ಇಷ್ಟಪಟ್ರು. ನಮ್ಮ ಏರಿಯಾದಲ್ಲಿ ಇವ್ನ ತೆಳ್ಳಗದಾನ, ಇವ್ನ ಹಂಗದನ್ ಹಿಂಗದಂತ ಊರಿಗೆಲ್ಲ ಹೆಸರು ಇಡ್ತಿದ್ರು. ಯವ್ವ ಅಂದ ಚಂದ ತೊಂದ್ ಏನ್ ಮಾಡ್ತೀಯವ, ಹೆಂಗಾರ ಆಗಿ ಒಂದ್ ಮದ್ವೆ ಮಾಡ್ಕೊಂಡ್ ಹೋದ್ರ ಸಾಕು ಅಂತ ನಾನು. ಆಮೇಲೆ ಅಪ್ಪ ಅಮ್ಮ ಬಂದ್ರು, ನೋಡಿದ್ರು, ಅವ್ರ ಫ್ಯಾಮಿಲಿ ಕರ್ಕೊಂಡ್ ಬಂದ್ರು, ನೋಡಿದ್ರು ಗುರುಜಿ. ಎಲ್ರಿಗೂ ಇಷ್ಟ ಆಯ್ತು. ಹಂಗೆ ಬರೋ ತಿಂಗಳು ಎಂಗೇಜ್ಮೆಂಟ್ ಇಟ್ರು ಗುರುಜಿ. ಆಮೇಲೆ ನನ್ಗೆ ಈ ಗಲ್ಲದಲ್ಲಿ ಒಂದು ಮಚ್ಚೆ ಇದೆ ಗುರುಜಿ. ಒಂಥರ ಅದು ಇಬ್ರು ಹುಟ್ಟೋ ಟೈಮಲ್ಲಿ ಆಗಿದ್ದೋ ಹುಟ್ಟದ ಮೇಲೆ ಆಗಿದ್ದೋ ನನ್ಗೆ ಗೊತ್ತಿಲ್ಲ, ಬಟ್ ಅದು ಯಾರು ಕೇರ್ ಮಾಡಿಲ್ಲ ನನಗೆ. ಅದು ಇವ್ರಿಗೆ ನಮ್ ಗಂಡನ ಮನೆಯವ್ರಿಗೆ ಏನೋ ಆಗುತ್ತೆ ಅಂತ ಅಂದು ಬೆಂಗಳೂರಲ್ಲಿ ಇರ್ತಾರೆ ಇವರು. ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾರೆ. ಸುರ್ಪುರಲ್ಲಿ ಇವ್ರ ಮನೆ. 3 ಜನ ಅಣ್ಣ ತಮ್ರ ಅವರು.
ಆಮೇಲೆ ನಮ್ ಸೊಸೆ ಕರ್ಕೊಂಡ್ ಬನ್ನಿ, ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ನಾವು ಇದು ಮಾಡ್ತೀವಿ ಅಂತ ಅಂದ್ರು ಇವ್ರು. ಅಂದ್ಮೇಲೆ ನಾವ್ ಇನ್ನ ಎಂಗೇಜ್ಮೆಂಟ್ ಸಹ ಆಗಿರ್ಲಿಲ್ಲ, ಹಂಗೆಲ್ಲ ಬರಕ್ ಆಗಲ್ಲ, ಇಲ್ಲ ಇಲ್ಲ ಏನು ಆಗಲ್ಲ, ಒಂದ್ಸರಿ ಬಂದ್ ಹೋಗಿ ನಾವು ಅಂಗಡಿ ಪಿಂಗಡಿ, ಯಾಕಂದ್ರೆ ಬೆಂಗಳೂರು ಜನ ಮೋಸ ಮಾಡ್ತಾರೆ ಅನ್ನೋದೊಂದ್ ತಲೆ ನಮ್ಗೂ. ಬೆಂಗಳೂರು ಜನ ಈ ಒಂದ್ಸರಿ ನೋಡ್ಕೊಂಡ್ ಬಂದ್ರೆ ಆಯ್ತು. ನಮ್ಮಪ್ಪ, ನಾವು, ನಮ್ಮಮ್ಮ ಎಲ್ರು ಸೇರಿ ಬಂದ್ವಿ ಗುರುಜಿ ಬೆಂಗಳೂರಿಗೆ ಫಸ್ಟ್ ಟೈಮು. ಎಲ್ಲ ಇವ್ರ ಅಂಗಡಿ ನೋಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಆಮೇಲೆ ಡಾಕ್ಟರ್ ಭೇಟಿ ಆದ್ವಿ. ಡಾಕ್ಟ್ರು ಪಾಪ ಇಷ್ಟ್ ಚೆನ್ನಾಗಿದ್ದಾಳೆ, ಇದೊಂದ್ ಕಲೆ, ನಿಮ್ಗೆ ಏನಾಗುತ್ತೆ ಪಾಪ, ಚೆನ್ನಾಗಿರೋ ಮುಖ ಯಾಕೆ ಹಾಳು ಮಾಡ್ತೀರಾ ಅಂತ ಅವ್ರು ಬೈದ್ರು. ಆಮೇಲೆ ಸರಿ ಏನೂ ಇಲ್ಲ ಅಂತ ಎಂದು ಹೇಳಿ ಮಾಡಿ ಹೋದ್ವಿ ಗುರುಜಿ. ಆಮೇಲೆ ಮದ್ವೆನೇ ಫಿಕ್ಸ್ ಮಾಡಿದ್ರು. ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆ ಫಿಕ್ಸ್ ಆಯ್ತು ಗುರುಜಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಹೊಸ ಜರ್ನಿ ಗುರುಜಿ. ನಾನ್ ಅನ್ಕೊಂಡಿದ್ ಬೆಂಗ್ಳೂರ್ಗೆ ಕಾಲಿಡ್ಬೇಕು, ಒಟ್ನಲ್ಲಿ ಬೆಂಗ್ಳೂರ್ ಅಂತ ಸಿಟಿಲಿ ಕಾಲಿಟ್ರೆ ಏನಾರ ಅಚೀವ್ ಮಾಡ್ಬೋದು ಜೀವನದಲ್ಲಿ ಅಂತ ಒಂದು ಗುರಿ. ಅದ್ ಏನಾರ ಆಗಿರ್ಲಿ, ಒಟ್ನಲ್ಲಿ ಮದ್ವೆ ಮಾಡ್ಕೊಂಡ್ ಬೆಂಗ್ಳೂರ್ಗೆ ಹೋಗ್ಬೇಕಂತ ಒಂದ್ ಕನ್ಸಿತ್ತು ಗುರುಜಿ. ಆ ಕನ್ಸು ನನ್ಸಾಯ್ತು ನನ್ಗೆ. ಹಂಗೆ ಮದ್ವೆ ಮಾಡ್ಕೊಂಡು ಸುರ್ಪುರ್ಗೆ ಹೋದ್ವಿ. ಅಲ್ಲಿಂದ ಆಯ್ತಪ್ಪ ಒಂದ್ ತಿಂಗ್ಳಾಯ್ತಲ್ಲ, ಆಯ್ತು ಹೋಗ್ಬಿಡ್ರಿ ಊರ್ಗೆ ಅಂತ ಕಳ್ಸಿದ್ರು ಗುರುಜಿ. ಆಯ್ತು ಬಂದ್ವಿ. ಹೊಸ ಲೈಫ್, ಅಂಗಡಿಗೆ ಹೋಗೋದು, ಮನೆ, ಹಂಗೆ ಎಲ್ಲಾ ಚೆನ್ನಾಗ್ ನಡೀತಿತ್ತು ಗುರುಜಿ. ಪ್ರೆಗ್ನೆಂಟ್ ಆದೆ. ಆಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಮಕ್ಳದು, ಓದೋದು ಅಲ್ಲೇ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ ಫಸ್ಟ್ ಇಯರ್ ಡಿಗ್ರಿಗೆ. ಆಮೇಲೆ ಎಲ್ಲಾ ಮಾಡಿ 2 ಮಕ್ಳು ಅದು ಗುರುಜಿ. ಮಕ್ಕಳಾಗಿ ಅವ್ರ ಅಂಗಡಿಗೆ ಹೋಗೋದು ಬರೋದು ಎಲ್ಲ ಚೆನ್ನಾಗ್ ನಡೀತಿತ್ತು. ಈ ಕರೋನಾ ಬಂತು ನೋಡ್ ಗುರುಜಿ. ಈ ಕರೋನಾ ಬಂತು ಬೇಡ ಗುರುಜಿ, ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ವಿ. ಊರಲ್ಲಿ ನಮ್ಮ ಯಜಮಾನ್ರು ಒಂದ್ ಸ್ವಲ್ಪ ಸೆಟಕ್ ಬಿದ್ಬಿಟ್ರು. ಇದು ಮಟ್ಕ ಆಡೋದು, ಇಸ್ಪೆಟ್ ಆಡೋದು, ಬ್ಯಾಟಿಂಗ್ ಆಡೋದು, ಅದು ಇದು ಅಂತ ಹುಯ್ಯನಂಗ್ 30 ಲಕ್ಷ ಸಾಲ ಮಾಡ್ಬಿಟ್ರು ಗುರುಜಿ. 30 ಲಕ್ಷ ಸಾಲ ಮಾಡಿದ್ರು. ಆಮೇಲೆ ನನ್ಗೆ ಈ ಕೂತ್ರೆ ಆಗಲ್ಲ, ಮಕ್ಳು ದೊಡ್ಡವರಾದ್ರು, ನನ್ ಕೂತ್ರೆ ಏನಾಗಲ್ಲ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಗುರುಜಿ, ಬಟ್ಟೆ ಅಂಗಡಿ ಊರಲ್ಲಿ. ಅಪ್ಪ ಅಮ್ಮನ ಸಹಾಯದಿಂದ ಸ್ಟಾರ್ಟ್ ಮಾಡ್ಕೊಂಡು ನನ್ ಬಟ್ಟೆ ಅಂಗಡಿ ಮಾಡ್ಕೊಂತ ಆರಾಮಾಗಿ ಇದ್ವಿ ಗುರುಜಿ. ಆಮೇಲೆ ಇವ್ರು ಸಾಲ ಜಾಸ್ತಿ ಆಯ್ತಲ್ಲ, ಕೊರೋನಾ ಇದು ಆಗಿ ಓಪನ್ ಆಯ್ತು ಮತ್ತೆ 1 ವರ್ಷದಲ್ಲಿ. ಓಪನ್ ಆದ್ಮೇಲೆ ನಾನ್ ಬೆಂಗ್ಳೂರ್ಗ್ ಹೋಗ್ತೀನಿ, ನೀನ್ ಇಲ್ಲೇ ಇರು ಬಟ್ಟೆ ಅಂಗಡಿ ಮಾಡ್ಕೊಂತ ಅಂತ ಬೆಂಗ್ಳೂರ್ಗ್ ಬಂದ್ರು ಗುರುಜಿ ಇವ್ರು. ಬಂದು ಅಂಗಡಿ ಎಲ್ಲ ಇವ್ರು ಓಪನ್ ಮಾಡಿದ್ರು. ನಾನು ಅಲ್ಲಿ, ಇವ್ರು ಇಲ್ಲಿ 2 ವರ್ಷ. ನಾನು ಆ 2 ವರ್ಷದಲ್ಲಿ ಒಂದ್ 10 ತೊಲಿ ಬಂಗಾರ ಮಾಡ್ಕೊಂಡಿದ್ದೀನಿ ಗುರುಜಿ. ಅಷ್ಟು ದುಡ್ದಿದ್ದೀನಿ. 2 ಮಕ್ಳಿಗೆ ತಗೊಂಡು. ಆಮೇಲೆ ಇಲ್ಲಿ ಬಂದ್ರು, ಇಲ್ಲಾರ ಯಪ್ಪ ಸುಧಾರಿಸ್ತಾನೆ ಅಂದ್ರೆ ಇಲ್ಲಿನೂ ಹಂಗೆ ಮಾಡಿದ್ರು ಗುರುಜಿ. ಮತ್ತೆ ಸಾಲ ಮಾಡ್ಕೊಂಡ್ರು. ಆಮೇಲೆ ಮತ್ತೆ ಊರಿಗೆ ಬಂದ್ರು, ಅಂಗಡಿ ಎಲ್ಲ ಲಾಸ್ ಆಗ್ತಿದೆ, ನಡೀತಿಲ್ಲ ಅಂತ. ಅಯ್ಯೋ ದೇವ್ರ, ಹಿಂಗಾಯ್ತಲ್ಲ, ಹೆಂಗ್ ಮಾಡ್ಬೇಕು ರೀ, ಏನು ನಿನ್ ಧೈರ್ಯ ಕಳ್ಕೊಬೇಡ, ಇವಾಗ ನಾನು ಇದು ಬಂಗಾರ ಎಲ್ಲ ಮಾಡ್ಕೊಂಡೇನ್, ತಗೋ ಇದು ಬ್ಯಾಂಕ್ ಅಲ್ಲಿ ಇಡು, ಬ್ಯಾಂಕ್ ಅಲ್ಲಿ ಇಟ್ಟು ಇದು ಏನ್ ಸಾಲ ಇದೆ ನಿನ್ ಕಡೆಯಿಂದ ಯಾರು ಜಾಸ್ತಿ ಟಾರ್ಚರ್ ಮಾಡ್ತಿದಾರ ಅವ್ರಿಗೆಲ್ಲ ಕೊಡು, ಆಮೇಲೆ ನಾವು ಮತ್ತೆ ಹೊಸದೇನಾರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ವಿ ಗುರುಜಿ. ಸರಿ ಅಂತ ಅಪ್ಪ ಮತ್ತೆ ಬ್ಯಾಂಕ್ ಅಲ್ಲಿ ಇಟ್ಟು ಮತ್ತೆ ತಗೊಂಡು, ಅದೇನೋ ನಮ್ ದುರಾದೃಷ್ಟನ ಆ ಅಂಗಡಿ ಮಾಡಿದ್ ಮಾಲ್ ಅಲ್ಲಿ ನೋಡಿದಿರಲ್ಲ ಎಷ್ಟು ಕಷ್ಟ, ಇಲ್ಲೆಲ್ಲ ಬಾಡಿಗೆ ಎಲ್ಲ ಎಷ್ಟು ಕಾಸ್ಟ್ಲಿ ಇಲ್ಲಿ. ಆ ಅಪ್ಪನ್ ಫುಟ್ಪಾತ್ ಮೇಲ್ ಮಾಡೋದು ಗೊತ್ತಿಲ್ಲ, ಬರೀ ಮಾಲು ದೊಡ್ಡ ಮಾಲ್ ಅಲ್ಲಿ ಹೋಗ್ತಾರೆ, ಅಡ್ವಾನ್ಸ್ ಕೊಡ್ತಾರೆ, ಅಂಗಡಿ ಹಾಕ್ತಾರೆ, ಮತ್ತೆ ಲಾಸ್ ಆಗೋದು. ಫುಲ್ ಎಲ್ಲ ಲಾಸ್ ಆಗ್ಬಿಡ್ತು ಗುರುಜಿ. ಹೋಗ್ಲಿ ಬಿಡು, ಏನಾರ ಆಗ್ಲಿ, ನಾವ್ ಈ ದೊಡ್ಡ ಅಂಗಡಿ ಕಾಯಿ ಹಾಕದೆ ಬೇಡ, ಏನೋ ಫುಟ್ಪಾತ್ ಅಲ್ಲಿ ಏನೋ ಬೀದಿಲಿ ಏನಾರ ಮಾಡ್ಕೊಂಡ್ ನಾವ್ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ. ಈ ಬೆಂಗಳೂರಲ್ಲಿ ನೀವು MG ರೋಡ್ ಅಂತ ಕೇಳಿದಿರೇನೋ, ಅಲ್ಲಿ ಫುಟ್ಪಾತ್ ಮೇಲೆ ಒಂದು ಜಾಗ ಹಿಡ್ಕೊಂಡು ಗುರುಜಿ, ಒಂದ್ ಟೇಬಲ್ ಇಡೋಷ್ಟು ಜಾಗ 2 ಮಕ್ಳಿಗೆ ಬಿಟ್ಟು ನಮ್ಮ ಮಾವನ್ ಕರ್ಕೊಂಡ್ ಬಂದಿದ್ದೆ ಗುರುಜಿ. ನಮ್ಮ ಅತ್ತೆ ಇಲ್ಲ, ನಮ್ಮ ಮಾವ ಕರ್ಕೊಂಡ್ ಬಂದೆ. ಮಾವ ನೀವು ಮನೇಲಿರಿ, ನಾನು ಅಂಗಡಿಗೆ ಹೋಗ್ತೀನಿ, ಸುಮ್ನೆ ಸಿಟಿಯಲ್ಲಿ ಒಬ್ರು ದುಡಿದ್ರೆ ಆಗಲ್ಲ, ಇಬ್ರು ದುಡಿಬೇಕು ಅಂತ ಬೆಳಗ್ಗೆ ಎಲ್ಲ ಅಡಿಗೆ ಗಿಡಿಗೆ ಮಾಡಿಟ್ಟು ಇವ್ರಿಗೆಲ್ಲ ಸ್ಕೂಲಿಗೆ ಕಳ್ಸಿ ನಾನು ಅಂಗಡಿಗೆ ಹೋಗ್ತಿದ್ದೆ ಗುರುಜಿ. ಅಲ್ಲಿ ಯಪ್ಪ ಇವ ಅಂತ ಇವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಫುಟ್ಪಾತ್ ಮೇಲೆ ಏನೋ ಜ್ಯುವೆಲ್ರಿ, ಹೆಣ್ಮಕ್ಳದು, ಅದು ಕಿವಿ ಓಲೆ, ಇಯರಿಂಗ್ಸ್, ಬ್ರಾಸ್ಲೆಟ್, ಅದು ಇದು ಏನೋ ಹಾಕೊಂಡಿದ್ದೆ ಗುರುಜಿ. ನೀವು ನಂಬ್ತಿರೋ ನಂಬಲ್ವೋ, ಈ ದೊಡ್ಡ ಮಾಲ್ ಅಲ್ಲೇ ನಮ್ ಬಿಸ್ನೆಸ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಿಸ್ನೆಸ್ ಆಗ್ತಿತ್ತೆ ಅಲ್ಲಿ. ಏನೋ ಒಂದ್ ಹಲೋ ಹೇಳವಾ? ಕೇಳಿಸ್ತಿದೆ. ಏನೋ ಒಂದ್ ಮಟ್ಟಕ್ಕೆ ಸಕ್ಸಸ್ ಆದ್ವಿ ಗುರುಜಿ. ಅಂತೂ ಇಂತೂ ನಾವು ಸಕ್ಸಸ್ ಆದ್ವಿ, ಎಲ್ಲ ಚೆನ್ನಾಗಿದೆ ಅನ್ನಷ್ಟಿಗೆ, ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನಡೀತಿದೆ ಅನ್ನಷ್ಟಿಗೆ ಸುಮ್ಕೆ ಗುರುಜಿ ಏನೂ ಇಲ್ಲ. ನಮ್ಮ ಯಜಮಾನ್ರು ಸುಮ್ಕೆ ಅನುಮಾನ ಪಡ್ತಿದ್ದಾರೆ. ಇಷ್ಟು ವರ್ಷ ಇಲ್ದಿರೋದು ಈಗೇನಕ್ಕೆ? ಸರಿ ಹೋಗ್ಲಿ ಅಂತ 1 ದಿವಸ ಜಗಳ ಆಡಿದ್ರು, 2 ದಿವಸ ಜಗಳ ಆಡಿದ್ರು, 3 ದಿವಸ ಜಗಳ ಆಡಿದ್ರು. ಬಿಡು ಹೋಗ್ಲಿ, ಯಾಕೋ ಏನಾಗಿದೆ ಅನ್ಕೊಂಡ್ ಅಲ್ಲೆಲ್ಲೇ ತವ್ರ ಮನೇಲೂ ಹೇಳಿಲ್ಲ ಗುರುಜಿ. ಆಮೇಲೆ ಹೊಡಿಯೋದು, ಬಡಿಯೋದು, ನಡು ರಾತ್ರಿ ಮನೆ ಬಿಟ್ಟು ಆಚೆ ಹಾಕೋದು, ಹಿಂಗೆಲ್ಲಾ ಮಾಡ್ತಿದಾರ ಗುರುಜಿ.
ಆಮೇಲೆ ಇವ್ರ ಅಕ್ಕ ಬಾವಂಗೆಲ್ಲ ನಮ್ಮ ಅಕ್ಕ ಬಾವಂಗೆಲ್ಲ ಫೋನ್ ಮಾಡಿ ಹೇಳಿದ್ರೆ ಯಾಕೋ ಹಿಂಗ್ ಮಾಡ್ತಿದ್ದಾನೆ ಅಂತ. ಅವ್ರು ಏನು ಸರಿಯಾಗಿ ಕೇಳಿಲ್ಲ, ಏನು ಮಾಡ್ಲಿಲ್ಲ. 1 ವಾರ ಸಹಿಸ್ಕೊಂಡೆ, 15 ದಿನ ಸಹಿಸ್ಕೊಂಡೆ ಗುರುಜಿ. ಆಗ್ಲಿಲ್ಲ ನನ್ ಕೈಲಿ. ಒಂದ್ ದಿವ್ಸ ಅಂತೂ ಬ್ಯಾಗ್ ತಗೊಂಡ್ ಹೋಗ್ ನಿನ್ ಮನೆ ಬಿಟ್ಟು ಅಂತ ನಿಂತಿದ್ದೇನೆ ಗುರುಜಿ. ಅದ್ ಯಾಕಂತಾನೆ ಗೊತ್ತಿಲ್ಲ. ಆಮೇಲೆ ಸರಿ ಆಯ್ತು, ಯಾಕೋ ಹಿಂಗ್ ಮಾಡ್ತಿದ್ದಾನೆ ಅಂತ ಅಪ್ಪಂಗ್ ಫೋನ್ ಮಾಡಿ, ಅಪ್ಪ ಹಿಂಗ್ ಮಾಡ್ಲಕತ್ತಾನ, ಯಾಕೋ ಬಾಳ್ ಟಾರ್ಚರ್ ಮಾಡಕತ್ತಾನ, ಮನಿ ಬಿಟ್ಟು ಹೋಗಣ ಅಂತಾನ. ಮತ್ತೆ ನಾನೇ ಬರ್ಲೆ, ನೀವೇ ಬರ್ತೀರಿ ಅಂತ ಕೇಳ್ದೆ. ಇಲ್ಲೋ ಹಂಗೆಲ್ಲ ಬರ್ಬಾರ್ದು, ಒಬ್ರು ತಪ್ಪಾಗುತ್ತೆ, ನಾನ್ ಬರ್ತೀನಿ ಇವತ್ತು ಗಾಡಿ ಕುಂತು ಅಂತ ಅಂದ ತಕ್ಷಣ ಬಂದ್ರು ಗುರುಜಿ. ಬಂದು ಬೆಳಗ್ಗೆ ಅಪ್ಪ ಬಂದು ಮೆಜೆಸ್ಟಿಕ್ ಹೋಗಿ ಕರ್ಕೊಂಡ್ ಬಂದ್ಮೇಲೆ ಆಮೇಲೆ ಕರ್ಕೊಂಡ್ ಹೋಗ್ಬೇಡ್ರಿ ಮಾವ ಅಂತ ಅಂತಿದಾರೆ ಇವ್ರು. ರಾತ್ರಿ ಎಲ್ಲ 1 ವಾರದಿಂದ ಹಿಂಗ್ ಜಗಳ ಆಡ್ತಿದ್ದಾರೆ. ಒಮ್ಮೆ ಕರ್ಕೊಂಡ್ ಹೋಗ್ಬೇಡ ಅಂತಿದಾರಲ್ಲ. ಇಲ್ಲಪ್ಪ ಸಂಕ್ರಮಣ ಕರಿ ಇದೆ, ಸರಿ ಇಲ್ಲ ದಿನಗಳು, ಸುಮ್ನೆ 2 ದಿವ್ಸ ಕಣ್ಮರೆ ಆಗ್ರಿ ಇಬ್ರು, ನೀನರ ಆಗು, ಸುಮ್ನೆ ಏನಾರ ಕೆಟ್ಟದ್ ಆಗೋಕಿನ ಮುಂಚೆ ನಾವೇ ಹುಷಾರಲ್ಲಿ ಇರ್ಬೇಕು ಅಂತ ಹೇಳಿ ಮಾಡಿ 2 ದಿವ್ಸ ಕರ್ಕೊಂಡ್ ಹೋಗ್ತೀನಿ, ಆಮೇಲೆ 2 ದಿವ್ಸ ಕಳಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಹೋದ್ರು ಗುರುಜಿ. ಆಮೇಲೆ ಅವರೇ ಚೆನ್ನಾಗಿ ಕಳ್ಸಿದಾರೆ, ಎಲ್ಲಾ ಮಾಡಿದಾರೆ. ಊರ್ಗ್ ಹೋಗ್ ಮರ್ದಿವ್ಸ ಮತ್ತೆ ಜಗಳ ಫೋನಲ್ಲಿ. ನೀನು ಬೇಕಂತ ಹೋಗ್ತೀಯ, ನೀನು ಹಂಗೆ ಹಿಂಗೆ ಅಂತ ಏನೇನೋ ಗಲಾಟೆ ಮಾಡಿ ಏನೇನೋ ಮಾಡಿ. ಎಕ್ಸಾಕ್ಟ್ಲಿ ಅನುಮಾನ ಅಂದ್ರೆ ಏನ್ ವಿಚಾರ ಅದು ಎಕ್ಸಾಕ್ಟ್ಲಿ ಏನು? ನನಗ್ ಗೊತ್ತೇ ಇಲ್ಲ ಗುರುಜಿ ಇನ್ನೂವರೆಗೂ, ನೋಡಿ ಏನಾಗುತ್ತೆ ಮುಂದೆ ಅಂತ. ಆಯ್ತು ಎಲ್ಲ ಜಗಳ ಆಡಿದಾರೆ. ನಮ್ಮ ಅಪ್ಪ ಅಮ್ಮಗ್ ಸಿಟ್ಟು ಕೋಪ ಬಂದು ಇವ್ರ ಅಣ್ಣಗ್ ಫೋನ್ ಮಾಡಿ ಹೇಳಿದ್ರು, ಏನಪ್ಪಾ ಮಗಳಿಗೆ 15 ದಿವಸ ಆಯ್ತು ಇಷ್ಟು ಟಾರ್ಚರ್ ಮಾಡ್ಲಾತಾನೆ, ಎಂದು ಇಲ್ಲಾರ್ದು ಈಗ ಮಾಡ್ಲಾತಾನ, ಏನು ಇಲ್ಲ ಅಂತ ವಿಚಾರಿಸ್ಬೇಕಿಲ್ಲ ನೀವು? ಪಾಪ ಮಗಳಿಗೆ ಇಷ್ಟು ಟಾರ್ಚರ್ ಮಾಡಕತ್ತ, ನಡು ರಾತ್ರಿ 12 ಗಂಟೆಗೆ 2 ಮಕ್ಳಿಗೆ ತಗೊಂಡ್ ಹೊರಗೆ ಹೋಗಂತಾನ, ಯಾಕೆ ಹಿಂಗೆಲ್ಲಾ ಮಾಡ್ಲಾತಾನ, ಏನು ವಿಚಾರಿಸ್ರಿ ಮಾಡ್ರಿ ಅಂದ ತಕ್ಷಣ ಅವ್ರ ತಮ್ಮನ್ ಬೈದಿದಾರೆ ಚೆನ್ನಾಗಿ, ಯಾಕೆ ಹಿಂಗ್ ಮಾಡತ್ತಿ ಏನು ಅಂತ. ಅವ್ರು ಏನ್ ತಮ್ಮ ಮನ್ಸಲ್ಲಿರೋದ್ ಹೇಳ್ಬೇಕಲ್ಲ ಗುರುಜಿ, ಸೀದಾ ಮನೆ ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ಆಯ್ತು ಯಾರಿಗೂ ಏನು ಹೇಳಿಲ್ಲ. ಆಯ್ತು ನನ್ಗೆ ಟೆನ್ಷನ್ ಆಗಿದೆ, ನಾನ್ ಮನೆ ಬಿಟ್ಟು ಹೋಗ್ತಿದೀನಿ, ನನ್ಗೆ ಯಾರು ಹುಡ್ಕೋ ಪ್ರಯತ್ನ ಮಾಡ್ಬೇಡಿ ಅಂತ. ಆಮೇಲೆ ಎಲ್ರು ನನ್ ಮೇಲೆ ತಪ್ಪು, ನೀನೇ ಏನೋ ಅಂತಿದೀಯ, ನನಗ್ ಟಾರ್ಚರ್ ಅಂದ್ರೆ ಟಾರ್ಚರ್ ಫೋನಲ್ಲಿ ಎಲ್ರು. ಅಯ್ಯೋ ದೇವ್ರೆ, ನಾನು ಏನು ಅಂದಿಲ್ಲ, ಯಾ ದೇವ್ರ ಮುಟ್ಟಂದ್ರು ಮುಡ್ತೀನಿ, ಇಲ್ಲಿ ಏನ್ ಮಾಡಂದ್ರು ಮಾಡ್ತೀನಿ, ನಾನು ಏನು ಅಂದಿಲ್ಲ. 1 ವಾರ 15 ದಿವಸ ಆಯ್ತು ಹಿಂಗೆ ಸಂಶಯ ಮಾಡ್ತಿದಾರೆ, ಜಗಳ ತೆಗಿತಿದಾರೆ, ಏನಿದೆ ಅಂತ ಅದು ಹೇಳ್ತಿಲ್ಲ. ನಂದು ಏನಾರು ತಪ್ಪಿದ್ರೆ ಅಡ್ಡಿಟ್ ಕಡಿಲಿ, ನಾನು ರಿಕ್ವೆಸ್ಟ್ ಮಾಡಿದ್ರು ಯಾರು ಕೇಳ್ತಾನೆ ಇಲ್ಲ ಗುರುಜಿ. ಏನಾಯ್ತು ಏನಿಲ್ಲ ಗೊತ್ತಿಲ್ಲ. ಯಪ್ಪ ಬೆಳಗ್ಗೆ ರಾತ್ರಿ ಎಲ್ಲ ಫೋನ್ ಟ್ರೈ ಮಾಡೋದು ರಾತ್ರಿ 12:30 ಫೋನ್ ರಿಸೀವ್ ಮಾಡಿದ್ರು ನಂದು. ರೀ ನಿನ್ ಕಾಲ್ ಬೀಳ್ತ್ ಕೈ ಮುಗಿತೀನ್ರಿ, ಎಲ್ರು ನಂಗ್ ಬಾಳ್ ಟಾರ್ಚರ್ ಮಾಡತ್ತಾರ, ನಂದ್ ಏನ್ ಮಿಸ್ಟೇಕ್ ಇದ್ರ ಬಂದ್ ನನ್ ಹೊಡಿ ಸಾಯಿಸು, ನಾನ್ ನಿನ್ ಜೋಡಿ ಜಗಳ ತೆಗಿಯಲ್ಲ, ನೀ ಯಾಕೆ ಮನೆ ಬಿಟ್ಟು ಹೋಗಿರಿ, ನನ್ಗೆಲ್ಲಾ ಬಾಳ್ ಟಾರ್ಚರ್ ಮಾಡತ್ತಾರ, ಪ್ಲೀಸ್ ಬಾ ಅಂದ್ರೆ ಯಾರ್ ನೀನಮ್ಮ, ನಾನ್ ದೇವು ಅಲ್ಲ, ನಾನ್ ಯಾರೋ ಬೇರೆಯವನು, ನಿನ್ ಗಂಡಂಗ್ ಒಯ್ತಿದೀನಿ ಅಂತ ಮಾತಾಡ್ತಾರ ಗುರುಜಿ. ಏನಂತ ಅವ್ರ ನಮ್ಮ ಯಜಮಾನ್ರ ಹೆಸರು ದೇವು ಅಂತ ಗುರುಜಿ. ನಾನ್ ದೇವು ಅಲ್ಲ, ನಾನ್ ಬೇರೆ ಯಾರೋ, ನನ್ ಗಂಡನ್ಗೆ ಒಯ್ತಿದೀನಿ ನಾನು ಅಂತ ಮಾತಾಡ್ತಾರ ಗುರುಜಿ. ಒಯ್ತಿದ್ದೀನಿ ಅಂದ್ರೆ ಕರ್ಕೊಂಡ್ ಹೋಗ್ತಿದೀನಿ ಸಾಯ್ಸಕ್ಕೆ ಅಂತ. ಓಕೆ, ಕರ್ಕೊಂಡು ಹೋಗ್ತಿದೀನಿ. ಅಯ್ಯೋ ದೇವ್ರೆ, ಯಾಕ್ರಿ ಹಿಂಗ್ ಮಾತಾಡ್ಲಕತ್ತಿ, ಹಿಂಗ್ಯಾಕ್ ಮಾಡ್ಲತ್ತೀರಿ, ಪ್ಲೀಸ್ ಬಾರಿ ಮನಿಗ್ ಬಾರಿ. ಅವ್ರದೇ ಧ್ವನಿ ಅಂತ? ಅವ್ರದೇ ಧ್ವನಿ, ಅವರೇ ಮಾತಾಡ್ತಿದಾರೆ. ಬಂದ್ಬಿಟ್ಟಿದ್ದಾವೆ. ಏನೋ ಗೊತ್ತಿಲ್ಲ ಗುರುಜಿ, ನನ್ಗೆ ಇನ್ನಾದ್ರೂ ನಂಬಕ್ಕೆ ಆಗ್ತಿಲ್ಲ. ಯಾರಿ ಹಂಗೆಲ್ಲಾ ಮಾತಾಡ್ಬೇಡ್ರಿ, ಪ್ಲೀಸ್ ಬಾರಿ, ಅಲ್ಲೆಲ್ಲಾ ಮೆಜೆಸ್ಟಿಕ್ ಹುಡುಕ್ಯಾಡಕತ್ತಾರ, ಪೊಲೀಸ್ ಸ್ಟೇಷನ್ ಹೋಗ್ಯಾರ, ಸುಮ್ನೆ ಬಾಳ್ ಮಾತಾಡಕತ್ತಾರಿ, ನನ್ ಮ್ಯಾಗ ಹರ್ಲಿ ಹೊರ್ಸಕತ್ತಾರಿ, ನಂದ್ ಏನು ತಪ್ಪಿಲ್ಲ, ಆದ್ರೂ ನನ್ ಮ್ಯಾಗ ಇಂಥದಿದು ಮಾಡ್ಲತ್ತಾರಿ, ಅದು ಏನ್ ಅನ್ನೋದ್ ಬಂದ್ ಕ್ಲಿಯರ್ ಆಗಿ ಮಾಡು, ನೀ ಎಲ್ಲಿದೆಯಲ್ಲ ಹೋಗ್, ನಿನ್ ಮನ್ ಸಮಾಧಾನ ಇಲ್ಲ, 2 ದಿನಕ್ಕೆ 4 ದಿನ ಹೋಗು, ಬಟ್ ಎಲ್ರಿಗ್ ಫೋನ್ ಮಾಡಿ ಹೇಳು ಅಂತ. ನಾನು ಇಲ್ಲ, ನಿನ್ ಗಂಡಂಗ್ ಬಿಡಲ್ಲ, ನಾನು ಒಯ್ತೀನಿ ಅಂತ ಬೆಳಗ್ಗೆ 6 ಗಂಟೆವರೆಗೂ ಇದೇ ಡೈಲಾಗ್ ಗುರುಜಿ ಫೋನಲ್ಲಿ. ಬೇರೆ ಯಾರ್ದು ಫೋನ್ ರಿಸೀವ್ ಮಾಡ್ತಿಲ್ಲ, ನಂದು ಒಬ್ಳದೇ ಫೋನ್ ರಿಸೀವ್ ಮಾಡ್ತಿದ್ದಾರೆ. ಇವ್ರಿಗೆ ಯಾರ್ಯಾರು ಲೈನ್ ಅಲ್ಲಿ ಹಾಕ್ಬೇಕಂದ್ರೆ ವಾಟ್ಸಪ್ ಕಾಲ್ ಮಾಡಿದಾರೆ ಗುರುಜಿ. ಅದಕ್ಕೆ ನಾನು ಏನ್ ಮಾಡ್ಬಿಟ್ಟೆ, ನಮ್ಮ ಅಕ್ಕಂದು ನಮ್ಮ ಅಮ್ಮಂದು ಎಲ್ಲರದು ಫೋನ್ ತಗೊಂಡು ಇವ್ರ ಅಣ್ಣನ್ಗೆ ಅವ್ರ ತಮ್ಮನ್ಗೆ ಹಚ್ಚಿ ಇಟ್ಬಿಟ್ಟೆ ಫೋನ್. ಆಯ್ತು ಗುರುಜಿ, ಅದೇ 5:30 ಆಗಿದೆ, ಕಣ್ ಮುಸ್ತಿದೆ, ಫೋನ್ ಮಾಡಿದ್ರು ಮತ್ತೆ. ಅಯ್ಯೋ ನಾನು ಇಲ್ಲೆಲ್ಲೋ ಬಂದಿದ್ದೀನಿ, ನನ್ಗೆ ಗೊತ್ತೇ ಇಲ್ಲ, ಇದು ಯಾವ್ದೋ ಆಂಧ್ರ ಸೈಡ್ ಯಾವ್ದೋ ಊರಂತೆ, ನನ್ಗೆ ಗೊತ್ತಿಲ್ಲ ಅಂತ ಫೋನ್ ಮಾಡಿದ್ರು ಗುರುಜಿ. ಅಯ್ಯಪ್ಪ ದೇವ್ರೆ, ಯಾಕ್ರಿ ಅಲ್ಲಿ ಹೋಗಿ, ನನಗೇನು ಗೊತ್ತಿಲ್ಲ ರೀ, ಪ್ಲೀಸ್ ಈ ಸಿಂದಗಿಗ್ ಬಂದ್ಬಿಡು, ಇಬ್ರು ಕೂಡ ನಾವ್ ಬೆಂಗ್ಳೂರ್ಗ್ ಹೋಗ್ಬಿಡೋಣ ಅಂತ ಮಾತಾಡ್ದೆ ಗುರುಜಿ. ಇಲ್ಲ ನಮ್ಮೂರ್ಗ್ ಹೋಗ್ತೀನಿ, ನಾನು ಸುರ್ಪುರ್ಗ್ ಹೋಗ್ತೀನಿ ಅಂತ. ಹೌದಾ ಸರಿ ಆಯ್ತು ಅಂತ ನಮ್ ಬಾವನ್ ಫೋನ್ ಮಾಡಿ ಹೇಳ್ದೆ, ಎಲ್ರಿಗ್ ಫೋನ್ ಮಾಡಿ ಎಲ್ರು ಸಮಾಧಾನ ಆದ್ರು ಗುರುಜಿ. ಹೋದ್ರು ಅವ್ರ ಊರ್ಗ್ ಹೋಗಿ ಅಲ್ಲಿ ಏನೋ ಸ್ವಲ್ಪ ತೋರ್ಸಿದ್ರು, ಯಾಕೋ ಹಿಂಗ್ ಮಾಡ್ತಿದ್ದಾನೆ ಅಂತ. ಅಲ್ಲಿ ಏನೋ ಮಾಡ್ಸಿದಾರ ಅಂತ ಹೇಳಿದ್ರಂತ ಗುರುಜಿ.
ಹ್ಮ್ ಆಗದೆ ಇರೋರು ಏನೋ ಮಾಡ್ಸಿದಾರೆ ಹಂಗೆ ಹಿಂಗೆ ಅಂದ್ರಂತೆ. ಹೌದಾ ಸರಿ ಆಯ್ತು. ನಮ್ಮ ಅಪ್ಪ ಅಮ್ಮನ್ ಫುಲ್ ಕೋಪ. ಯಾವತ್ತು ಮಾಡದೆ ಇರೋನು 15 ದಿವಸ ಆಯ್ತು ಮಗಳಿಗೆ ಇಷ್ಟು ಟಾರ್ಚರ್ ಮಾಡ್ತಿದ್ದಾನೆ. ಏನೋ ಸಿಟ್ಟಲ್ಲ ನನ್ ಮಗಳು ಏನಾರ ಮಾಡ್ಕೊಂಡ್ರೆ ಹೆಂಗ, ಬರ್ಲಿ ಅವನು ನಾವ್ ಮಾತಾಡ್ತೀವಿ, ಬರ್ಲಿ ಅವ್ನು ಮಾತಾಡ್ತೀನಿ. ಇವ್ರು ನ್ಯಾಯ ಮಾಡ್ಬೇಕಂತ ಇವ್ರು ಕುಂತಿದಾರ ಗುರುಜಿ. ಅವನು ಇವ್ರು ಏನಾರ ಜಗಳ ತೆಗಿತಾರ, ಬರಕ್ಕೆ ತಯಾರಿಲ್ಲ ನಮ್ಮೂರ್ಗೆ. ನಾನ್ ಹೆಂಗಾರ ರಿಕ್ವೆಸ್ಟ್ ಮಾಡ್ಕೊಂಡು, ರೀ ಅವೇನು ಅನ್ಕೋಬೇಡ, ಯಾರು ಏನು ಅನ್ನಲ್ಲ, ಸೀದಾ ನೀ ನಮ್ಮೂರಿಗ್ ಬಾ, ನಾನು ಬ್ಯಾಗಿಗೆ ರೆಡಿ ಮಾಡ್ತೀನಿ, ಸೀದಾ ಬೆಂಗ್ಳೂರ್ಗ್ ಹೋಗ್ಬಿಡೋಣ ಇಬ್ರು ಅಂತಂದು ಹೇಳ್ದೆ ಗುರುಜಿ. ಆಯ್ತು ಅಂತ ನನ್ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಬಂದ. ಇವ್ರಿಗೆಲ್ಲ ಕೈ ಕಾಲ್ ಬಿದ್ದೆ ನಾನು. ಅಪ್ಪ ಅಮ್ಮ ನೋಡಿ ಏನಾರ ಆಗ್ಲಿ, ಅದೇನೋ ಕೆಟ್ಟ ಘಟನೆ, ಯಾಕೋ ನನ್ ಗಂಡ ಮಾಡ್ದೇ ಇರೋನ್ ಮಾಡಿದಾನೆ, ಅವ್ನ್ ಬಂದ ತಕ್ಷಣ ಒಂದು ಮಾತಾಡ್ಬೇಡ್ರಿ, ನಮ್ ಪಾಡಿಗೆ ನಾವ್ ಹೋಗ್ತೀವಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಗುರುಜಿ. ಮಾಡ್ಕೊಂಡ್ಮೇಲೆ ಸರಿ ಅಂತ ಅವ್ರು ಬಂದ್ರು, ಎಲ್ಲಾ ಕೂಡಿ ಬಂದ್ವಿ ಗುರುಜಿ. ಬಂದ್ಮೇಲೆ ಇವಾಗ ಏನು ಇಲ್ಲ, ಬಟ್ ಆ ಘಟನೆ ಯಾಕಾಯ್ತು ಅನ್ನೋದು ಇನ್ನಾದ್ರೂ ಕ್ವಶನ್ ಮಾರ್ಕು. ನಾನ್ ಏನಾರ ಇವಾಗ ಕೇಳ್ತೀನಲ್ಲ ಚೆನ್ನಾಗಿದ್ದಾಗ, ರೀ ನೀನ್ ಮನೆ ಬಿಟ್ಟು ಹೋಗು, ನೀನ್ ಏನಾರ ಮಾಡ್, ನನ್ಗೆ ಅದು ಪ್ರಶ್ನೆ ಇಲ್ಲ. ದೆವ್ಗಳು ಸಂಶಯ ಮಾಡ್ತಾವೇನು, ಎದಕ್ ಬತ್ತಿದು, ಇಷ್ಟು ವರ್ಷ ಇಲ್ಲ ಈಗ ಯಾಕೆ ಬತ್ತು, ನೀನ್ ಮನ್ಸಲ್ಲಿ ಹಂಗ ಏನಾರ ಇದ್ರ ಹೇಳು, ನನ್ ತಪ್ಪಿದ್ರೆ ನಾನು ಅಡ್ಡಿಟ್ಟು ಕಡಿ, ನಾನು ಅಂತ ತಪ್ಪೇ ಮಾಡಿಲ್ಲ ಅಂದ್ರೆ ಇಂಥ ಮಾತು ನಾನು ಯಾಕೆ ಅನ್ಸ್ಕೊಳ್ಳಿ. ನಾನು ಫ್ಯೂಚರ್ ಅಲ್ಲಿ ಇನ್ನ ಬಾಳ ಅಚೀವ್ ಮಾಡ್ಬೇಕಂದ್ರೆ 2 ಮಕ್ಕಳಾಗೆ ಅಂದ್ರೆ ಗುರುಜಿ ಓದ್ಬೇಕು, ಏನಾರ ಮಾಡ್ಬೇಕು, ಬಿಸ್ನೆಸ್ ಅಲ್ಲಿ ಏನಾರ ಮಾಡ್ಬೇಕು, ಒಟ್ನಲ್ಲಿ ಎಲ್ರ ಮುಂದೆ ಚೆನ್ನಾಗಿ ಬೆಳಿಬೇಕು, ದುಡಿಬೇಕು, ಗಳಿಸ್ಬೇಕು, ಇಂಥ ಒಂದು ಹ್ಯಾಬಿಟ್ ಇರೋಳು ನಾನು. ನನಗ್ ಹಂಗಿತ್ತಂದ್ರೆ ನಾವ್ ಚಿಕ್ಕ ವಯಸ್ಸಿದಾಗ ನಾವ್ ಏನಾರ ಮಾಡ್ತಿದ್ವಿ, ನಮ್ಗೆ ಅಂತ ಗೊತ್ತೇ ಇಲ್ಲ ಗುರುಜಿ. ಯಾರು ನನ್ ಕಣ್ಮುಂದ್ ತಪ್ಪು ಮಾಡಿದ್ರೆ, ಅಯ್ಯೋ ನೀವು ಈ ಚಟಕ್ಕೆ ಒಂದ್ 5 ನಿಮಿಷ ಸುಖಕ್ಕೆ ಆಗ್ಲಿ, ಒಂದ್ ಚಟಕ್ಕೆ ಆಗ್ಲಿ, ಒಂದ್ ಏನೋ ಇದ್ರ ಸಲುವಾಗಿ ನೀವ್ ಮಾಡ್ತೀರ, ಮುಂದೆ ಎಲ್ಲ ನಿಮ್ ಜೀವನನೇ ಹಾಳು ಮಾಡ್ಕೋತಾರ. ನಾನೇ ಬುದ್ಧಿ ಹೇಳ್ತೀನಿ ಗುರುಜಿ ಅವ್ರಿಗೆಲ್ಲ. ಅಂತದ್ರಲ್ಲಿ ಇವ್ರಿಗೆ ನಮ್ ಯಜಮಾನ್ರಿಗೆ ಬಿಡಲ್ಲ ನಾನು, ಯಾವ್ದಾದ್ರು ಸಣ್ಣ ವಿಷಯದಲ್ಲಿ ಬಂದ್ರೆ. ಯಾಕಂದ್ರೆ ಇವ್ರದ್ದು ದೊಡ್ಡ ಸ್ಟೋರಿ, ಊರ್ಗೆಲ್ಲ ಗೊತ್ತು, ಇವ್ರದ್ದು 10 ವರ್ಷದ ಲವ್ ಸ್ಟೋರಿ. ಇವ್ರಿಗೆ ಬಿಡಲ್ಲ ನಾನು ಯಾವತ್ತಾರ. ಹಂಗೆಲ್ಲಾ ಮಾಡ್ಲಾರ್ದೆ ಚಲೋ ಆಗಿದ್ರಿ, ನೀನ್ ಹಿಂಗ್ ಮದ್ವಿ ಮಾಡ್ಕೊಂಡು ಹಿಂಗಿದ್ದಿ ಚಲೋ ಆಗ್ಯದ, ಹಂಗ್ ಮಾಡಿದ್ರ ನಿಮ್ ತಂಗಿ ಜೀವನ ಹಾಳಾಗ್ತಿತ್ತು, ಹಂಗ ಹಿಂಗೆ ಇವ್ರಿಗೆಲ್ಲ ಬುದ್ಧಿ ಹೇಳ್ದವ್ರು. ನನಗೆ ಹಿಂಗ್ ಮಾತಾಡ್ತಿದಿರಲ್ಲ, ದೆವ್ವ ಬಂದ್ರೆ ದೆವ್ವ ನಿಮ್ಗೆ ಏನಾರ ಮಾಡ್ರಿ, ಬಟ್ ಸಂಶಯ ಯಾಕೆ ಮಾಡ್ತದ ದೆವ್ವ, ಅದು ಇನ್ನೂವರೆಗೂ ಅವ್ರ ಮನಸ್ಸಿಂದ ಹೇಳ್ತೀವಿ. ಬೇರೆ ಯಾವುದೋ ಆತ್ಮ ಆವಾಹನೆ ಆಗಿ ಇದೆಲ್ಲ ಮಾಡಿದೆ ಅಥವಾ ಇದನ್ನೆಲ್ಲ ಮಾತಾಡಿದೆ ಅಂತ ನೀವು ಭಾವಿಸಿರೋದಾ? ಮತ್ತೆ ಅವ್ರೇನೋ ದೇವ್ರು ಹೇಳಿದ್ರಂತೆ, ಮಾಡ್ಸಿದಾರೆ ಯಾರೋ. 3 ತಿಂಗಳಾಯ್ತು ಇವ್ನು ಹಿಂಗೆ ಮಾಡ್ತಿದ್ದಾನೆ. 3 ತಿಂಗಳಿಂದ ಚೆನ್ನಾಗೇ ಇದಾರೆ ಗುರುಜಿ, ಏನು ಮಾಡಿಲ್ಲ. ಬರೀ ಈ ನ್ಯೂ ಇಯರ್, ಮೊನ್ನೆ ನ್ಯೂ ಇಯರ್ ಆಯ್ತಲ್ಲ, ನ್ಯೂ ಇಯರ್ ಅಂತ ಸ್ಟಾರ್ಟ್ ಆಗಿದ್ ನೋಡಿ, ಅವತ್ತಿಂದ ಸ್ಟಾರ್ಟ್ ಆಗಿದ್ 15 ದಿವಸ ಕರೆಕ್ಟ್ ಆಗಿ ಹೊಡಿಯೋದು, ಬಡಿಯೋದು, ಜಗಳ, ಒದಿಯೋದು, ಮನೆಯಿಂದ ಹೊರಗೆ ಹಾಕೋದು, ಹಿಂಗೆ ಮಾಡಿದ್ದಾರೆ. ಅದು ಇನ್ನೂವರೆಗೂ ನನ್ ಕ್ವಶನ್ ಮಾರ್ಕ್ ಇದ್ದಂಗ ಆಗಿದೆ. ಅಲ್ಲಿ ಇಂತಿಂದ ಮನ್ಸೇ ಸಮಾಧಾನ ಇಲ್ಲ. ಏನಾರ ಮಾಡ್ಬೇಕು, ಏನಾರ ಅಂದ್ರೆ ಒಂಥರ ಬೇಜಾರು. ಇಷ್ಟು ರೀಲ್ಸ್ ಮಾಡ್ತೀನಿ, ಇಷ್ಟು ಫಾಲೋವರ್ಸ್ ಇದಾರೆ ಗುರುಜಿ, ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರಂದ್ರೆ ಎಲ್ರು ಅಂತಾರೆ, ಅಯ್ಯೋ ನೀನ್ ಬಾಳ ಪುಣ್ಯ ಮಾಡಿದೆ, ನೀನ್ ಬಾಳ ಪುಣ್ಯ ಮಾಡಿದೆ. ನಾನು ಅದೇ ಅಂತೀನಿ, ನನ್ಗೆ ಅವಾಗ ಅಷ್ಟು ಕಷ್ಟಪಟ್ಟಿದ್ಕಿಲ್ ಫಲ ಸಿಕ್ಕಿದೆ, ನಾನು ಅಷ್ಟು ಚೆನ್ನಾಗಿದ್ದೀನಿ ಅಂತ. ಇಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಗುರುಜಿ, ನಾವು ಇದು ಉಳ್ಸ್ಕೊಂಡು ಹೋಗ್ಬೇಕು ಹೇಳ. ಅಂತದೆಲ್ಲ ನಮ್ ತಲೆಯಲ್ಲಿ ಯಾಕೆ ಬರುತ್ತೆ ಹೇಳಿ ಗುರುಜಿ, ಇಷ್ಟು ಒಳ್ಳೆ ಗಂಡ ಮಕ್ಕಳು ಫ್ಯಾಮಿಲಿ ಇದ್ದಾಗ. ನೀವೇನು ಮಾಡ್ತೀರಿ? ನಾನು ಏನಿಲ್ಲ ಗುರುಜಿ, ಅಂಗಡಿಗೆ ಹೋಗ್ತೀನಿ, ಮನೆಗ್ ಬರ್ತೀನಿ, ಹಂಗೆ ರೀಲ್ಸ್ ಮಾಡ್ತೀನಲ್ಲ ಗುರುಜಿ ನಾನು. ನೀವು ರೀಲ್ಸ್ ಮಾಡ್ತೀರಾ? ರೀಲ್ಸ್ ಮಾಡ್ತೀನಿ ಗುರುಜಿ. ಅದು ಮೊದ್ಲು ಟಿಕ್ ಟಾಕ್ ಇಂದ ಮಾಡ್ತಿದ್ವಿ. ನಮ್ಗೂ ಟಿಕ್ ಟಾಕ್ ಅಲ್ಲಿ 5 ಲಕ್ಷ ಫಾಲೋವರ್ಸ್ ಇದ್ರು ಗುರುಜಿ. 5 ಲಕ್ಷ ಫಾಲೋವರ್ಸ್ ಇದ್ರು. ಇವಾಗ ಮತ್ತೆ ಅದು ಟಿಕ್ ಟಾಕ್ ಬ್ಯಾನ್ ಆಯ್ತಲ್ಲ, ಆಮೇಲೆ ಗ್ಯಾಪ್ ಮಾಡಿದ್ವಿ 2-3 ವರ್ಷ. ಆಮೇಲೆ ಇದು ಇನ್ಸ್ಟಾಗ್ರಾಮ್ ಆಗ ಬಂತು, ಇತ್ತೀಚೆಗೆ ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಇತ್ತೀಚೆಗೆ 1.5-2 ವರ್ಷ ಆಯ್ತು. ಈ 2 ವರ್ಷದಲ್ಲಿ 1,17,000 ಫಾಲೋವರ್ಸ್ ಆಗಿದ್ದಾರೆ ಗುರುಜಿ. ಆದ್ರೂ ಪರವಾಗಿಲ್ಲ ಗುರುಜಿ, ಅವು ಎಲ್ಲಿ ಹೋದ್ರು ಕೂನ ಹಿಡಿತಾರೆ, ಮಾತಾಡ್ತಾರೆ, ಅವು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಕರೀತಾರೆ, ಏನೋ ಒಂದ್ ಇದು ಮಾಡ್ತಾರೆ. ಫೇಮಸ್ ಇದೆಯಲ್ವ ನೀನು? ಇಲ್ಲ ಗುರುಜಿ, ಏನೋ ಮಾಡ್ತಾರೆ. ಇವ್ರಿಗೆ ನಾನು ಎಲ್ಲಿ ನಂದು ಅಂತ ನಾನು ಇದನ್ನೇ ಮಾಡ್ಕೊಳಲ್ಲ, ಇವ್ರಿಗೆ ಮುಂದೆ ಮಾಡ್ತೀನಿ ಗುರುಜಿ. ಯಾವ್ದಾರ ಫಂಕ್ಷನ್ಸ್ ಕೇಳಿ ಇವ್ರಿಗೆ ಮುಂದೆ ಮಾಡ್ತೀನಿ. ಯಾರ ಕ್ರೆಡಿಟ್ ಹೇಳ್ತಿದ್ರೆ ಫೋನಲ್ಲಿ ಫಸ್ಟ್ ಇವ್ರಿಗೆ ಲೈನ್ ಅಲ್ಲಿ ತಗೋತೀನಿ. ನನ್ಗೆ ಏನಾರ ಮಾತಾಡ್ಬೇಕಂದ್ರೆ ತಮ್ಮಂದ್ರು ಅವ್ರು ಇವ್ರು ಎಷ್ಟು ಫೋನ್ ಮಾಡ್ತಾರೆ ಗುರುಜಿ. ಅಲ್ಲಿ ನಿಮ್ ಮಾಮಾಗೆ ಹೇಳ್ರಪ್ಪ, ನಿಮ್ ಮಾಮಾರ್ಗೆ ಹೇಳ್ರಿ, ನಿಮ್ ಮಾಮಾರಿಂದೆ ನಾನಿಲ್ಲಿ, ನಿಮ್ ಮಾಮ ಇರ್ಲಿಕ್ಕಂದ್ರೆ ನಾನಿಲ್ಲ, ಅಷ್ಟು ಇದು ಮಾಡ್ತೀನಿ ಗುರುಜಿ ನಾನು. ಒಂದ್ ಸ್ವಲ್ಪ ಇತ್ತೀಚೆಗೆ ಅವ್ರಿಗೆ ಸೋರೆ ಸೇರ್ಸೋದು ಆಗ್ತಿತ್ತು ಗುರುಜಿ. ತಲೆಯಲ್ಲಿ ಮೈಯಲ್ಲಿ ಎಲ್ಲ ಫುಲ್ ಸೋರೆ ಸೇರ್ಸೋದ್ ಬಂತು. ಮತ್ತೆ ಒಂದ್ ಸ್ವಲ್ಪ ಕಫ ಗಿಫ ಈ ತರ ಜಾಸ್ತಿ ಅವ್ರಿಗೆ ಅಲರ್ಜಿ ಆಗಲ್ಲ ಗುರುಜಿ ಅವ್ರಿಗೆ. ಅವರು ಸ್ವಲ್ಪ ಸಿಸ್ಟಮೆಟಿಕ್ ಆಗಿರಲ್ಲ. ಅದು ನಿಜ, ನಾನು ಯಾವಾಗ್ಲೂ ಅಂತಿರ್ತೀನಿ ನೋಡು, ಸಿಸ್ಟಮೆಟಿಕ್ ಆಗಿರು, ಇದೇ ರೂಢಿ ಬೀಳ್ತದ, ವಯಸ್ಸಾದ್ಮೇಲೆ ಚೆನ್ನಾಗಿರು, ಇದೇ ರೂಢಿ ಬೀಳ್ತದ. ಅದು ಅಂದಿದ್ ತಪ್ಪ ಗುರುಜಿ ನಾನು?
ಎಲ್ ಬೇಕಲ್ಲಿ ಉಗುಳ್ಬೇಡ, ನೀಟಾಗಿ ಇರು, ಸ್ವಚ್ಛ ಇರು, ಕ್ಲೀನ್ ಆಗಿರು ಅಂದ್ರೆ ಆ ಜಗಳ ಟೈಮಲ್ಲಿ ಅದು ತೆಗಿತಾನೆ. ನಾನ್ ಸ್ವಚ್ಛ ಇರಲ್ಲ, ಅದಕ್ಕೆ ನೀನ್ ಹಿಂಗ್ ಮಾಡ್ತೀಯ, ನನ್ಗೆ ಅದಕ್ಕೆ ನೀನ್ ಹಿಂಗ್ ಮಾಡ್ತೀಯ. ನಾನು ಏನ್ ಮಾಡ್ತೀನಿ ಗುರುಜಿ, ನಾನು ಏನೂ ಮಾಡೇ ಇಲ್ಲ. ಅಂದ್ರೆ ಕೂದ್ಲೆಳೆ ಎಷ್ಟು ಜಗಳದಲ್ಲಿ ತರೋದು, ಕೂದ್ಲೆಳೆ ಎಷ್ಟು ಜಗಳದಲ್ಲಿ ತರೋದು. ಅಲ್ಲ, ಆತನಿಗೆ ನಿಮ್ಮ ಬಗ್ಗೆ ಯಾವ ವಿಚಾರದ ಬಗ್ಗೆ ಅಸಮಾಧಾನ ಇದೆ? ಒಂದ್ ನಿಮಿಷ, ನಮ್ ತಂದೆ ಹಚ್ಚಾರ, 5 ನಿಮಿಷ ಮಾತಾಡ್ತೀನಿ, 5 ನಿಮಿಷ. ಇಲ್ಲಿವರೆಗೂ ನನಗೆ ಏನ್ ಪ್ರಾಬ್ಲಮ್ ಅಂದ್ರೆ ಇವಾಗ್ಲೂ ಚೆನ್ನಾಗಿದೆ ನನ್ ಜೊತೆ, ಯಾವ್ದು ಜಗಳ ಇಲ್ಲ. ಊರಿಂದ ಬಂದ್ಮೇಲೆ ಇಬ್ರು ಚೆನ್ನಾಗಿದೀವಿ, ಅಂಗಡಿಗೆ ಹೋಗ್ತೀವಿ ಬರ್ತೀವಿ, ಮನೇಲಿ ಎಲ್ಲಾ ಚೆನ್ನಾಗಿದೀವಿ. ಬಟ್ ಆ ಒಂದ್ ಬಂದ್ ಹೋಯ್ತಲ್ಲ, ಅದ್ ಯಾಕೆ ಹಂಗಾಯ್ತು, ಅದ್ ಯಾಕೆ ಹಂಗಂದ್ರೆ ನನ್ಗೆ ಅದು ಬಂದ್ ಹೋಗಿದ್ ಏನ್ ಹೊಡಿಲಿ ಬಡಿಲಿ ಜಗಳ ತೆಗಿಲಿ, ಬಟ್ ಸಂಶಯ ಮಾಡಿದ್ರ ಯಾಕೆ ಮಾಡಿದ್ರು ಅನ್ನೋದು ಒಂದೇ ತಲೆಯಲ್ಲಿ ಗುರುಜಿ. ಇರ್ಲವ, ಈಗ ನೀವು ಕೇಳ್ತಿರೋ ಪ್ರಶ್ನೆ ಅಥವಾ ಪ್ರಶ್ನೆಗೆ ತಕ್ಕ ಅನುಭವ ಆಗಿರೋದ್ರಿಂದಲೇ ಪ್ರಶ್ನೆ ಉದ್ಭವ ಆಗಿದೆ, ಹೌದಲ್ಲ? ಈಗ ಅಂಥದ್ದೊಂದು ಪ್ರಶ್ನೆ ಕೇಳಿದ್ರು ಆ ಕಾರಣಕ್ಕೆ, ಅಂದರೆ ಯಾವಾಗ ಶೀಲದ ಮೇಲೆ ಶಂಕೆ ಪಟ್ಟಾಗ ನಿಮ್ಮಂಥ ಗೌರವಾನ್ವಿತವಾಗಿ ಬದುಕೊಂಡು ಬಂದವ್ರಿಗೆ ಅದು ಸಾವಿಗೆ ಸಮಾನ, ಹೌದಲ್ಲವಾ? ಸಾವು ಬೇರೆ ಅಲ್ಲ, ಹೀಗೆ ಸಂಶಯ ಬೇರೆ ಅಲ್ಲ. ಈಗ ಹಂಗೆ ನಡ್ಕೊಳ್ಳೋರ್ಗೆ ಅದೊಂದು ದೊಡ್ಡ ವಿಚಾರವೇ ಅಲ್ಲ. ಯಾವಾಗಲೂ ಅದರಿಂದ ತಪ್ಪಿಸ್ಕೊಳ್ಳಿ ಓಡಾಡ್ತಾರೆ, ಅದಕ್ಕೊಂದಷ್ಟು ಸುಳ್ಳು ಹೇಳ್ತಾರೆ. ಬಟ್ ತುಂಬ ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಬಂದವ್ರಿಗಿಂತ ಮಾತುಗಳು ಬರೋದು, ನೀವು ಅರ್ಥ ಮಾಡ್ಕೊಳ್ಳಿ. ಸಾಕ್ಷಾತ್ ಸೀತಾಮಾತೆಯನ್ನು ರಾಮಚಂದ್ರ ರಾವಣನಿಂದ ಬಿಡಿಸಿದ ಕಾಲದಲ್ಲಿ ಇನ್ನೇನು ಕರ್ಕೊಂಡು ಅಯೋಧ್ಯೆಗೆ ಹೋಗ್ತಂದ ರಾಮ, ಅಲ್ಲಿ ಹೋಗಿ ಪಟ್ಟಾಭಿಷೇಕವಾಗಿ ಸೀತೆಯೊಂದಿಗೆ ಭಾಳ ಚಂದದ ವೈಭವಯುತವಾದ ಬದುಕನ್ನು ಬದುಕ್ತಾನೆ ಎಂದುಕೊಂಡಿದ್ರು. ಆದರೆ ರಾಮ ಮಾಡಿದ್ದೇ ಬೇರೆ. ಅಂದರೆ ರಾವಣನ ಬಳಿ ಇದ್ದು ಬಂದ ನಿನ್ನನ್ನು ನಾನು ಸ್ವೀಕರಿಸಲಿಕ್ಕೆ ತಯಾರಿಲ್ಲ ಅಂದಾಗ ಸೀತೆಯು ಕೂಡ ನಿನ್ನ ಹಾಗೆ ಪವಿತ್ರಳಾಗೆ ಇದ್ಲಲ್ವಾ? ಅಂದ್ರೆ ರಾಮನಿಗೆ ಯಾರೋ ಮಾಡಿಸಿದ್ರ ಮತ್ತೆ? ಅಂದ್ರೆ ಇಲ್ಲಿ ರಾಮಚಂದ್ರ ಸೀತೆ ರಾವಣನ ಬಳಿ ಇದ್ದು ಬಂದವಳು, ಅದು ಹೇಗೆ ರಾಮ ಸ್ವೀಕರಿಸಿದನೋ ಏನೋ ಅಂತ ನಾಳೆ ಪುರದ ಜನರು ಪ್ರಜೆಗಳು ಮಾತಾಡಿಕೊಂಡಾಗ ಅಲ್ಲಿ ಕೆಡುವುದು ರಾಮನಲ್ಲ, ಸೀತೆಯ ಶೀಲ ಅಥವಾ ಸೀತೆ ಬಗ್ಗೆ ನಾಳೆ ದಿನ ಇಂಥದ್ದೇನೋ ಅಪವಾದ ಬಂದಾಗ ಅಲ್ಲೆಲ್ಲೋ ನಾನು ಅದನ್ನು ಪರಿಹರಿಸ್ಕೊಳ್ಳೋಕೆ ಹೋಗೋದ್ರ ಬದಲು ಲೋಕಕ್ಕೆ ಈ ಆರಂಭದಲ್ಲೇ ತಿಳಿಸ್ಬಿಡೋಣ, ಬಿಡು ಸೀತೆಯ ಬಗ್ಗೆ ಹೀಗೆ ಸ್ವಲ್ಪ ಕಟುವಾಗಿ ಮಾತನಾಡಿದಾಗ ರಾಮ ಇಲ್ಲಿ ಸ್ವಲ್ಪ ಕೆಟ್ಟವನಾಗಿ ಕಾಣ್ಬೋದು, ಆದರೆ ಹೀಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಪುರದ ಜನರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಲೋಕಕ್ಕೆ ಸೀತೆ ಎಷ್ಟು ಪವಿತ್ರಳು ಅಂತ ತೋರಿಸ್ಲಿಕ್ಕೆ ಈ ಅಗ್ನಿ ಪರೀಕ್ಷೆಗಳು ಬರ್ತವೆ. ಹೀಗೆ ನಿನ್ನ ಗಂಡ ರಾಮನಲ್ಲದೆ ಹೋದರು ಭಗವಂತನ ಅನುಗ್ರಹದಿಂದ ಗಂಡನ ಮೂಲಕ ಇಂಥದ್ದೊಂದು ಅಗ್ನಿ ಪರೀಕ್ಷೆಯನ್ನು ಕೊಟ್ಟಾಗ ಸಾಮಾನ್ಯವಾಗಿ ಇಲ್ಲಿ 2 ವಿಚಾರಗಳು ನಡೀತವೆ. ಒಂದು, ತುಂಬ ಪವಿತ್ರಳಾಗಿ ಬಂದ ಒಂದು ಹೆಣ್ಮಗಳಿಗೆ ಗಂಡ ಈ ರೀತಿ ಅಂದಾಗ ಅನ್ನದೇ ಅಂದನೇ ಇನ್ನು ಕೆಟ್ಟೇ ಬಿಡ್ತೀನಿ, ಅದೇನು ಮಾಡ್ಕೊಳ್ತಾನೆ ಮಾಡ್ಕೊಳ್ಳಿ ಅಂತ ಹಿಂಗಂತಾಳೆ. ಇಲ್ಲ, ರಾಮಾಯಣ ಅಥವಾ ಈ ಭಗವಂತ ಅಥವಾ ನಮ್ಮ ಪುರಾಣದ ಅಥವಾ ಈ ಎಲ್ಲ ಮಹಾನುಭಾವರ ಕಥೆಗಳು ಗೊತ್ತಿದ್ರೆ, ಅಯ್ಯೋ ಅಂತ ಸೀತಾಮಾತೆಗೆ ಸ್ವತಃ ರಾಮಚಂದ್ರನೇ ಹಾಗೆ ಅನುಮಾನಿಸಲ್ಪಟ್ಟಾಗ ನನ್ನದು ಯಾವ ಲೆಕ್ಕ? ರಾಮಚಂದ್ರ ಹೇಗೆ ಸೀತೆಗೆ ಅಗ್ನಿ ಪರೀಕ್ಷೆ ಕೊಟ್ಟನೋ ಹಾಗೆ ಭಗವಂತ ಗಂಡನ ಮೂಲಕ ನನಗೂ ಒಂದಿದು ಅಗ್ನಿ ಪರೀಕ್ಷೆ. ಸೀತೆ ಹಿಂಗ್ಯಾಕಂದೆ ನಾನು ರಾವಣನಿಂದನೇ ಹೋಯ್ತು ನಿಂತ ಹೋದ್ರ ಆ ಮಹಾನುಭಾವೆ? ಆಕೆ ಏನು ಮಾಡಿದ್ಲು ಅಂದ್ರೆ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ನಿಭಾಯಿಸುವುದು ಒಂದು ಕಲೆ. ಈಗ ಗಂಡನ ಮೈಯಲ್ಲಿ ಏನು ಹೊಕ್ಕಿತ್ತು, ಆತನಲ್ಲಿ ಯಾವ ದುರ್ಬುದ್ಧಿ ಆವರಿಸಿತ್ತು, ಈಗ ಅದು ಮುಗಿದು ಹೋದ ಕತೆ. ನಾನೀಗ ಅದಕ್ಕೆ ಮಾಟ ಮಂತ್ರ ಅಂತಲೂ ಹೇಳಲ್ಲ, ಇನ್ನೇನು ಹೇಳಲ್ಲ. ಬಟ್ ನಿನ್ನ ಕೇಂದ್ರಿತವಾಗಿ ಅಥವಾ ನಿನ್ನ ವ್ಯಕ್ತಿತ್ವ ಕೇಂದ್ರಿತವಾಗಿ ಮಾತ್ರ ಹೇಳೋದಾದರೆ ನಿನಗೆ, ಯಾಕಂದರೆ ಗೌರವಾನ್ವಿತವಾಗಿ ಬಂದಾಗಲೂ ಆಪಾದನೆಗಳು ಬಂದಾಗ ಸಹಜವಾಗಿ ಮನುಷ್ಯ ಕುಗ್ಗಿ ಹೋಗ್ಬಿಡ್ತಾನೆ. ಏನು, ಅಯ್ಯೋ ನಾನು ಒಳ್ಳೆ ರೀತಿಯಲ್ಲಿ ಬದುಕಿದ್ರು ಇವ್ರು ಹಿಂಗೆ ಅಂತಾರಲ್ಲಪ್ಪ, ಇನ್ನು ಒಳ್ಳೆತನಕ್ಕೆ ಏನು ಬೆಲೆ ಇದೆ ಅಂತ ಸ್ವಲ್ಪ ಹಾಳಾಗೋ ಸಾಧ್ಯತೆ ಅಲ್ಲಿರ್ತವೆ. ಹಾಗೆ ನಿನ್ನ ಪತಿವ್ರತೆತನವನ್ನ, ನಿನ್ನ ನಿಯತ್ತನ್ನ, ನಿನ್ನ ನಿಜವಾದ ಶುದ್ಧ ವ್ಯಕ್ತಿತ್ವ ಶೀಲವನ್ನ ಪರೀಕ್ಷೆ ಮಾಡುವುದು ಭಗವಂತನಿಗೆ ಅನಿವಾರ್ಯ. ಯಾಕೆ? ನಿನ್ನನ್ನೇ ಸ್ವಯಂ ಹೀಗೆ ಧರ್ಮವಾಗಿದ್ದಾಗಲೂ ಇನ್ಯಾರೋ ಅಲ್ಲ, ಸ್ವಯಂ ಗಂಡನೇ ಹಂಗಂದಾಗ ನೀನು
ಅದೇ ಧರ್ಮಕ್ಕೆ ಕಟ್ಟು ಬೀಳ್ತೀಯೋ, ಇಲ್ಲ ಧರ್ಮವಾಗಿದ್ದರೂ ಹಿಂಗಂದ್ಲು ಅಂದ ಅನ್ನೋದಾದರೆ ನಾನು ಅಧರ್ಮಿಯಾಗಿ ಹೋಗ್ತೀನಿ ಅಂತ ನೀನು ಧರ್ಮದಿಂದ, ಅಂದರೆ ಧರ್ಮದಿಂದ ಅಧರ್ಮಕ್ಕೆ ಜಿಗಿಯೋದು ಎಷ್ಟೋ ಸಾರಿ ಹೀಗೆ ಇದೇ ಕಾರಣಕ್ಕೆ. ಹೌದು ಹೌದು ಅಯ್ಯೋ ಒಳ್ಳೆಯವನಾಗಿದ್ದಿದ್ರೆ ಏನು, ಅಯ್ಯೋ ಬರ್ರಿ ಒಳ್ಳೆತನಕ್ಕೆ ಕಾಲ ಇಲ್ಲ, ಹಿಂಗೆ ಅಂದುಕೊಂಡು ಎಷ್ಟೋ ಜನ ಅಧರ್ಮಕ್ಕೆ ಹೋಗಿ ಸರ್ವನಾಶವಾಗಿ ಹೋಗ್ಬಿಟ್ರು. ನಿಜ ನಿಜ ಗುರುಜಿ. ನಿನಗೆ ಇಲ್ಲಿ ಗಂಡ ಯಾಕಂಗಂದ, ಇದು ನೋಡುವ ದಾಂಪತ್ಯದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ನಿನಗೆ ಉತ್ತರ ಬೇಕಾಗಬಹುದು. ಆದರೆ ಇದನ್ನು ಹೀಗೆ ಬಹಳ ದೊಡ್ಡ ಮಟ್ಟದಲ್ಲಿ ಭಗವಂತನ ಅಥವಾ ಸೃಷ್ಟಿಯ ಅಥವಾ ಕರ್ಮದ ದೃಷ್ಟಿಯಿಂದ, ಭಗವಂತನ ಪರೀಕ್ಷೆಯ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ, ಓಹೋ ನಾನು ಧರ್ಮದ ದಾರಿಯಲ್ಲಿದ್ದಾಗಲೂ, ಸೀತೆ ರಾವಣನ ಅಶೋಕವನದಲ್ಲಿದ್ದಾಗಲೂ ರಾವಣ ರಾಮನ ವೇಷ ಹಾಕೊಂಡು ಬರಿದ್ನಂತೆ. ಅಂದರೆ ರಾವಣ ಆಗಿ ಹೋಗ್ಬಿಟ್ಟು ನೀನು ನನ್ನ ವಶ ಆಗು ಅಂತ ಕೇಳಿದ್ರೆ ಆಗಲ್ಲ. ಸರಿ ರಾಮನ ವೇಷ ಹಾಕಿ, ಯಾಕಂದರೆ ಅವಾಗೆಲ್ಲ ವೇಷ ಬದಲಿಸುವಷ್ಟು ತಪಶಕ್ತಿ ಇತ್ತೋ ಏನೋ, ರಾಮನ ವೇಷ ಹಾಕೊಂಡು ಹೋದಾಗಲೂ ಆ ಸೀತೆ ರಾವಣನನ್ನು ರಾಮ ಅಂತ ನಂಬಲಿಲ್ಲ. ಹಾಗೆ ಧರ್ಮಯುತವಾಗಿದ್ದ ಸೀತೆಗೆ ಇದ್ದಕ್ಕಿದ್ದ ಹಾಗೆ ರಾವಣ ಏನೋ ಕೆಟ್ಟ ಮಾತಂದರೆ ಸರಿ, ಎಲ್ಲ ಯುದ್ಧ ಮಾಡಿ ರಾವಣನ ಸಾಯಿಸ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತಾ ನನ್ನ ಗಂಡ ರಾಮ ಅಂದ್ಕೊಂಡ್ರೆ, ಇಲ್ಲ ನಿನ್ನನ್ನು ಸ್ವೀಕರಿಸಲಾರೆ ಎಂದಾಗ ಆಕೆ ಮನಸ್ಥಿತಿ ಹೇಗಾಗಿರಬೇಕು. ಆಕೆ ಏನು ಮಾಡಿದ್ಲು, ಆಕೆ ಓಹೋ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂದುಕೊಂಡು ಕೆಡಲಿಲ್ಲ ಅಥವಾ ರಾಮನನ್ನು ದೂಷಿಸಲಿಲ್ಲ. ನಾನು ಧರ್ಮದಲ್ಲಿ ಇದ್ದೀನಿ ಅನ್ನೋದಾದರೆ ಆ ಧರ್ಮವೇ ನನ್ನನ್ನು ಕಾಪಾಡೋದು. ನೀನು ಯಾರಿಗೂ ಉತ್ತರ ಕೊಡೋದು ಬೇಕಿಲ್ಲ. ಯಾಕಂದರೆ ಸುಳ್ಳುಗಳು ಅಥವಾ ಸುಳ್ಳು ಆರೋಪಗಳು ಒಂದಷ್ಟು ಸಮಯ ಲೋಕದಲ್ಲಿ ಮೆರಿತವೆ. ಆದರೆ ಧರ್ಮ ತುಂಬ ಏನು ಘನತೆಯಿಂದ ಇರಬಹುದು, ತುಂಬ ಮೌನವಾಗಿರಬಹುದು. ಆದರೆ ನೀನು ಯಾರಿಗೂ ಉತ್ತರ ಕೊಡೋದು ಬೇಕಿಲ್ಲ. ಇಲ್ಲಿ ನಾನು ಹೇಳೋದು ಗಂಡನಲ್ಲಿ ನಾನಾ ಕಾರಣಗಳು, ಯಾಕಂದರೆ ಅವನೊಬ್ಬ ಪುರುಷ, ಮತ್ತು ಪುರುಷನಾಗಿ ಒಂದು ಚಿಕ್ಕ ಅಹಂಕಾರ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಜೊತೆಗೆ ಒಬ್ಬ ಗಂಡನಲ್ಲೊಂದು ಪೊಸೆಸಿವ್ನೆಸ್ ಇರುತ್ತೆ. ಸುಮ್ಮನೆ ಯೋಚನೆ ಮಾಡಿ, ನಿನ್ಗೆ ಇದನ್ನು ಅಳವಡಿಸ್ಕೊಳ್ಳೋದಾದ್ರೆ ಅಳವಡಿಸ್ಕೊ, ಇಲ್ಲಾಂದರೆ ನಾವು ನಾರ್ಮಲಿ ಕಂಡಿದ್ದೇನು, ಸೋಷಿಯಲ್ ಮೀಡಿಯಾದಲ್ಲಿ ನಿನಗೆ ಯಾರೋ ಒಬ್ಬ ಪುರುಷ ಏನೋ ಒಂದು ಕಮೆಂಟ್ ಹಾಕ್ದೆ, ಏನೋ ಒಂದು ಲೈಕ್ ಮಾಡ್ದ ಅಥವಾ ತುಂಬ ಏನೋ ಇದು ಮಾಡ್ದ ಅಂದಾಗ ಅವ್ನಿಗೆ ಎಂಥ ಕಂಟ್ರೋಲಬಲ್ ಮನುಷ್ಯ ಆದರೂ ಕೂಡ ಗಂಡನಾಗ ಅವನಿಗೊಂದು ಏನೋ ಒಂದು ಭಾವನೆ ಬರ್ಬೋದು. ಅದು ಅವತ್ತೇ ಸಂಜೆ ಬಂದು ನಿನ್ನನ್ನು ಕೊಳಪಟ್ಟು ಇಟ್ಕೊಂಡು ಕೇಳಲ್ಲ, ನಾಳೆ ದಿನ ಏನೋ ಕೆಟ್ಟಗಳಿಗೆ ಬಂದಾಗ ಅವೆಲ್ಲ ಮಾತು ಬರ್ತಾ ಹೋಗ್ತವೆ. ಹೀಗೆ ಹದುಮಿಟ್ಟ ದುಃಖಗಳು ಮುಂದೊಂದು ದಿನ ಹೀಗೆ ವಿಕೃತವಾಗಿ ಹೊರಹಾಕಲ್ಪಡ್ತವೆ. ಬಟ್ ನೀವೇನು ಮಾಡಬೇಕು, ಹೀಗೆ ಆ ಸೀತಾಮಾತೆಯ ಕಥೆಯನ್ನು ಯಾಕೆ ಹೇಳಿದೆ ಅಂದರೆ, ನನ್ನನ್ನು ನಾನು ನಿರೂಪಿಸಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡಬೇಕೆ ಹೊರತು ಗಂಡ ಯಾಕೆ ಹಿಂಗೆ ಕೇಳ್ದ ಅನ್ನೋದಕ್ಕಿಂತ ಅವನು ಕೇಳಿದ್ದಕ್ಕೆ ನಾನು ಯಾಕೆ ಕೇಳ್ದ, ಏನಾಗಿತ್ತು, ಅದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗೆ ಇಲ್ಲ. ನನ್ನ ಪರ್ಸಲ್ಲಿ ಇಷ್ಟೇ ರೂಪಾಯಿ ದುಡ್ಡಿದೆ, ಅಂಗಡಿಯವನು 100 ರೂಪಾಯಿ ಹೇಳ್ತಾನು 200 ರೂಪಾಯಿ ಹೇಳ್ತಾನೆ, ನನಗಾದರೆ ತಗೊಳ್ಬೇಕು, ಇಲ್ಲಪ್ಪ ನನ್ನ ಪರ್ಸಲ್ಲಿ ದುಡ್ಡಿಲ್ಲ ಅಂತ ಮುಂದೆ ಹೋಗಬೇಕು. ಹಂಗೆ ಆತ ಯಾಕೆ ಕೇಳ್ದ, ಏನು ಮೆಟ್ಕೊಂಡಿತ್ತು ದೇಹಕ್ಕೆ, ಅಥವಾ ಆತ ಏನು ಉದ್ದೇಶದಿಂದ ಕೇಳಿರುವ, ಇವೆಲ್ಲ ಉತ್ತರ ಸಿಗದ ಪ್ರಶ್ನೆಗಳು. ನೀನು ಎಷ್ಟು ಅದನ್ನು ಹುಡುಕಿದ್ರೂ ಕೂಡ ಅದಕ್ಕೆ ಉತ್ತರ ಇಲ್ಲ. ನಿನ್ನ ಹತ್ರ ಇರೋ ಉತ್ತರ ಏನು, ನೀನು 100 ಸಾರಿ ನಾನಾ ರೀತಿಯಲ್ಲಿ ಬಂದು ನಾನಾ ರೀತಿ ಸಂಶಯ ಪಡು. ನನ್ನಲ್ಲಿ ಶುದ್ಧತೆ, ನನ್ನಲ್ಲಿ ಪತಿವ್ರತೆ, ನನ್ನಲ್ಲಿ ಆ ಧರ್ಮ ಬುದ್ಧಿ ಇದೆ ಅನ್ನೋದಾದರೆ ನೀನು ಮಧ್ಯರಾತ್ರಿ ನನ್ನ ಫೋನ್ ಚೆಕ್ ಮಾಡಿ ಏನು ಮಾಡು. ಯಾಕಂದರೆ ನಾನು ಯಾವಾಗಲೂ ನನ್ನನ್ನು ಕಾಪಾಡಿಕೊಳ್ಳುವ ತುಂಬ ದೊಡ್ಡ ಪ್ರಯತ್ನ ಯಾವಾಗ ಮಾಡ್ತೀನಿ ಅಂದರೆ ನಾನು ಸಾಮಾನ್ಯವಾಗಿ ತಪ್ಪು ದಾರಿಲಿದ್ದಾಗ. ನೀವು ಸ್ವಯಂ ಧರ್ಮದಲ್ಲಿದ್ದೀರಾ ಅಂದಾಗ ಗಂಡ ಯಾಕೆ ಕೇಳ್ದ ಅನ್ನೋದು ನಿನ್ನ ಪ್ರಶ್ನೆ ಆಗಿರಲೇಬಾರ್ದು. ಗಂಡ ಹಾಗೆ ಕೇಳಿದಾಗ ನಾನು ತುಂಬ ಧೈರ್ಯವಾಗಿ ಹೇಳಿದೆ ಅಂದರೆ ಅದಕ್ಕೆ ಕಾರಣ ನನ್ನೊಳಗಿದ್ದ ಧರ್ಮ, ಆತ್ಮಸ್ಥೈರ್ಯ. ನಿನ್ನಲ್ಲಿ ಮನೋಬಲ ಯಾಕೆ ಕುಗ್ಗಿರಲಿಲ್ಲ ಅಂದರೆ ನೀನು ಧರ್ಮದಲ್ಲಿದ್ದೆ. ಹಾಗಾಗಿ ಸೀತಾಮಾತೆಯನ್ನು ಇವತ್ತಿಗೂ ಲೋಕ ಯಾಕೆ ಆ ತಾಯಿಯ ಸ್ಥಾನದಲ್ಲಿ ಇಡುತ್ತೆ ಅಂದರೆ, ಇಂಥ ಅಗ್ನಿ ಪರೀಕ್ಷೆಗಳು ಬಂದಾಗಲೂ ರಾಮನಿಗೆ ಬಾಯಿಗೆ ಬಂದಂಗೆ ಬೈಲಿಲ್ಲ. ಕರ್ಕೊಂಡೋಗಿ ಒತ್ಕೊಂಬಂದು ರಾವಣ ಹಿಂಗೆ ಅಯ್ಯೋ ಅನ್ನಿಸ್ದ, ನೀನು ಗಂಡನಾಗಿ ಕಟ್ಕೊಂಡವು ನೀನು ಹಿಂಗೆ ಅಯ್ಯೋ ಅನ್ನಿಸ್ತಿದ್ಯಾ ಅಂತ ಸೀತೆ ಬೈಕೊಂಡು ಕೂರ್ಲಿಲ್ಲ. ಯಾಕಂದರೆ ಸ್ವಯಂ ಅಗ್ನಿ ಪ್ರವೇಶ ಮಾಡಿ ಆದಮೇಲೂ ಅಥವಾ ಸ್ವಯಂ ತಾನು ಬೆಂಕಿ ಒಳಗಡೆ ಬಿದ್ದಾಗಲೂ ಅಥವಾ ಅದರೊಳಗಡೆ ಇಳಿದಾಗಲೂ ನನ್ನನ್ನು ಆ ಅಗ್ನಿಯೇ ಸುಡದೇ ಇದೆ ಅನ್ನೋದಾದರೆ ನಾನು ಶುದ್ಧಳಾಗಿದ್ದೀನಿ ಅಂತ. ಹಾಗಾಗಿ ನೀನು ಅಗ್ನಿ ಒಳಗಡೆ ಹೋಗೋದು ಬೇಡ. ಈ ಎಲ್ಲ ಆಪಾದನೆಗಳ ನಡುವೆಯೂ ಭಗವಂತ ಮಿಕ್ಕಿದ್ದು ನೀನು ನೋಡ್ಕೊಳ್ಳಪ್ಪ, ಮಾಡಿದರೆ ನಾನು ಕೆಡ್ತೀನಿ, ಅದನ್ನು ಗಂಡ ಶಾಪ ಹಾಕಲೇಬೇಕು ಅಂತ ಏನಿಲ್ಲ. ನೀನು ಮಾಡಿದರೆ ಇವತ್ತೆಲ್ಲ ನಾಳೆ ತಗ್ಲಾಕೊಳ್ತೀಯ ಅಲ್ವನಮ್ಮ. ಅದಕ್ಕೆ ಗಂಡ ಎನ್ಕ್ವೈರಿನೇ ಮಾಡಬೇಕು ಅಂತ ಏನಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಕಳ್ಳದಾರಿಗಳು ಕೆಲವೊಮ್ಮೆ ಬುದ್ಧಿ ಅಂದರೆ ಕಳ್ಳ ಅದು ಎಷ್ಟೇ ಬುದ್ಧಿವಂತ ಆದರೂ ಒಂದು ಕುರುಹು ಬಿಟ್ಟು ಹೋಗಿರ್ತಾನಲ್ಲ, ಹಂಗೆ
ಹಂಗೆ ನಾವೇನೇ ಮೆಸೇಜ್ ಡಿಲೀಟ್ ಮಾಡ್ಕೊಂಡು ಏನೇ ಕಳ್ಳಾಟ ಆಡಿದ್ರು ಕೂಡ ಧರ್ಮದ ಅತಿ ಏನು ಅದನ್ನು ಉಲ್ಲಂಘನೆ ಮಾಡಿ ಧರ್ಮ ಮೀರಿದಾಗ ಒಂದು ಸುಖ ಸಿಗುತ್ತೆ, ಅದೇ ಬಹಳ ದೊಡ್ಡ ತಪ್ಪು. ಆ ಧರ್ಮ ಮೀರಿದಾಗ ಸಿಗುವ ಸುಖಕ್ಕೋಸ್ಕರ ಧರ್ಮವನ್ನು ಮನುಷ್ಯ ಕೈ ಬಿಟ್ಟುಬಿಡ್ತಾನೆ. ಹಾಗಾಗಿ ತಾಯಿ, ನಿನ್ನ ಗಂಡ ಕಳೆದ ಇದೇನು ನಡೆದು ವರ್ಷ ತಿಂಗಳುಗಳ ಆಗೋಗ್ಬಿಟ್ಟಿದೆ, ಬದುಕನ್ನು ನೀನು ಮುಂದೆ ಸಾಗಿಸಬೇಕು. ಹಿಂಗ್ಯಾಕೆ ಹಂಗ್ಯಾಕಂದ್ರಿ ಅಂದರೆ ಅವತ್ತಿನ ವಿಚಾರಗಳನ್ನು ಮತ್ತೆ 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 ನೀನೇ ಕೆಣಕ್ದಂಗಾಗುತ್ತೆ. ಗಂಡ ಅಲ್ಲ, ಇನ್ಯಾರು ಬಂದು ಏನೇ ನನ್ನ ಮೇಲೆ ಸಂಶಯ ಪಟ್ಟರೂ ಕೂಡ ನಾನು ಧರ್ಮದಲ್ಲಿದ್ದೀನಿ, ನಾನು ಪತಿವ್ರತೆಯಾಗಿದ್ದೀನಿ, ನಾನು ನನ್ನ ಗಂಡನ ಹೊರತಾಗಿ ಇನ್ಯಾರಿಗೂ ನಾನು ಹಾಗೆ ಯೋಚಿಸಿದವಳು ಅಲ್ಲ ಅನ್ನೋದಾದರೆ ನೀನು ನಿನ್ನ ಬದುಕಲ್ಲಿ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಗಂಡನ ವಿಚಾರವಾಗಿ ಒಂದೇ ಬಾರಿ ಹೇಳಬೇಕಂದ್ರೆ ಆತನಿಗೆ ಯಾವುದೋ ಒಂದಷ್ಟು ನೆಗೆಟಿವ್ ಅಂಶಗಳಿದ್ದು ಅದನ್ನು ನೀವು ಮಾಟ ಮಂತ್ರ ಅಂತ ಅಂದ್ಕೊಳ್ಳೋದು ಬೇಡ. ಯಾವುದೋ ಅದು ಮಿಟ್ಟ ಕೆಲವು ವಿಚಾರಗಳು ಹೇಳಿಕೊಟ್ಟು ಯಾರೋ ಅಂದರೆ ಯಾರೋ ಒಬ್ರು ಎಲ್ಲೋ ಹೊರಗಡೆ ಏನೋ ಒಂದು ಹೇಳಿರ್ತಾರೆ, ಅದನ್ನು ನಿಭಾಯಿಸೋಕಾಗದೆ ಹೀಗೆ ಕೆಲವೊಮ್ಮೆ ಮನೆ ಬಿಡ್ತಾರೆ, ಇನ್ನು ಕೆಲವೊಬ್ರು ಪ್ರಾಣನೇ ಬಿಡ್ತಾರೆ. ಹಾಗಾಗಿ ಕೆಲವು ವಿಚಾರಗಳು ನಡೆದಾಗ ಏನೋ ಒಂದು ದೊಡ್ಡ ಗಂಡಾಂತರ ತಪ್ಪು ಅಂದ್ಕೋ, ಆದರೆ ಮತ್ತೆ ಮತ್ತೆ ಮನೆಯ ವಾಸ್ತುಗೃಹದಲ್ಲಿ ಅದನ್ನು ಮತ್ತೆ ಮತ್ತೆ ಎತ್ತು ಮಾಡುದು. ಯಾಕೆ ಹಿಂಗಂದೆ, ಅದು ಯಾಕಂದೆ, ಇದು ಯಾಕಂದೆ, ಅದ್ಯಾವುದು ನಿನ್ನ ಮನೆಯ ನೆಮ್ಮದಿಯ ಅಂಗಳದಲ್ಲಿ ಇರಬಾರ್ದು. ಆಯಿತು, ಅದನ್ನೆಲ್ಲ ಆ ವಿಚಾರ ಬಂದಾಗ ನೀನು ಅದನ್ನು ಎದುರಿಸದೆ ನಿನ್ನ ತವ್ರ ಮನೆ ಕೂಡ ನೀನು ಬೆಂಬಲಕ್ಕೆ ನಿಲ್ತು. ಯಾಕೆ ಇವರೆಲ್ಲ ಬೆಂಬಲಕ್ಕೆ ನಿಂತರು ಅಂದರೆ ಈ ಹಿಂದೆಯಿಂದ ನೀನು ಹಾಕಿ ಕಾಪಾಡ್ಕೊಂಡು ಬಂದಿದ್ದೆ. ಅಂದರೆ ನೋಡವ್ವ, ನಾವು ಯಾವುದೋ ಹಣಕ್ಕೋಸ್ಕರ ಲಾಭಕ್ಕೋಸ್ಕರ ಅಲ್ಲದೆ ಹೋದರೂ ಒಳ್ಳೆ ವ್ಯಕ್ತಿತ್ವವನ್ನು ಯಾಕೆ ಕಾಪಾಡಿಕೊಳ್ಬೇಕು ಅಂದರೆ ಏನೋ ಒಂದು ಕೆಟ್ಟ ಕಾಲ ಬಂದಾಗ ಇಡೀ ಸಮಾಜ ನನ್ನ ಪರ ನಿಲ್ಲುತ್ತವಾಗ. ಅಯ್ಯೋ ಬಿಡಪ್ಪ, ಒಳ್ಳೆ ತಂದಿಂದ ಏನು ಪ್ರಯೋಜನ, ಧರ್ಮದಲ್ಲಿರೋದ್ರಿಂದ ಏನು ಪ್ರಯೋಜನ, ಎಲ್ಲ ಸುಖ ಅನುಭವಿಸ್ಕೊಂಡು ಮೆರಿತವ್ರೆ, ನಾವು ಧರ್ಮ ಅಂದ್ಕೊಂಡು ಇಲ್ಲಿ ಕೂತಿದ್ದೀವಿ ಅಂತ ನೀವು ಅಂದುಕೊಳ್ಬೋದು. ಆದರೆ ಧರ್ಮವನ್ನು ಉಲ್ಲಂಘನೆ ಮಾಡಿ ಸುಖಕ್ಕೋಸ್ಕರ ಯಾರ್ಯಾರಿಗೋ ತನ್ನ ದೇಹವನ್ನು ಅರ್ಪಿಸಿದ ಹೆಣ್ಣು ಮಕ್ಕಳ ಕತೆ ರೋಗದಲ್ಲೋ ಇಲ್ಲ ದುಃಖದಲ್ಲೋ ಇಲ್ಲ ನಿಶಕ್ತಿಯಲ್ಲೋ ಇಲ್ಲ ಹೊರದಬ್ಬುವಿಕೆಯಲ್ಲೋ ಅಥವಾ ಅವಮರ್ಯಾದೆಯಲ್ಲೋ ಅಥವಾ ಆತ್ಮಹತ್ಯೆಯಲ್ಲೋ ಅಂತ್ಯವಾಗುತ್ತೆ. ಹಾಗಾಗಿ ಧರ್ಮ ಹಾಲು ಕೊಡೋ ಹಸು ಅಲ್ಲ. ನಾನು ಹುಲ್ಲು ಹಾಕ್ತೀನಿ, ಅದು ಹಾಲು ಕೊಡುತ್ತೆ. ನಾನು ಹಾಲು ಕೊಡದೆ ಹೋದರೂ ನಾನು ಹಸು ಸಾಕಬೇಕು. ಹಾಗೆ ಕೆಲವೊಮ್ಮೆ ನಾನು ಪ್ರತಿಫಲ ಬಯಸದೆ ಧರ್ಮ ಪಾಲಿಸಬೇಕು. ಯಾಕೆ? ಪ್ರತಿಫಲ ಸಿಗಲಿ ಅನ್ನೋ ಕಾರಣಕ್ಕೆ ಧರ್ಮ ಪಾಲಿಸೋದಲ್ಲ. ಧರ್ಮ ಪಾಲಿಸೋದಕ್ಕಿರೋ ಒಂದೇ ಕಾರಣ, ಅದು ಧರ್ಮ ಅಷ್ಟೇ. ಅದು ಧರ್ಮವಾಗಿದೆ ಅನ್ನೋದಕ್ಕಿಂತ ದೊಡ್ಡ ಕಾರಣ ಬೇಕೇ ಧರ್ಮ ಪಾಲನೆ ಮಾಡಲಿಕ್ಕೆ? ನನ್ನ ಗಂಡ ಬೈತಾನೆ ಅನ್ನೋ ಕಾರಣಕ್ಕೆ ಯಾರು ಗಂಡನಿಗೆ ನಿಯತ್ತಾಗಿರ್ತಾರೆ, ಆ ದಾರಿ ತಪ್ಪಿದವಳಿಗೂ ಅವಳಿಗೂ ಏನು ವ್ಯತ್ಯಾಸ ಇಲ್ಲ. ನಾನು ಧರ್ಮದಲ್ಲಿರ್ಬೇಕಷ್ಟೇ. ಈ ಕಾರಣದಿಂದ ನಾನು ಧರ್ಮದಲ್ಲಿರಬೇಕು. ಯಾರಿಗೋ ಹೆದರ್ಕೊಂಡು ಯಾರು ಈಗ ಮೇಷ್ಟ್ರು ಬೈತಾರೆ ಅನ್ನೋ ಕಾರಣಕ್ಕೆ ಯಾರು ಹೋಮ್ವರ್ಕ್ ಮಾಡ್ತಾನೆ, ಅವನು ಉದ್ಧಾರ ಆಗೋದಷ್ಟೇ, ಅಥವಾ ಅದಷ್ಟೇನು ಫಲವಿಲ್ಲ. ಹೋಮ್ವರ್ಕ್ ಮಾಡೋದು ನನ್ನ ಕರ್ತವ್ಯ. ಗಂಡನಿಗೆ ನಿಯತ್ತಾಗಿರೋದು ನನ್ನ ಕರ್ತವ್ಯ. ಭಗವಂತನನ್ನು ಸ್ಮರಣೆ ಮಾಡೋದು ನನ್ನ ಕರ್ತವ್ಯ. ಎತ್ತವರ ಸೇವೆ ಅಥವಾ ಎತ್ತವರ ಕೊನೆಗಾಲದಲ್ಲಿ ನೆರವಾಗೋದು ನನ್ನ ಕರ್ತವ್ಯ. ಹೀಗೆ ಯಾರು ಕರ್ತವ್ಯ ಅಂದ್ಕೊಂಡು ಮಾಡ್ತಾನೋ ಅವನ ಯೋಗಕ್ಷೇಮವನ್ನು ಭಗವಂತನೇ, ಅದನ್ನೇ ಭಗವದ್ಗೀತೆಯಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ, ನೀನು ನನ್ನನ್ನು ನಂಬು, ನೀನು ಧರ್ಮವನ್ನು ನಂಬು, ನಿನ್ನ ಯೋಗಕ್ಷೇಮ ನನಗೆ ಬಿಡು ಅಂತಾನೆ ಕೃಷ್ಣ. ಹಾಗೆ ನೀನು ಸೋಷಿಯಲ್ ಮೀಡಿಯಾದಲ್ಲಿರು, ರೀಲ್ಸ್ ಮಾಡು, ಏನೇ ಮಾಡು, ಆದರೆ ಒಂದು ಮಿತಿ, ಅದು ಧರ್ಮದ ಚಿಕ್ಕ ಮಿತಿ ಇದೆ. ಅದನ್ನು ದಾಟಿ ಹೋದರೆ ಯಾರೂ ನಿನ್ನನ್ನು ಕಾಪಾಡಲಿಕ್ಕಾಗಲ್ಲ. ಹಾಗಾಗಿ ನಿನ್ನ ಸಂಸಾರವನ್ನು ಉಳಿಸಿಕೊಳ್ಳುವಲ್ಲಿ ಗಂಡನ ಎಲ್ಲ ನಷ್ಟದ ಸಮಯದಲ್ಲಿ ನೀನು ತೆಗೆದುಕೊಂಡ ನಿರ್ಧಾರ, ನೀನು ಕಷ್ಟಪಟ್ಟು ಸಂಪಾದಿಸಿದ ಒಂದಷ್ಟು ಬಂಗಾರವನ್ನು ಗಂಡನ ಸಂಕಷ್ಟದ ಸಮಯದಲ್ಲಿ ಅಡವಿಟ್ಟು ಅವರಿಗೆ ನೆರವಾಗಿ ಬೀದಿಯಲ್ಲಿ ನಿಂತು ಬಟ್ಟೆ ಮಾರಿ, ಅಯ್ಯೋ ತಾಯಿ ನೀನು ಎಷ್ಟು ವಿಚಾರದಲ್ಲಿ ಅದ್ಭುತ ಆಗಿದ್ದಿ ಗೊತ್ತೇನು, ಆ ಕಾರಣಕ್ಕೆ ನೀನು ದೊಡ್ಡ ಮನುಷ್ಯ ಆಗಿಬಿಟ್ಟೆ. ಇಲ್ಲಿ ನಿನಗೆ ಹುಟ್ಟಿರುವ ಪ್ರಶ್ನೆ ಅದು ಭೂತಕಾಲದಲ್ಲಿ ನಡೆದು ಹೋಗಿದೆ. ಭೂತಕಾಲವನ್ನು ಕೆಣಕಿ ವಾಸ್ತವ ಅಥವಾ ಈ ವರ್ತಮಾನ ಕಾಲವನ್ನ ಅಥವಾ ಭವಿಷ್ಯದ ಕಾಲವನ್ನ ಹಾಳು ಮಾಡಿಕೊಳ್ಳೋದು ಬೇಡ. ಇನ್ನ ಒಂದೇ ಗುರುಜಿ, ನಮ್ಮ ಅತ್ತೆ ತೀರ್ಕೊಂಡು 30 ವರ್ಷ ಆಯ್ತು ಗುರುಜಿ. ನಮ್ಮ ಅತ್ತೆ ತೀರ್ಕೊಂಡು ಇನ್ನಾದ್ರೂ ಇವ್ರ ಮೈಯಲ್ಲಿ ಬರ್ತಾಳ ಗುರುಜಿ.
ಹ್ಮ್ 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 ಎಲ್ರು ನಂಬ್ತಾರ ಮನೇಲಿ, ನಾವು ನಂಬ್ತೀವಿ. ಹ್ಮ್ ಅವತ್ತಿನ ದಿನ ನೈಟ್ ಅವ್ರು ಬಂದ್ರು ಗುರುಜಿ, ನನ್ ಕೊಡದು ಆಚೆ ಹಾಕಿದ್ರಲ್ಲ, ಹ್ಮ್ ಅವತ್ತಿನ ದಿನ ಬಂದು ನನಗೆ ತಬ್ಕೊಂಡ್ ಹತ್ತು, ನನ್ ಮಗ ಏನೋ ಒಂದ್ ಸ್ವಲ್ಪ ನನ್ ಮಗನಿಗೆ ಗ್ರಾಚಾರ ಕಾದಿದೆ ಅಮ್ಮ, ನೀನೇನು ಹೊಟ್ಟೆಲಾಕೋ, ನೀನಂತ ಸೊಸೆನ್ ಪಡೆಯಕ್ಕೆ ನಾನ್ ಪುಣ್ಯ ಮಾಡಿದೀನಿ, ನಾನೆಲ್ಲಾ ನೋಡ್ತಿದೀನಿ, ನನಗೆಲ್ಲಾ ಕಾಣ್ತಿದೆ, ಏನೇನೋ ಅಂದ್ರು ಗುರುಜಿ ಅವರು. ಅದು ಏನೇನೋ ಅಂದ್ರು, ಸ್ವಲ್ಪ ನೀನೇ ಸಹಿಸ್ಕೋ, ನೀನೇ ತಾಳ್ಮೆಯಿಂದ ಇರು. ಅವ್ರು ಅಂದಿದ್ದು ಒಂಚೂರು ನನಗೆ ಅವತ್ ಅವ್ರು ಏನ್ ಮಾಡಿದ್ರು ನನ್ ಮನೆ ಬಿಟ್ಟು ಹೋಗಕ್ ಕಾರಣ ಆಗಲ್ದೇ ಇರೋದ್ ನೋಡಿ. ಇರ್ಲಿವ ಅಂದ್ರೆ ನಾನು ಇಷ್ಟೇ ತಾಯಿ ಹೇಳೋದು, ಯಾವುದೇ ಒಂದು ನಂಬಿಕೆ ನಿನ್ನಲ್ಲಿ ಬಹಳ ಒಳ್ಳೆಯ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ನೆರವಾಗುತ್ತೆ ಅನ್ನೋದಾದ್ರೆ ನಂಬಕ್ ತಪ್ಪೇನಿದೆ. ಹೌದು. ಯಾವ ನಂಬಿಕೆಗಳು ಮಾನವೀಯತೆಗೆ ಹಾಗೂ ವಾಸ್ತವಕ್ಕೆ ಅಥವಾ ಧರ್ಮಕ್ಕೆ ವಿರುದ್ಧವೋ ಅದನ್ನ ನಾನು ಅದು ದೂರಣ, ಅಥವಾ ಅದು ಮೂಢನಂಬಿಕೆಗಣ, ಅದು ಸರಿ ಇಲ್ಲ ಅನ್ನೋಣ. ನಾನು ಈಗ ಅತ್ತೆ ಬಂದರು ಅವ್ರ ಮೈ ಮೇಲೆ, ಅಯ್ಯೋ ನಿನ್ನಂಥ ಸೊಸೆಯನ್ನು ಪಡೆದಿದ್ದು ನನ್ನ ಭಾಗ್ಯ, ಏನೋ ಮಗನದಿಂದ ತಪ್ಪಾಗ್ತಾ ಇದೆ, ಅವನು ತಿದ್ದುಕೊಳ್ತಾ ಇಲ್ಲ, ಈ ಸಮಯದಲ್ಲಿ ನೀನೇ ಸ್ವಲ್ಪ ಒಂದಷ್ಟು ಸಮಯಗಳ ಕಾಲ ನೀನು ಸ್ಥಿಮಿತವನ್ನು ಕಾಪಾಡ್ಕೊ, ಮುಂದಿದ್ದೆಲ್ಲ ಸರಿ ಹೋಗುತ್ತೆ ಅಂದರೆ ಒಟ್ಟಾರೆ ಸಂದೇಶ ಇದೇ ಆಗಿತ್ತು, ಹೌದಲ್ಲವ? ಅಂದರೆ ಅದು ಅತ್ತೆ ಬಂದಿತ್ತೋ ಅಥವಾ ಆತನ ಡ್ಯುಯಲ್ ಪರ್ಸನಾಲಿಟಿನೋ ಏನೋ, ಒಟ್ಟಾಗಿ ಯಾವುದೋ ಒಂದು ವಿಚಾರ ನಿನಗೂ ಅಲ್ಲಿ ಧೈರ್ಯ ನೀಡಿತು, ಮತ್ತು ಗಂಡನ ಅಹಂಕಾರಕ್ಕೂ ಅದು ಅಡ್ಡ ಬರಲಿಲ್ಲ, ಮತ್ತು ದೌರ್ಜನ್ಯಕ್ಕೆ ಒಳಗಾಗ್ತಿರೋ ನಿನ್ನ ಪರವೂ ಅದಿತ್ತು. ಈ ಎರಡೂ ಪರಿಸ್ಥಿತಿಯಲ್ಲಿ ನಾನು ಅದನ್ನು ಅಯ್ಯೋ ಅದು ಮೂಢನಂಬಿಕೆ ಅಥವಾ ಇದಿನ್ನೇನು ಇಲ್ಲ, ಯಾವುದೇ ಆಗ್ಲವ. ಕೆಲವೊಮ್ಮೆ ದೆವ್ವದ ಹೆಸರು ಹೇಳಿ ಒಂದು ತಾಯಿ ಮಗುವಿಗೆ ಅನ್ನ ಊಟ ಮಾಡಿಸ್ತಾಳೆ ಅಂದರೆ ದೆವ್ವ ಅಲ್ಲಿ ಒಳ್ಳೆಯದೇ ಆಯಿತು. ಅಂದರೆ ಯಾವುದೇ ನಂಬಿಕೆಗಳಾಗಲಿ ಒಂದಷ್ಟು ಒಳ್ಳೆಯ ವಿಚಾರ, ನೀನು ಮನೆ ಬಿಡದೆ ಇನ್ನೇನೋ ತಪ್ಪು ನಿರ್ಧಾರ ತೆಗೆದುಕೊಳ್ಳದೆ ಇರೋದಕ್ಕೆ ಅದು ಕಾರಣ ಅನ್ನೋದಾದ್ರೆ ಹೌದು, ಅತ್ತೆ ಬಂದಿದ್ಲು, ಏನು ತೊಂದರೆ ಇಲ್ಲ, ಇಷ್ಟೇ. ಆ ಮೂಢನಂಬಿಕೆ ಅಥವಾ ಅದ್ಭುತ ಇವೆರಡರ ನಡುವೆ ಇಷ್ಟೇ. ಯಾವ ಲೋಕ ಅದನ್ನು ಮೂಢನಂಬಿಕೆ ಅನ್ನಲಿ. ಈಗ ಅಜ್ಜಿ ತನ್ನ ಸೆರಗನ್ನು ನೀಳಿಸಿ ಹೊಟ್ಟೆ ನೋವು ಬಂದಾಗ ಅಥವಾ ಅಂಚಿಕಡ್ಡಿಲಿ ದೃಷ್ಟಿ ತೆಗೆದು ಏನೋ ಮಾಡ್ತಾರಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ ಅವ್ರು ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಅಯ್ಯೋ ನಮ್ಮ ಅಜ್ಜಿ ಹಾಗೆ ಸೆರಗು ನೀವಿಸಿದಾಗ ನನಗೆ ಹೊಟ್ಟೆ ನೋವು ಹೋಯ್ತಪ್ಪ ಅಂತ ಒಬ್ಬ ನಂಬೋದಾದರೆ ಆ ಅಜ್ಜಿ ಮಾಡಿದ ಅದ್ಭುತವೇ ಹೌದು. ಮೂಢನಂಬಿಕೆ ನಿರ್ಧಾರವಾಗುವುದು ಹೇಗೆ ಅಂದರೆ, ಯಾವ ನಂಬಿಕೆಗಳಿಂದ ಅನೇಕರಿಗೆ ತೊಂದರೆಯಾಗುತ್ತೋ, ಯಾವ ನಂಬಿಕೆಗಳಿಂದ ತುಂಬ ಜನರಿಗೆ ಯಾವುದೋ ಒಂದು ರೀತಿಯಲ್ಲಿ ನಷ್ಟವಾಗುತ್ತೋ, ಅಯ್ಯೋ ನಾನೀಗ ನಾನು ಒಂಚೂರು ಮಣ್ಣು ತೆಗೆದುಬಿಟ್ಟು ನಿಮ್ಮೆಲ್ಲರ ಮೇಲೂ ಚುಮ್ಕಿಸ್ಬಿಟ್ರೆ ನಿಮ್ಮೆಲ್ರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಒಬ್ಬೊಬ್ಬರಿಂದ 1,000 ಇಸ್ಕೊಂಡ್ರೆ ಇದೊಂದು ಮೂಢನಂಬಿಕೆ ಅನ್ನೋಣ. ಆದರೆ ಯಾವ ಒಂದು ಆಚರಣೆ ಅನೇಕರಲ್ಲಿ ಧನಾತ್ಮಕತೆಯನ್ನು ಬೀರುತ್ತೋ ಅದನ್ನು ಯಾಕೆ ನಾನು ಮೂಢನಂಬಿಕೆ ಅನ್ನಲಿ? ಇವತ್ತು ಕುಂಭ ಮಹಾಮೇಳಕ್ಕೆ ಹೋಗಿ ಅಥವಾ ಕುಂಭಮೇಳಕ್ಕೆ ಹೋಗಿ ಆ ನದಿಯಲ್ಲಿ ಮಿಂದು ಮುಳುಗಿ ಎದ್ದು ಬರು, ಹಂಗ ಮುಳುಗಿ ಎದ್ದು ಬಂದರೆ ಪಾಪ ಹೋಗುತ್ತಾ ಅನ್ನೋರಿಗೆ ಹಾಗೆ ಹೋಗಿ ಬರುವುದರಿಂದ ಅವರಲ್ಲಿ ಒಂದು ಧನಾತ್ಮಕತೆ ಮೂಡುತ್ತೆ. ಒಂದು ಸ್ಥಳ ಇಲ್ಲಿಂದ ಅಲ್ಲಿಗೆ ಹೋಗಿ ಒಂದು ಪ್ರಯಾಣದ ಅನುಭವವಾಗುತ್ತೆ, ಮತ್ತು ಅಲ್ಲಿ ಸಾಧು ಸಂತರನ್ನು ನೋಡಿ ಅವ್ರ ಮನಸ್ಸಿಗೆ ಒಂದು ಆಧ್ಯಾತ್ಮಿಕತೆ ಬರುತ್ತೆ, ಮತ್ತು ಸಂಬಂಧಗಳನ್ನು ಅಥವಾ ಒಂದೇ ನಂಬಿಕೆ ಇರುವ ಅನೇಕ ಕೋಟ್ಯಾಂತರ ಜನ ಒಂದು ಕಡೆ ಸೇರಿದಾಗ ಅದು ಹಬ್ಬವೇ ಹೌದಲ್ಲವಾ? ಇದು ಮೂಢನಂಬಿಕೆಯ ವಿಚಾರ ಅಲ್ಲ, ಇದು ಕೇವಲ ನಂಬಿಕೆಯ ವಿಚಾರ. ಯಾವ ನಂಬಿಕೆಗಳು ಅನೇಕರ ಬದುಕನ್ನು ಸರ್ವನಾಶ ಮಾಡ್ತವೋ ಅದನ್ನು ಮೂಢನಂಬಿಕೆ ಅನ್ನೋಣ. ಹಾಗಾಗಿ ಇಲ್ಲಿ ನಿಮ್ಮ ಗಂಡನ ವಿಚಾರವಾಗಿ ಆತ ಕೂಡ ಹಳೆಯದು ಯಾವುದೋ ಒಂದು ಲವ್ ಸ್ಟೋರಿ ಇಂದ, ಬಟ್ ಮದುವೆ ಆದ ಕಾಲದಿಂದಲೂ ನಿಯತ್ತಾಗಿ ಇದ್ದಾರಲ್ಲವಾ ಗಂಡನ ವಿಚಾರದಲ್ಲಿ. ಸೊ ಹಾಗಾಗಿ ಬದುಕು ಯಾವಾಗಲೂ ಚೆನ್ನಾಗಿರ್ಬೇಕಂದ್ರೆ ಪಾಸಿಟಿವಿಟಿನ ನಾನು ಲಿಸ್ಟ್ ಮಾಡಿ ಗೋಡೆ ಮೇಲೆ ಅಂಟಿಸ್ಬಿಡ್ಬೇಕು. ನನ್ನ ಗಂಡ ಈ ವಿಚಾರದಲ್ಲಿ ಸರಿ ಇಲ್ಲ ಅಂತ ನೀನು ಲೆಕ್ಕ ಮಾಡ್ಕೊಂಡು ಹೋದ್ರೆ ಒಂದು 4 ಅಥವಾ ಒಂದು 3 ವಿಚಾರ ಸಿಗ್ಬೋದು. ಇಲ್ಲ ನನಗೆ ಹಿಂಗೆ ಅನುಮಾನ ಪಟ್ಟಿದ್ದ ಅನ್ನೋದು ಭೂತಕಾಲದ ಒಂದು ವಿಚಾರ, ಹಿಂಗೆ ಆರೋಗ್ಯದಲ್ಲಿ ಶುಚಿಯಾಗಿರೋದಿಲ್ಲ, ಈಗ ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಲ್ಲ ಅನ್ನೋದು ಇನ್ನೊಂದು ವಿಚಾರ, ಅಥವಾ ಇನ್ನೇನು 1-2-3. ಬಟ್ ಒಳ್ಳೆಯ ಲೆಕ್ಕ ಆಗ್ತಾ ಹೋಗಿ ತುಂಬ ಇದ್ದಾವೆ. ಮದುವೆ ಆದ ಮೇಲೆ ಯಾವ ಹೆಣ್ಣಿನ ಸವಾಸಕ್ಕೆ ಬಿದ್ದಿಲ್ಲ, ಅಥವಾ ಯಾವುದೋ ದೊಡ್ಡ ಒಂದಷ್ಟು ಸಾಲ ಮಾಡಿಕೊಂಡ್ರು ಜೂಜಾಟ. ಅವಾಗೆಲ್ಲ ಲಾಕ್ಡೌನ್ ಟೈಮಲ್ಲಿ ಬಿಡುವಿದ್ದ ಮನಸ್ಸಿಗೆ ಬಿಡುವಿದ್ದು ಅಂದರೆ ಖಾಲಿ ಇರುವ ಮನಸ್ಸು ದೆವ್ವದ ಮನೆ ಅದು.
ಹೌದು ಹೌದು ಗುರುಜಿ. ಆ ಸಮಯದಲ್ಲಿ ಏನನ್ನು ತಪ್ಪಾಯಿತು, ಆದರೆ ಗಂಡನಲ್ಲಿ ಎಷ್ಟು ಒಳ್ಳೆ ವಿಚಾರ ಇದ್ದಾವಲ್ವನವ. ಹೌದು ಹಾಗಾಗಿ ಗುರುಜಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗಲೂ ಎಲ್ಲೂ ಹಾದಿ ತಪ್ಪದೆ ಗಂಡನ ನಂಬಿಕೆಯನ್ನು ಉಳಿಸ್ಕೊಂಡು, ಯಾರೋ ಒಂದು ನಿಮ್ಮನ್ನು ಹೊಗಳಿದ್ರೆ ಅಯ್ಯೋ ನನ್ನ ಗಂಡ ಇಲ್ಲದೆ ಇಲ್ಲಪ್ಪ, ಆತ ಕೊಟ್ಟರ ಸ್ವಾತಂತ್ರ್ಯದಿಂದ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಈ ಮಟ್ಟಿಗೆ ಶುದ್ಧ ಸಂಸ್ಕಾರ ಹೊಂದಿರೋ ನೀವು ಮುಂದೆ ನೋಡಿ ಹಿಂದೇನಾಯಿತು ಅದನ್ನು ಪಾಠವಾಗಿ ತಗೊಳ್ಳಿ. ಅದು ಬಿಟ್ಟರೆ ಈ ಗಂಡ ಯಾಕೆ ಹಿಂಗಂದಿರ್ಬೋದು, ಹಂಗಂದಿರ್ಬೋದು, ಹಿಂಗಂದಿರ್ಬೋದು, ನಿನ್ನ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳನ್ನು ಹೆಚ್ಚು ಇಟ್ಟುಕೊಂಡಷ್ಟು ಗೊಂದಲವಾಗುತ್ತೆ. ಅದು ನಿನ್ನ ನಾಳೆಗೆ ತೊಡಕಾಗುತ್ತೆ. ಏನೂ ಇಲ್ಲ, ಇಂಥ ಗಂಡ ಸಿಕ್ಕಿ ನನ್ನ ಭಾಗ್ಯ ಅಂದುಕೊಂಡು ಮುಂದೆ ಹೋಗು, ಎಲ್ಲವೂ ಚೆನ್ನಾಗಾಗುತ್ತೆ. 4 ಜನಕ್ಕೆ ಬುದ್ಧಿ ಹೇಳೋ ಹೆಣ್ಣುಮಗಳು, ಅಷ್ಟು ಪ್ರಬುದ್ಧತೆ ಅಂತೂ ನಿಮಗಿದೆ. ಭಾಳ ಸಂತೋಷವಾಯಿತು ನಿಮ್ಮ ಜೊತೆ ಮಾತಾಡಿ. ನನಗ್ ಬಾಳ 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 ಖುಷಿ ಆಯ್ತು ಗುರುಜಿ. ನೀವ್ ನಂಬ್ತಿರೋ ನಂಬಲು, ಬೆಳಗ್ಗೆ ಇವ್ರಿಗೆ ಮಕ್ಳು ಸ್ಕೂಲಿಗೆ ಕಳ್ಸಿ ಅಡ್ಗೆ ಮಾಡ್ಬೇಕಂದ್ರೆ ಇಯರ್ಫೋನ್ ಹಾಕೊಂಡ್ ನಿಮ್ದು ವಿಡಿಯೋ ಸ್ಟಾರ್ಟ್ ಮಾಡಿ ಅಡ್ಗೆ ಕಂಪ್ಲೀಟ್ ಅವ್ರಿಗೂ ವಿಡಿಯೋನ ಕೇಳ್ತಾನೆ ಇರ್ತೀನಿ. ಅಡ್ಗೆ ಮುಗಿಸೋವರೆಗೂ ನಾನು ಯಾರ ಜೊತೆನೂ ಮಾತಾಡಲ್ಲ, ಫೋನ್ ಬಂದ್ರು ರಿಸೀವ್ ಮಾಡಲ್ಲ, ಕಿವಿಲಿ ಇಯರ್ಫೋನ್ ಹಾಕೊಂಡ್ ನಿಮ್ ವಿಡಿಯೋ ಹಚ್ಕೊಂಡ್ ಕುಂತಿ ಅಂದ್ರೆ 1-2-3 ಕತೆ ಆಗಿರುತ್ ನೋಡಿ ಪಾಪ ನಮ್ಮಂತವ್ರದ್ದು. 1-2-3 ದಿನದ ಕತೆ ಅಲ್ಲಿ ಅದೇ ಇನ್ಸ್ಪಿರೇಷನ್ ನೋಡಿ. ಯಾವ್ದಾದ್ರು ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಏನಾರ ಅಂತಂದ್ರೆ ಅಲ್ಲಿದ್ದಾನೆ ನಮ್ಗೆ ಆನ್ಸರ್ ಸಿಗುತ್ ನೋಡಿ, ನೀವ್ ಹೇಳೋ ಪ್ರತಿಯೊಂದ್ ಮಾತುಗಳಿಂದ. ನಮಗ್ ಬಾಳ ಅಂದ್ರೆ ಬಾಳ ಖುಷಿ ಆಯ್ತು ಗುರುಜಿ. ಅಂತದ್ರಲ್ಲಿ ಇವತ್ ನಮ್ಮ ಮೊನ್ನೆ ವಾರ ಶನಿವಾರ ಇವತ್ ಲೈನ್ ಸಿಕ್ಕಿದಂತ್ರು ಬಾಳ 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 ಖುಷಿ ಆಯ್ತು, ಮನ್ಸ್ ಹಗ್ರ ಆಯ್ತು. ಒಳ್ಳೇದಾಗುತ್ತೆ, ನಿನ್ನ ಬದುಕಲ್ಲಿ ನೀನು ಇನ್ನೂ ಉನ್ನತಿಯನ್ನು ನೋಡ್ತೀಯ. ಏನೇ ಬರಲಿ ನನ್ನ ಕಿವಿ ಮಾತು ಭಗವಂತ ಕೊಟ್ಟು ನೋಡ್ತಾನೆ ಅಲ್ವಾ. ನಿನ್ನ ಅದು ಎಷ್ಟೇ ಫಾಲೋವರ್ಸ್ ಬರಲಿ, ಅದೆಷ್ಟೇ ಯಶಸ್ಸು ಬರಲಿ, ಅಥವಾ ಅದೆಷ್ಟೇ ದುಃಖ ಬರಲಿ, ಏನು ಬರಲಿ, ನೀವು ನಿಮ್ಮ ಜೀವನವನ್ನು ಹೇಗೆ ಈಗ ಸರಳವಾಗಿ ನಗುಮುಖದಿಂದ ಪ್ರಸನ್ನರಾಗಿ ಎಲ್ಲವನ್ನು ಸ್ವೀಕರಿಸ್ತಿದ್ದೀರಿ, ಹಿಂದೆಯಿಂದಲೂ ಒಂದಷ್ಟು ನೋಡ್ಕೊಂಡು ಬಂದಿದ್ದೀರಿ. ಹಣ ಜಾಸ್ತಿ ಆಗಬಹುದು, ಜನ ಜಾಸ್ತಿ ಆಗ್ಬೋದು, ಏನೇ ಆಗ್ಬೋದು, ಆದರೆ ಒಂದು ಸತ್ಯ, ಖಾಲಿ ಬಂದಿದ್ದೀನಿ ಖಾಲಿ ಹೋಗ್ತೀನಿ. ಈ ನಡುವೆ ನನಗೊಂದಷ್ಟು ಜನ ಶತ್ರುಗಳಿರ್ತಾರೆ, ನನ್ನ ಪರ ಒಂದಷ್ಟು ಜನ ಮಿತ್ರ ಇರ್ತಾರೆ. ಈ ಶತ್ರುತ್ವ ಮಿತ್ರತ್ವ, ಬಹುಶಃ ಶತ್ರುತ್ವ ಮಿತ್ರತ್ವ ಎರಡೂ ಬೇಡ ಅನ್ನೋದಾದರೆ ನಾನು ಈ ಸಂಸಾರದಿಂದ ದೂರ ಇರಬೇಕು. ಬಟ್ ನೀನು ಸಂಸಾರದಲ್ಲಿ ಇದ್ದೀಯಾ, ಇವೆರಡೂ ಇದ್ದಿದ್ದೆ. ಇಲ್ಲ ಹೊರಗಡೆ ಪ್ರಪಂಚದಲ್ಲಿ ಇರ್ತಾರೆ, ಇಲ್ಲ ನಿನ್ನ ಸಂಬಂಧಿಕರಲ್ಲೇ ಇರ್ತಾರೆ. ಅಯ್ಯೋ ಹಂಗ ಹೇಳಿದ್ರೆ ಬಾಳ ಆಗತ್ ಬಿಡಿ, ಅವೆಲ್ಲ ನಾನ್ ತಗೊಳಲ್ಲ ಗುರುಜಿ. ನಾವೊಂದ್ ಕರೆಕ್ಟ್ ಆಗಿದ್ದೀವಿ ಅಂದ್ಮೇಲೆ ನಾನ್ ಟೆನ್ಷನ್ ತಗೊಳಲ್ಲ ಗುರುಜಿ. ಅದಕ್ಕೆ ಯಾರೋ ದೊಡ್ಡವರು ನಮಗೊಂದು ಮಣ್ಣು ತಿಂದ್ರು ಮರೆಯಲ್ಲಿ ತಿನ್ನು ಅಂತ ಅಂದ್ರೆ, ಇದೇ ಅಂದ್ಕೊಂಡು ಎಲ್ಲೂ ತೊಟ್ಕೊಂಡು ಓಡಾಡೋದು ಬೇಡ. ಸರಳತೆಗೆ ಇರುವಷ್ಟು ದೊಡ್ಡ ಗೌರವ ದೇವಲೋಕದಲ್ಲಿ ಸಿರಿವಂತಿಕೆಗಿಲ್ಲ. ಹಾಗಾಗಿ ನೀವು, ನಿಮ್ಮ ಗಂಡ, ನಿಮ್ಮ ಮಕ್ಕಳು ಅದೇನೇ ಬರಲಿ, ಭಗವಂತ ಏನೇ ಕೊಡ್ಲಿ, ಒಟ್ಟಿಗಿದ್ದಷ್ಟು ಯಾವ ಕಷ್ಟ ಬಂದರೂ ನಿಭಾಯಿಸಬಹುದು. ನಮ್ಮ ನಡುವೆ ಗೋಡೆಗಳು ಹೆಚ್ಚಾಗ್ಬಿಟ್ರೆ, ಗೊಂದಲಗಳು ಹೆಚ್ಚಾಗ್ಬಿಟ್ರೆ, ಅಥವಾ ಅಂತರ ಜಾಸ್ತಿ ಆಗ್ಬಿಟ್ರೆ ಚಿಕ್ಕ ಸಮಸ್ಯೆಗಳು ಎದುರುಕೊಳ್ತೀವಿ. ಯಾಕಂದ್ರೆ ನೀವೊಂದು ಕತ್ಲಲ್ಲಿ ಹೋಗ್ತಾ ಇದ್ದೀರಿ, ಆದ್ರೆ 4-5 ಜನ ಇದ್ದಾಗ ಅದು ಎಂಥದ್ದೋ ಒಂದು ಬಂಡ ಧೈರ್ಯ. ಅದೇ ಕತ್ಲೆಯಲ್ಲಿ ಹೋಗ್ಬೇಕಾದ್ರೆ ಒಬ್ಬರೇ ಇದ್ದಾಗ ಸುಮ್ಮನೆ ಒಂಚೂರು ಬೇಲಿ ಅಲ್ಲಾಡಿದ್ರೆ ಎದೆ ಹೊಡ್ಕೊಂಡು ಸದೋಯ್ತಾನೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂದ್ರೆ ಗಂಡ ಮಕ್ಕಳು ಇಂಥದ್ದೇನೋ ಆಗ್ತವ, ಆಗಾಗ ಅಲ್ಲಲ್ಲಲ್ಲದನ್ನು ಸಮಾಧಾನವಾಗಿ ನಿಭಾಯಿಸ್ಕೊಂಡು ನಿರ್ವಹಣೆ ಮಾಡಿಕೊಂಡು ಪರಿಹರಿಸ್ಕೊಂಡು ಮುಂದೆ ಹೋಗವ. ಆಡ್ಕೊಳ್ಳೋರ್ ಬಾಯಿಗೆ ಸಿಗಬೇಡ, ನಿನಗೆ ಆ ಶಕ್ತಿ ಇದೆ, ಭಗವಂತ ನೀನು ನಂಬಿದ ದೇವರು. ಅದೊಂದು ಗುರುಜಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನನಗೂ ಗೊತ್ತಿಲ್ಲ, ನಾನ್ ಜೀವನದಲ್ಲಿ ತುಂಬಾನೇ ಒಂದೇನೋ ಇಟ್ಕೊಂಡಿದ್ದೆ, ಸಾಧಿಸ್ಬೇಕು, ಏನಾರ ಮಾಡ್ಬೇಕು ಅಂತ. ಈ ನಡುವೆ ಒಂದ್ ಕಾಯಿಲೆ ಬಂದ್ ಹೋಗ್ತು ಗುರುಜಿ ನನಗೆ. ಅದು ಇನ್ನೂವರೆಗೂ ನನ್ ಗಂಡಗೆ ನನ್ಗ್ ಬಿಟ್ರು ಯಾರಿಗೂ ಗೊತ್ತಿಲ್ಲ, ಅಪ್ಪ ಅಮ್ಮನ್ಗೂ ಗೊತ್ತಿಲ್ಲ ಗುರುಜಿ. ನಾವ್ ಅವ್ರಿಗೂ ಹೇಳಿಲ್ಲ, ಸುಮ್ನೆ ಚಿಂತೆ ಮಾಡ್ತಾರಂತ. ಇವತ್ತು ನಾನ್ ನಿಮ್ ಮುಂದೆ ಹೇಳ್ತಿದ್ದೀನಿ, ಅದು ಏನೋ ಗೊತ್ತಿಲ್ಲ ಗುರುಜಿ, ಅದು ಎಂತ ಕಾಯಿಲೆ, ಅದು ಏನೋ ಗೊತ್ತಿಲ್ಲ, ಟ್ರೀಟ್ಮೆಂಟ್ ಇಲ್ಲ ಅಂತ ಏನೋ ವರ್ಷಿಗೊಮ್ಮೆ ಹೋಗ್ಬೇಕು, ಚೆಕಪ್ ಮಾಡಿಸ್ಕೋಬೇಕು, ಬರ್ಬೇಕು ಗುರುಜಿ ಅಷ್ಟೇ. ಅದು ಬಿಟ್ರೆ ಒಂದ್ ಮೆಡಿಸಿನ್ ಕೊಡಲ್ಲ, ಏನ್ ಕೊಡಲ್ಲ. ಬ್ಲಡ್ ಚೆಕ್ ಮಾಡ್ತಾರೆ, ಅಯ್ಯೋ ಏನಿಲ್ಲ ಅಲ್ಲ ಹಂಗೆ ಇದೆ, ಮುಂದಿನ ವರ್ಷ ಬನ್ನಿ, ಅದೇನಾರ ಜಾಸ್ತಿ ಆದ್ರೆ ಟ್ರೀಟ್ಮೆಂಟ್ ಚಾಲು ಮಾಡೋಣ, ಒಂದ್ಸರಿ ಟ್ರೀಟ್ಮೆಂಟ್ ಚಾಲು ಆದ್ರೆ ಕೊನೆವರೆಗೂ ಇರುತ್ತೆ, ಹಂಗೆ ಏನೇನೋ ಅಂತಾರೆ ಗುರುಜಿ. ಅದು ಗೊತ್ತೇ ಇಲ್ಲ ಗುರುಜಿ, ಆ ಕಾಯಿಲೆ ಅದು ಏನು ಅನ್ನೋದೇ ಗೊತ್ತಾಗ್ತಿಲ್ಲ ನಮಗೆ. ಅದರ ಸಿಂಪ್ಟಮ್ಸ್ ಏನು? ಏನ್ ಗುರುಜಿ ಅದರ ಸಿಂಪ್ಟಮ್ಸ್ ಏನವ ಅಂದ್ರೆ? ಏನಿಲ್ಲ ಗುರುಜಿ, ನಿಂತಲ್ಲೇ ಚಕ್ಕರ್ ಬಂದ್ ಬೀಳ್ತೀನಿ, ಕಣ್ಣಿಗೆ ಕತ್ಲೆ ಆಗ್ಬಿಡುತ್ತೆ, ಒಮ್ಮಲ್ದೊಮ್ಮೆ ಅಶಕ್ತಿ ಆಗ್ಬಿಡುತ್ತೆ, ಮತ್ತೆ ಗೊತ್ತಿಲ್ಲ, ಬರೀ ಚಕ್ಕರ್ ಬರುತ್ತೆ, ನಿತ್ರು ಚಕ್ಕರ್ ಬರುತ್ತೆ, ಕೂತ್ರು ಚಕ್ಕರ್ ಬರುತ್ತೆ. ಹಿಂಗಿದೀನಿ, ಒಂದ್ ದಿನಕ್ಕೆ 1-2-3 ಸರಿಯಾದ ಚಕ್ಕರ್ ಬರುತ್ತೆ ನೋಡಿ. ನೀರ್ ಸರಿಯಾಗಿ ಕುಡಿತೀನಿ, ಅದ್ರ ಸಲ ಊಟ ಮಾಡದೇ ಇರೋ ಊಟನು ಸರಿಯಾಗಿ ಮಾಡ್ತಿದೀನಿ.
ಬರೇ ತಲೆ ಸುತ್ತ ಬರುತ್ತೆ ಮತ್ತೆ ವೈಟ್ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಗುರುಜಿ. ಅದು ತೋರಿಸ್ತೀನಿ, ಅಲ್ಲೇ ಹೋಗಿ ಅವರೇ ಸ್ಪೆಷಲಿಸ್ಟ್ ಇದ್ದಾರೆ, ಅವ್ರ ಹತ್ರನೇ ಹೋಗಿ ಅಂತಾರೆ. ಅವ್ರ ಹತ್ರ ಹೋಗಿ ಏನಾರ ಇದು ಟ್ರೀಟ್ಮೆಂಟ್ ಚಾಲು ಮಾಡಿ ಇವಾಗ ಏನಿಲ್ಲ ಅಂದ್ರೂ 6 ವರ್ಷ ಆಯ್ತು ಗುರುಜಿ ಇದು ನನಗೆ ಬಂದು. ನನ್ನಷ್ಟು ಆಕ್ಟಿವ್ ಆಗಿ ಇರೋರೇ ಯಾರು ಇಲ್ಲ ನಮ್ಮ ಮಂಟನದಲ್ಲಿ. ಆಕ್ಚುಲಿ ನನಗಿರೋ ಕಾಯಿಲೆ ಯಾರಿಗಾನ ಇದ್ರೆ ಈ ಚಿಂತೆ ಮಾಡಿ ಅಥವಾ ಇದೆ 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 ಅನ್ಕೊಂಡ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ನನ್ಗ ಆ ಕಾಯಿಲೆ ಇದೆ ಅನ್ನೋದೇ ನಾನು ಮರ್ತು ಬಿಟ್ಟಿದ್ದೆ. ಹಂಗೆ ಇರ್ತೀನಿ ಗುರುಜಿ, ಅಷ್ಟು ಆಕ್ಟಿವ್ ಆಗಿರ್ತೀನಿ ನಾನು. ಬಟ್ ಒಂದೊಂದ್ಸರಿ ಆ ತರ ಸಿಂಟಮ್ಸ್ ಜಾಸ್ತಿ ಆದಾಗ, ನಡುವೆ ತಲೆ ಸುತ್ತು ಜಾಸ್ತಿ ಬಂದಾಗ, ಅಶಕ್ತಿ ಆದಾಗ ಒಂಥರ ಬೇಜಾರಾಗುತ್ತೆ. ಏನಪ್ಪ ನನ್ ಜೀವನದಲ್ಲಿ ನನ್ ಮಕ್ಳಿಗಿನ್ನ ನಾನ್ ದಂಡಿಗೆ ಹಚ್ಬೇಕು, ನನ್ ಮಕ್ಳಿಗೆ ಏನಾರ ಓದಿಸ್ಬೇಕು, ಚೆನ್ನಾಗಿ ಇದು ಮಾಡ್ಬೇಕು ಅನ್ನೋಷ್ಟರಲ್ಲಿ ನನಗೆ ಇಂಥದ್ ಬಂದ್ ಅಂಟ್ಕೊಂತ ಒಳಗೊಳಗ್ ಒಂದ್ ಸ್ವಲ್ಪ ಚಿಂತೆ ಗುರುಜಿ. ಅಷ್ಟು ಬಿಟ್ರೆ ಏನಿಲ್ಲ. ಇರೋದ್ರಲ್ಲಿ ಖುಷಿಯಾಗಿ ಚೆನ್ನಾಗಿದ್ದೀನಿ ಗುರುಜಿ, ದುಡ್ಕೊಂತ ಉಣ್ಕೊಂತ ಮಕ್ಳಿಗೆ ನೋಡ್ಕೊಂತ. ಎಷ್ಟು ಆಸ್ಪತ್ರೆಗೆ ತೋರಿಸಿದ್ದೀರಿ? ಏನ್ ಗುರುಜಿ ಹಾಸ್ಪಿಟ್ಲ್ಗ? ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ದೀರಿ? ಅಯ್ಯೋ ಅದು ಊರ್ ಕಡೆ ಒಂದ್ 4-5 ಗುರುಜಿ. ನಮ್ ಯಜಮಾನ್ರು ಮಾಡ್ತಿದ್ರ ಲೈನಲ್ಲಿ ತಗೊಳ ಗುರುಜಿ. ಇರ್ಲವ ತೊಂದ್ರೆ ಇಲ್ಲ, ಒಂದ್ 5 ನಿಮಿಷ ಹೇಳವ. ಅಂದ್ರೆ ತಗೋಬಾರ್ದ ಗುರುಜಿ? ಅಂದ್ರೆ ಅವ್ರಿಗೆ ಗೊತ್ತಿಲ್ವೋ, ಸೊ ಹಾಗಾಗಿ. ಇಲ್ಲ ಗುರುಜಿ, ಅವ್ರಿಗೆ ನಿಮ್ ಬಗ್ಗೆ ಹೇಳದ್ ದಿನನೇ ಇಲ್ಲ. ಒಂದೇ ಸೆಕೆಂಡ್ ಅಲ್ಲಿ ಅವರು ಮಾತಾಡ್ತಾರೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಹಲೋ ರೀ. ರೀ ನಮ್ ಗುರುಜಿ ಮಾತಾಡ ವಿಡಿಯೋಸ್ ಕೇಳ್ತಿದ್ದೆ ಅಲ್ಲಿ ದಿನ ಅಡಿಗೆ ಮಾಡ್ಕೊಂತ. ಇವತ್ ಲೈನ್ ಸಿಕ್ಕದ್ ನನಗ. ಎಷ್ಟೋ ಜನ, ಲಕ್ಷಾಂತರ ಜನ ಕಾಲ್ ಮಾಡ್ತಿರ್ತಾರೆ. ನಮಸ್ತೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ತಾವು? ಚೆನ್ನಾಗಿದ್ದೀನಿ. ಆರೋಗ್ಯವಾಗಿದ್ದೀರಾ? ಆರೋಗ್ಯವಾಗಿದ್ದೀರಿ. ಅಯ್ಯೋ, ನಿಮ್ ಬಗ್ಗೆನೇ ಹೇಳ್ತಾ ಇದ್ರು. ಬಹಳ ಸಂತೋಷ. ಎಲ್ಲಿ ಕೆಲ್ಸದಲ್ಲಿ ಇದ್ದೀರಾ? ಇಲ್ಲ ಸರ್, ನಮ್ಮ ಅಜ್ಜಿ ಅವರು ಒಬ್ರು ತಿರ್ಕೊಂಡಿದ್ರು, ಊರಿಗೆ ಬಂದಿದ್ದೀನಿ ನಾನು. ಊರಿಗೆ ಬಂದಿದ್ರಿ? ಓಕೆ. ಅವ್ರು ಬೆಂಗಳೂರಲ್ಲಿ ಇದಾರೆ, ನಮ್ಮ ಊರಿಗೆ ಬಂದಿದ್ದೆ. ಮತ್ತೆ ಬೆಂಗಳೂರು ಕಡೆ ಬರೋದು ನೀವು? ನಾಳೆ ಸರ್, ನಾಳೆ ಬರ್ತೀನಿ. ನಾಳೆ ಕುತ್ಕೊಂಡು ಅಂದ್ರೆ ಮಂಡೇ ಬೆಳಗ್ಗೆ ಅಲ್ಲಿ ಇರೋದು. ಅಂದ್ರೆ ಯಾದಗಿರಿನಾ? ಯಾದಗಿರಿ ಜಿಲ್ಲೆ, ಸುರಪುರ ತಾಲೂಕು ಸರ್. ಓಕೆ. ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ? ನಡೀತಾ ಇದೆ ಬಟ್ ಅಲ್ಲೇ ಬೆಂಗಳೂರಲ್ಲೇ ಕೆಲಸ ಎಲ್ಲ. ಗೊತ್ತಾಯ್ತು. ಹಂಗೆ ಸರ್, ಏನೋ ಕಷ್ಟ ಸುಖ ನಡೀತಾ ಇದೆ. ಬಹಳ ಖುಷಿ. ನಿಮ್ಮ ಶ್ರೀಮತಿಯವರು ಪಾಪ ಹೆಣ್ಮಗಳು ಏನೋ ಒಂದು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ಬೇಕಾದ್ರೆ ಅದಕ್ಕೆ ಬೆಂಬಲ ನೀಡ್ತೀರಿ. ಅದ್ರ ಬಗ್ಗೆ ಖುಷಿ ಇದೆಯಾ? ಖುಷಿ ಇದೆಯಾ? ಏನ್ ಸರ್, ಅವ್ರಿಗೆ ಅದೇ ನಮ್ಮಿಂದ ಹಿಂಗೆ ಕಷ್ಟ ಸುಖ ಎಲ್ಲಿ ಎಲ್ಲದ್ರಲ್ಲಿ ಪಾಲಿರ್ತಾಳೆ. ಬಹಳ ಖುಷಿಯಾಗಿರುತ್ತೆ. ನೋಡಿ, ಬಹಳ ಹಿಂದೆ ಅವ್ರು ಏನೋ ಪಾಪ ದುಡ್ದು ಒಂಚೂರು ಒಡವೆ ಮಾಡಿಸ್ಕೊಂಡಿದ್ರು, ನಿಮ್ ಕಷ್ಟ ಕಾಲ ಕೊಟ್ಟಿದ್ರಲ್ವಾ? ಹೌದೌದು. ಅದೇ ನನ್ಗೆ ಬೇಜಾರಾಗ್ತಾ ಇರ್ತದೆ. ನಮ್ಮ ಮಕ್ಳು ಎಜುಕೇಶನ್ ಆಯ್ತು, ಅವಳ್ದಾಯ್ತು, ಏನೋ ನಮ್ಮ ಒಂದು ಕೆಟ್ಟ ದುಶ್ಚಟಕ್ಕೆ ಸ್ವಲ್ಪ ಹಿಂಗ ಆಗಿದೆ ಊರಲ್ಲಿ ಇರಾಗೆ. ಇರ್ಲಿ ಬಟ್ ಈಗ ನೀವು ಅದನ್ನೆಲ್ಲ ತಿದ್ಕೊಂಡಿದ್ದೀರಲ್ವಾ? ಎಲ್ಲ ತಿದ್ಕೊಂಡು ನಡೀತಾ ಇದೀವಿ. ಏನಾದ್ರು ದುಶ್ಚಟ ಇದೆಯಾ? ಇವಾಗ ಏನಿಲ್ಲ ಸರ್, ಎಲ್ಲ ಬಿಟ್ಬಿಟ್ಟಿದೀವಿ. ಅದೇ ಪ್ರಯತ್ನ ಪಡ್ತಾ ಇದೀವಿ, ಯಾವ್ದು ಫಲ ಸಿಗ್ತಾ ಇಲ್ಲ. ಇಲ್ಲಿ ಮಾಡಿದ್ರು ಅದೇ ಒಂದೆಲ್ಲಾದ್ರೂ ಏನ್ ಬೇಜಾನ್ ದುಡ್ಡೆಲ್ಲ ದುಡಿತೀವಿ ಸರ್, ದುಡ್ಡೇ ನಿಂದ್ರಲ್ಲ, ಅದೇ ಬೇಜಾರ ಆಗುತ್ತೆ. ದುಡ್ಡೇ ನಿಂದ್ರಲ್ಲ ಅಂದ್ರೆ ಏನು ಅಂದ್ರೆ ಮನೆಗೆ ತಾನೇ ಖರ್ಚು ಮಾಡ್ತೀರಿ, ಇನ್ನೇನು ಖರ್ಚು ಮಾಡ್ತೀರಿ? ಮನೆಗೆ ಖರ್ಚು ಮಾಡ್ತೀವಿ. ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ದುಡ್ಡು ತಗೊಂಡಿದೀವಲ್ಲ, ಅವ್ರಿಗೆ ಕಟ್ಟೋದು, ಇದು ಕಟ್ಟೋದು, ಇದ್ರಲ್ಲೇ ತಾಂಡಿರೋದ್ ನೀವೇ ತಾನೇ? ಅದೇ ನಾವೇ ಮಾಡಿರೋದು. ಏನು ಮಾಡ್ಲಿಕ್ಕೆ ಈಗ ತೆಗೆದುಕೊಳ್ಳಬೇಕಾದ್ರೆ ನಮ್ಮ ಯಾವುದೋ ಉದ್ದೇಶಕ್ಕೆ ಅವರು ಕೊಟ್ಟಿರ್ತಾರೆ, ಅಥವಾ ನಮ್ಮ ಯಾವುದೋ ಕಾರ್ಯಕ್ಕೆ ನಾವೇ ತಗೊಂಡಿರ್ತೀವಿ. ಕೆಲವೊಮ್ಮೆ ಹಾಗೇನೆ ಈಗ ನಾವು ದುಡ್ದು ನಿಲ್ತಾನೆ ಇಲ್ಲ ಗುರುಗಳೇ. ನಮ್ಮ ಹತ್ರ ಏನ್ ಮಾಡ್ತೀಯಪ್ಪ ಅಂದ್ರೆ ಅಲ್ಲಿ EMI ಕಟ್ತೀನಿ, ಇಲ್ಲಿ EMI ಅಂದ್ರೆ ನಿಮ್ ಪಕ್ಕದ ಮನೆಯವ್ರು EMI ಕಟ್ತೀರಿ. ಇಲ್ಲ ಗುರುಗಳೇ, ನಾವೇ ಮಾಡ್ಕೊಂಡು ಮತ್ತೆ. ಇಲ್ಲ ಗುರುಜಿ, ನಾವು ಎಲ್ಲ ಲಕ್ಷಾನುಗಟ್ಲೆ ದುಡಿತೀನಿ, ದುಡ್ಡೇ ನಿಂದ್ರಲ್ಲ. ಲಕ್ಷ ಬಂದರೂ ಕೂಡ ಲಕ್ಷ ಖಾಲಿ ಆಗಿರುತ್ತೆ. ಅದು ಎಂತದು ಅಂತ ನಮಗೆ ಅರ್ಥ ಆಗಲ್ಲ ಒಂದೊಂದು ಟೈಮಲ್ಲಿ. ಅಲ್ಲ, ನಿಮ್ಗೀಗ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ. ಎಷ್ಟು ಬರುತ್ತೆ ಅಂದ್ರೆ ನಮ್ಮ ಆದಾಯ ಎಷ್ಟು, ನಮ್ಮ ಖರ್ಚು ಎಷ್ಟು. ಬಹುಶಃ ಮಧ್ಯದಲ್ಲಿ ಯಾರು ಆರೋಗ್ಯ ಕೆಡಿಸಿ ಆಸ್ಪತ್ರೆಗೆ ಖರ್ಚಾದ್ರೆ ಅದು ನಮ್ಮ ನಿರೀಕ್ಷೆಯಿಂದ ಆಚೆ ಇರೋದು. ಆತರ ಯಾವ್ದು ಇಲ್ಲ. ಈಗ ಮನೆಗೆ ಇಷ್ಟು, ನನ್ನ EMI ಇಷ್ಟು, ಅಥವಾ ಬಡ್ಡಿ ಇಷ್ಟು, ಅಥವಾ ಇನ್ನೇನು ನನ್ನ ದುಡಿಮೆ ಎಷ್ಟು ಅಂದ್ರೆ ಫೋನಲ್ಲಿ ಗೂಗಲ್ ಪೇ ಅಥವಾ
ಫೋನ್ ಪೇ ಅಥವಾ ನಾನು ಎಲ್ಲೆಲ್ಲಿ ₹1 ಖರ್ಚು ಮಾಡ್ತೀನೋ ಅದನ್ನು ಯಾರು ಲೆಕ್ಕ ಇಡಲ್ಲ. ಅವನ ಮನೆಯಲ್ಲಿ ಇದೇ ಪರಿಸ್ಥಿತಿ ಯಾವಾಗಲೂ ಇರುತ್ತೆ. ಹೌದಲ್ಲ ನೀವು ಸರ್, ಅದೇ ಯಾವಾಗಲೂ ನಾನು ಅದೇನ್ ಅಂತಾರಲ್ಲ ಸರ್, ಲೆಕ್ಕ ಇಲ್ಲದ ಮನೆ ತಿಪ್ಪೆ ಸಮಾನ ಅಂತ. ನಮ್ದು ಹಂಗೆ ಆಗಿದೆ. ಸ್ವಲ್ಪ ಅದೇ ಇವತ್ತಿಗೂ ಸರ್ ಕ್ಯಾಲ್ಕುಲೇಟರ್ ರಿಕ್ಸ್ ಒಂದು ತಗೊಂತಾ ಇಲ್ಲ. ನಾನು ಆಯ್ತು ಅವಳು ಆಯ್ತು, ಅದೊಂದು ಸ್ವಲ್ಪ ಜಾಸ್ತಿ ತಗೊಳ್ಬೇಕು. ನಾನು ಹೇಳೋದು, ನೀವು ಬ್ಯಾಚುಲರ್ ಆಗಿದ್ದಾಗ ಬದುಕಿದ ಬದುಕನ್ನು ಇವತ್ತು ಬದುಕಂಗಿಲ್ಲ ನೀವು ನೋಡಿ. ನಿಮ್ಮಿಂದ, ಯಾಕಂದ್ರೆ ನೀವು ಅಲ್ಲೆಲ್ಲೋ ಏನಕ್ಕೂ ಗೂಗಲ್ ಪೇ ಮಾಡಿದ್ರೆ ಫೈನ್. ರಾತ್ರಿ ಬಂದು ಒಂದು ಬುಕ್ ತಗೊಳ್ಳಿ, ಗೂಗಲ್ ಪೇಲಿ ಹಿಸ್ಟ್ರಿ ಇರುತ್ತಲ್ವಾ. ಓಕೆ, ಇಲ್ಲಿ ಇವ್ರು ಇಷ್ಟು ಕೊಟ್ಟೆ, ₹10 ಅಲ್ವಾ ಹೋಗ್ಲಿ, ₹5 ಅಲ್ವಾ ಹೋಗ್ಲಿ. ಅಂದ್ರೆ ಹೇಗೆ ಹನಿ ಹನಿ ಸೇರಿದರೆ ಸಮುದ್ರವೋ, ತೆನೆ ಸೇರಿದರೆ ರಾಶಿಯೋ, ಹಾಗೆ ₹1 ಸೇರಿನೇ ತಾನೇ ದೊಡ್ಡ ಅಮೌಂಟು. ಅದೇ ಸರ್, ನಮ್ಮ ಮನೆ ನಮ್ ಪತಿ ದೇವರಿಗೆ ಇವ್ರಿಗೆ ಹೇಳ್ಬಿಡಿ, ಹೆಂಗೆ ನಮ್ಮ ಮನೆಯವ್ರಿಗೆ ಅವರಾದ್ರೂ ನಾನು ಹೇಳ್ತೀನಲ್ಲ ಅದ್ರ ಬಗ್ಗೆ ಅವರು ಸ್ವಲ್ಪ ಸರ್. ಇವತ್ತಿಗೂ ಸರ್ ನಾವು ಈಗ ಆಯ್ತು ನಮ್ಮ ಬದುಕು, ನಮ್ಮ ತಾಯಿ ನಾನು ಇವತ್ತು ನಾನು ಎಷ್ಟು ನಮ್ಮ ತಾಯಿ ಕೇಳಿದ್ನಿ, ನಮ್ಮ ತಾಯಿ ಹೇಳ್ತಾರೆ ಅವರು ಓಕೆ ನಾವು ತಿಂಗಳಿಗೆ ಇಷ್ಟು ದುಡಿತೀವಿ ಅಂದರೆ ಒಂದು EMI ಇಷ್ಟು, ಚೀಟಿ ಇಷ್ಟು, ಅದಿಷ್ಟು, ಆಶ್ರಮದಿಷ್ಟು, ಮನೆದಿಷ್ಟು. ನೀವು ನಾ ಮುಂಚೆ ಇರೋದಕ್ಕೆ ಇವಾಗ ತುಂಬಾ ಅಂದ್ರೆ ಒಂದು 70% ಎಲ್ಲ ಲೆಸ್ ಮಾಡಿದೀನಿ ಸರ್. ಯಾವ್ದೇ ಖರ್ಚಾಗ್ಲಿ, ವೆಚ್ಚ ಆಗ್ಲಿ, ಬಟ್ಟೆ ಆಗ್ಲಿ, ಯಾವ್ದಿಲ್ಲ, ಎಲ್ಲದಕ್ಕೂ ನಾನು ಇದು ಮಾಡ್ಬಿಟ್ಟಿದೀನಿ. ಏನಂದ್ರೆ ಮನೆಯಲ್ಲಿ ಅದೇ ಚಿಕ್ಕ ಪುಟ್ಟ ಮಕ್ಳಿಗೆ ಡೈಲಿ ಅಷ್ಟು ಇಷ್ಟು ಅಂತ ಅದು ಇಲ್ಲಿ ಅದ್ರಲ್ಲಿ ಏನಂದ್ರೆ ಅದು ಹೆಲ್ತಿ ಫುಡ್ ಇರಲ್ಲ, ನಮ್ಮ ಮಕ್ಳಿಗೂ ಇರಲ್ಲ, ನಮ್ಮ ಯಾವ್ದಕ್ಕೆ ಇರಲ್ಲ, ಅದಕ್ಕೆ ಸ್ವಲ್ಪ ಖರ್ಚು ಆಗ್ತಾ ಇರುತ್ತೆ. ನಮ್ದು ಎಕ್ಸ್ಪೆಂಡಿಚರ್. ನಾನು ಹೇಳೋದು ಕೇಳಿಸ್ಕೊಳ್ಳಿ, ಇಲ್ಲಿ ನೀವು 1,00,000 ಸುಮ್ಮನೆ ನಮ್ದೊಂದು ಲೆಕ್ಕಕ್ಕೆ ತಗೊಳ್ಳೋಣ, 1,00,000 ದುಡಿಮೆ ಇದೆ ಎಂದುಕೊಳ್ಳೋಣ. ಓಲಿ ಅದರಲ್ಲಿ ಒಂದು 20,000 ಉಳಿಸುವಷ್ಟಾದ್ರೂ ನಾವು ಈಗ 1,00,000 ಖರ್ಚು ಮಾಡುವಷ್ಟು ದೊಡ್ಡ ಕುಟುಂಬ ಅಂತೂ ನಿಮ್ದಲ್ಲ. ಅಲ್ಲ ಹೌದಲ್ಲಪ್ಪ. ನಾವ್ ಇರೋದೇ 2 ಮಕ್ಳು, ನನ್ನ ಹೆಂಡತಿ, ನಾನು, 2 ಕೆಲ್ಸಗಾರರು. ಎಷ್ಟು ಜನ? 6 ಜನ. ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಗುರುಜಿ ಅಂದ್ರೆ 30,000 ಖರ್ಚಾಗುತ್ತೆ. ಅಂದ್ರೆ ಮನೆಗೆ ಅಂದ್ರೆ ಉಣ್ಣೋದ್ ತಿನ್ನೋದೆಲ್ಲ ಸೇರಿ? ಎಲ್ಲ ಸೇರಿ. ಓಕೆ, 30,000. 1,00,000 ನಾನು ಅದೇ ಅಂತೀನಿ, 1,000 ನಾವು ತಿನ್ನಲ್ಲ, ಆದ್ರೂ ಕೂಡ ಅಷ್ಟು ಖರ್ಚಾಗುತ್ತೆ. ಅರೆ ಅದು ಹೆಂಗೆ ಅಂತ ನನಗೆ ಅರ್ಥ ಆಗಲ್ಲ. ಅದನ್ನ ಹೇಳುದು, ಒಳ ಹೊಕ್ಕು ನೋಡ್ಬೇಕು. ಆ 30,000 ಏನಕ್ಕೆ ಹೋಗುತ್ತೆ? ನಾವ್ ಏನಂದ್ರೆ ಬರ್ದಿರಲ್ಲ. ನೀವ್ ನೋಡಿ, ಇದು ಯಾವುದೇ ಆಗ್ಲಿ ಸರ್, ಇದು ಒಳ್ಳೇದಲ್ಲ. ಇದು ನೀವು ಅದೇನೇ ಕೋಟಿಗೆ ಬದುಕಿರಿ, ಈ ₹1 ಯಾರು ಮೇಲ್ನೋಟಕ್ಕೆ ಅವನು ಜಿಪುಣ, ಮೇಲ್ನೋಟಕ್ಕೆ ಅವನು ಎಂಡ್ಲಗೈಲಿ ಕಾಗೆ ಓಡಿಸೋನು ಅಂತ ಅನ್ಬೋದು. ಆದರೆ ಬದುಕೋ ಕಲೆ ಯಾಕೆ? ನೀವೊಬ್ಬ ಸನ್ಯಾಸಿ ಅಲ್ಲ, ನೀವು 4 ಮಕ್ಳಿಟ್ಕೊಂಡು ಒಂದು ಸಂಸಾರ ಮಾಡ್ತಿರೋರಿಗೆ ನಾನು ಎಲ್ಲಿ ಹೋಗ್ತಿದೆ ಎಲ್ಲಿ ಬರ್ತಿದೆ ಅನ್ನೋ ಅರಿವಿಲ್ಲದೆ ಇರುವಷ್ಟು ಬೇಜಾರು. ನಾನು ಏನನ್ನೋದು, ಯಾವುದೇ ಖರ್ಚು ಮಾಡ್ಲಿ ಒಂದು ಮಿತಿ ಇರೋ. ನಮ್ಮ ಮನೆಯವ್ರೇನು ನನ್ ಮಕ್ಳಿಗೆ ಬದುಕೋದು, ನನ್ ಮಕ್ಳಿಗೋಸ್ಕರ ಬದುಕೋದು, ಹಂಗ ಹಿಂಗ ಅಂತ ಅವ್ರಿಗೆ ಖರ್ಚು ಮಾಡ್ತಾರೆ. ನಾನು ಅವಾಗ ಏನು ಅವ್ರಿಗೆ ಆನ್ಸರ್, ಯಾಕಂದ್ರೆ ನಾ ತಪ್ಪು ಮಾಡಿದೀನಿ. ಇವಾಗ ಅವ್ರಿಗೆ ಜಾಸ್ತಿ ಹೇಳಕ್ ಹೋದ್ರೆ ಅವಳು ನನ್ ಮಕ್ಳಿಗೋಸ್ಕರ ಬದುಕೋದು, ಅವಳಿಗೆ ಅದಕ್ಕೆ ನಾ ತಿನ್ನಕ್ ಬೇಡ ಅನ್ನಲ್ಲ, ನಾನು ತಿನ್ಲಿ, ಯಾವ್ದು ಬೇಕಾದ್ರೂ ತಿನ್ನಿ, ಒಳ್ಳೇದು ತಿನ್ನೋದು. ಅದ್ರಲ್ಲಿ ಅವಳು ನಾನು ಇಲ್ಲಿ ಅಂತ ಕರ್ಕೊಂಬಂದಿರೋದೇ ಅವಳೇ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನ್ ಏನಂತೀನಿ ಅಂದ್ರೆ ಅವಳಿಗೆ ಸ್ವಲ್ಪ ಕೋಪ ಇದೆ. ನಾನು ಮಾತಾಡ್ತೀನಿ. ಬಟ್ ನಿಮ್ಮ ಸಲುವಾಗಿ ನಾನು ಹೇಳೋದು, ನಾನು ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇದೆ, ಖುಷಿ ಇದೆ. ಯಾಕಂದ್ರೆ ಅವತ್ತು ಯಾವುದೋ ಒಂದು ಲಾಕ್ಡೌನ್ ಸಮಯದಲ್ಲಿ ಚಟಕ್ಕೆ ಹೋಗಿದ್ರಿ, ಅದರಿಂದ ಅದು ಬಿಟ್ರೆ ಎಂತ ಗುರುಜಿ ಇಲ್ಲ. ಅದಾದ್ಮೇಲೆ ನೀವು ತಿದ್ದುಕೊಂಡಿದ್ದು, ಅದಾದ್ಮೇಲೆ ಏನೋ ಒಂದು ಅಲ್ಲೊಂದು ಮತ್ತೊಂದು ಹೆಂಡತಿ ವಿಚಾರವಾಗಿ ಮತ್ತೊಂದು ಗೊಂದಲ ಮಾಡ್ಕೊಂಡ್ರಿ, ಆಯ್ತಲ್ಲ. ಅಲ್ಲೇನೋ ಒಂದು ಸಂಶಯ ಅಂತ ಬಂತು, ಅಲ್ಲಿ ಏನೋ ನಡೀತು, ಮನೆ ಬಿಟ್ಟು. ಅಂದ್ರೆ ಈ ಎಲ್ಲ ಪ್ರಕ್ರಿಯೆಗಳ ನಡುವೆ ಇವತ್ತಿನ ಜಗತ್ತು ಹೇಗಿದೆ ಸರ್? ಹಿಂಗಂದ್ರೆ ನಾನು ತವ್ರ ಮನೆಗೆ ಹೋಯ್ತೀನಿ ಇನ್ನೋ ಕಾಲ ಇವತ್ತು. ಆದ್ರೆ ನಿಮ್ಮದೊಂದಷ್ಟು ಎಡವಟ್ಟು, ಇವ್ರದೊಂದಷ್ಟು ಎಡವಟ್ಟು ಎಲ್ಲ ಸೇರಿ ಇವತ್ತು ಬಹಳ ಮುಂದೆ ಬಂದ್ಬಿಟ್ಟಿದ್ದೀರಿ. ಜೀವನವನ್ನು ತುಂಬಾ ಪ್ರಬುದ್ಧವಾಗಿ ನೋಡೋ ಹಂತಕ್ಕೆ ಬಂದಿದ್ದೀರಿ ನೀವು. ಇಲ್ಲಿ ಹೀಗೆ ಮನೆಗೆ ಗಂಡ ಹೊರಗಡೆಯಿಂದ ದುಡ್ಡು ತಂದು ಕೊಟ್ಟಾಗ ಕಡಿಗೆ ಅದೇನಾದ್ರೂ ಮಾಡಿ ನಾನೇ ಮುಂದೆ ನಿಂತು ಒಂದು 10,000 ಉಳಿಸ್ತೀನಿ ಅನ್ನುವಷ್ಟು ಈಕೆಗೆ ಬುದ್ಧಿ ಇರಬೇಕು. ನೀವ್ ಅದನ್ನ ನನ್ಗೆ ನಂಬಿಕೆ ಇದೆ, ಅವಳು ಉಳಿಸ್ತಾಳೆ, ನನಗೆ ಉಳಿಸಲ್ಲ ಅಂತ ನಾನು ಹೇಳೋದು. ಯಾವ ವಿಷಯದಲ್ಲೂ ಅವ್ಳು ದುಡ್ಡು ಕೊಟ್ರೆ ಎಲ್ಲದ್ರಲ್ಲಿ ಉಳಿಸ್ತಾಳೆ.
ಉಳಿಸಿದ್ದು ಎಲ್ಲ ಎಲ್ಲ ಅವಳೇ ಮಾಡಿಸ್ಕೊಂಡಿರೋದು. ಒಡವೆ ಗಿಡವೆ ನಾ ಏನ್ ಅವಳಿಗೆ ಇಷ್ಟು ಕೊಟ್ಟು ಮಾಡಿಸ್ಕೊ ಅಂತ ನನಗ್ ಕೊಟ್ಟಿಲ್ಲ. ಅದು ಇದ್ರಲ್ಲಿ ಮಾಡಿಸ್ಕೊಂಡೇ ಅವಳೆಲ್ಲ ಮಾಡ್ಕೊಂಡಿದ್ದಾಳೆ. ನಾನಾಗಿ ಅವಳಿಗೆ ಏನು ಕೊಟ್ಟಿಲ್ಲ. ಪಾಪ ಅದ್ರ ಬಗ್ಗೆ ನೀವು ನೋಡಿ, ನಿಮ್ಮ ದೊಡ್ಡತನ ಏನಂದ್ರೆ ಆಕೆ ಬಗ್ಗೆ ನೀವು ಒಳ್ಳೆ ಮಾತಾಡಿದ್ರೆ ಅವರು ಇಷ್ಟೊತ್ತು ನಿಮ್ಮ ಬಗ್ಗೆ ಬಹಳ ಅದ್ಭುತವಾಗಿ ಹೇಳಿದ್ರು. ಬಟ್ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇಟ್ಕೊಳ್ಳಿ, ಅದಕ್ಕೊಂದು ಪುಸ್ತಕ ಮಾಡ್ಕೊಳ್ಳಿ. ಅಲ್ಲಿ ನೀವು ಅಲ್ಲೊಂದು ಇಟ್ಟಿರ್ಬೇಕು ಪುಸ್ತಕ. ಇವತ್ತು ಇಷ್ಟ ಆಯಿತು, ಎಲ್ಲೋ ಒಂದು ನಿಮ್ಮ ಫ್ರೆಂಡ್ಸ್ಗೆ ನೀವು ಒಂದು ಏನೋ ಪಾನಿಪುರಿ ಕೊಡಿಸಿದ್ರೆ ಎಂದ್ಕೊಳ್ಳಿ ಸುಮ್ಮನೆ, ನೋಡಿ ಇವತ್ತು ನಾನು ಅಲ್ಲೊಂದು 10 ರೂಪಾಯಿ ಒಂದು 50 ರೂಪಾಯಿ ಖರ್ಚು ಮಾಡಿದೆ ಕಣೆ. ಅದಕ್ಕೆ ಹೆಂಡತಿ ಏನು ಬಯಲ್ಲ, ಬಟ್ ನಾನು ಖರ್ಚು ಮಾಡಿದ್ದನ್ನು ಹೆಂಡತಿಗೆ ಹೇಳುವಷ್ಟು ವಿನಯ ಇರಬೇಕು ನನಗೆ. ಇಂಥದ್ದು ಇವತ್ತಿಲ್ಲ, ಹಿಂಗೆ ಒಂದೇನೋ ಖರ್ಚು ಆಯ್ತು ಕಣ್ರಿ ಅಂತ ಗಂಡನಿಗೆ ಹೇಳಬೇಕು, ಗಂಡ ಹೆಂಡತಿಗೆ ಹೇಳಬೇಕು. ಹಾಗಾಗಿ ಫಿನಾನ್ಷಿಯಲಿ, ಹಣಕಾಸಿನಲ್ಲಿ ನೀವು ಇಷ್ಟು ಶಿಸ್ತನ್ನು ಪಾಲಿಸದೆ ಹೋದ್ರೆ ನಾಳೆ ಮಕ್ಕಳು ಅದೇ ಬುದ್ಧಿ ಕಲಿತಾರೆ. ನಾನು ಅದೇ ಈಗ ನನ್ನ ಮಕ್ಳು ಹಂಗೆ ಇದೆ. ಡೈಲಿ ಅವಳಿಗೆ ಬೆಳಗ್ಗೆ ಹೋಗಾಗೆ 10 ರೂಪಾಯಿ ಕೊಡ್ಬೇಕು ಸ್ಕೂಲ್ಗೆ. ಬಂದ ತಕ್ಷಣ 10-20 ರೂಪಾಯಿ ಖರ್ಚು. ಬೇಡ ಬೇಡ, ಡೈಲಿ 200 ರೂಪಾಯಿ ಬರೀ ಇದೆ ಸರ್. ಅದು ಏನು ಹೆಲ್ತಿ ಫುಡ್ ತಿನ್ನಲ್ಲ ಸರ್. ಅದು ಚಾಕ್ಲೇಟ್ ಅಂತೆ ಇದು. ನಾನು ಅದೇ ಹೇಳ್ತೀನಿ ಅವ್ರಿಗೆ, ಅದೆಲ್ಲ ರೂಢಿ ತಪ್ಸ್ಕೊಳ್ಳಿ ಅಂತೀನಲ್ಲ. ನೋಡಿ ನಾನು ಇಷ್ಟೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇತ್ತೀಚೆಗೆ ನಮಗೊಂದು ಕೇಸ್ ಬಂದಿತ್ತು. ಈಗ ಅಂಗಡಿ ಕುರ್ಕುರೆ ಇವನ್ನೆಲ್ಲ ತಿಂದೇ ಕರುಳು ಹೊಂಟು ಹೋಗಿರೋ ಕತೆ ಬಂದಿತ್ತು. ಆಯ್ತಾ, ನಿಮ್ಮ ಮನೆ ಊಟವನ್ನ ಮಕ್ಳಿಗೆ ರೂಢಿ ಮಾಡಿಸಿದ್ರೆ ಬೇರೆ ಬೇರೆ ವಿಚಾರದಲ್ಲೂ ಅವ್ರಿಗೆ ಅಷ್ಟೇ ಸಂಸ್ಕಾರ ಬೆಳೆಯುತ್ತೆ. ಯಾಕಂದ್ರೆ ನಾಳೆ ದಿನ ನಾವೇನಂತೀವಿ ಸರ್, ನಾವು ಒಳ್ಳೆ ಸಂಸ್ಕಾರದಿಂದ ಇದ್ದೀವಿ ಅಂದ್ರೆ ಎಲ್ಲ ಮಕ್ಕಳು ಕೂಡ ಅದೇ. ಹೌದು 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 ಹೌದು. ನಮ್ಮ ಕಡೆ ಒಳ್ಳೆ ಸಂಸ್ಕಾರ ನಮ್ಮ ಹತ್ರ ಬರ್ತದೆ. ಯಾವುದೇ ತೊಡೋದ್ರಲ್ಲಿ, ಉಣೋದ್ರಲ್ಲಿ, ಬೆಳಿಗ್ಗೆ ಎದ್ದು ಇದರಲ್ಲೇ ಮಾಡ್ಲಿ ಮಕ್ಕಳಲ್ಲಿ, ಅದು ನಮ್ ನೋಡಿ ಅವ್ರು ಕಳ್ಕೊಂತಾರ ಅನ್ನೋದು ನಮ್ಗೂ ಉದ್ದೇಶ ಇದೆ ಸರ್. ಖಂಡಿತ ಖಂಡಿತ. ಇದೊಂದು ವಿಚಾರದಲ್ಲಿ ನೀನು ತಿದ್ಕೊಬೇಕವ. ಮತ್ತು ಆದಷ್ಟು ನಾಳೆ ದಿನ ಮಕ್ಕಳ ಆರೋಗ್ಯ, ಇವತ್ತು ನೀನು ಅವ್ರ ಮುಖದಲ್ಲಿ ನಗು ತರಿಸ್ಲಿಕ್ಕೆ ಅವ್ರು ಕೇಳಿದ್ ಕೊಡಿಸೋದಲ್ಲ. ಈಗ ಅಳು ತರಿಸಿ ಆದ್ರೂ ಸರಿ, ನಾಳೆ ನಗ್ತಾರೆ. ಅದು ಹೇಗಂದ್ರೆ, ಮಗು ಹುಟ್ಟಿದ ತಕ್ಷಣ ಅಳುತ್ತೆ, ಆ ಮಗು ಹುಟ್ಟಿದ್ ನೋಡಿ ತಾಯಿ ನಗ್ತಾಳೆ. ಅಂದರೆ ಮಗು ಹತ್ರ ತಾಯಿ ನಗ್ತಾಳೆ. ಹಾಗೆ ಇವತ್ತು ಅವ್ರೊಂಚೂರು ಹಠ ಮಾಡಿ, ನಾನು ಕೇಳಿದ್ ಕೊಡಿಸ್ದೆ ಹೋದ್ರು ಕೊಡಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಅವ್ರು ತಿನ್ನೋ ಊಟ, ಆಡೋ ಮಾತು, ಮಾಡೋ ಸಹವಾಸ ಇವೆಲ್ಲವೂ ಶುದ್ಧವಾಗಿರಬೇಕು. ಇವತ್ತು ಮನೆ ಊಟ ತಿಂದೇ ಬದುಕೋಕ್ಕಾಗ್ತಿಲ್ಲ ಅನ್ನೋಷ್ಟು ಮನೇಲಿ ತಂದು ತಿನ್ನೋ ಸೊಪ್ಪೆ ಏನು ವಿಷವಾಗಿ ಹೋಗಿರ್ಬೇಕಾದ್ರೆ ಹೊರಗಡೆದು ಅದು ಹೆಂಗವ ಅದು? ಬೇಡ. ಮಕ್ಕಳನ್ನು ಹಾಗೆ ಸಂತೋಷಪಡಿಸೋದು ಧರ್ಮವಲ್ಲ. ಅದೇ ಹಣವನ್ನು ಕೂಡಿಟ್ಟು ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸು, ಒಂದೇನೋ ಸಂಗೀತಕ್ಕೆ ಸೇರಿಸು, ಒಂದು ಕಸುಬು ಕಲಿಸು. ಆದರೆ ದಿವಸ 10 ರೂಪಾಯಿ ಕೊಡು, ನೀ ಕೇಳಿದ್ದು ಕೊಟ್ಟು ನಾಳೆ ದಿನ ಅವ್ರು ಇನ್ನೊಂದು ರೂಢಿ ಮಾಡ್ಕೊಳ್ತಾರೆ. ಇವತ್ತು ರೂಢಿ ಮಾಡಿರೋದ್ರಿಂದ ಅವತ್ತಿನ ಅವರ ಹಠವನ್ನು ನಿಮ್ಮ ಕೈಲಿ ತಡೆಯೋಕ್ಕಾಗಲ್ಲ. ಹಂಗಿರ್ತವ ಆ ಹಠಗಳು. ಹೆಂಗೆ ಇದೆ ಸರ್, ನನ್ನ ಮಗನ ಆಟ ತಡೆಯಕ್ಕಾಗಲ್ಲ ಸರ್. ಅವಳೇ ಅಳ್ತಾಳೆ. ಅವ್ನ ಆಟ ಮಾಡಿ ಅವಳೇ ಅಳ್ತಾಳೆ. ನಿಮ್ ಹಿಂಗ್ ಮಾಡ್ದ ಹಂಗ್ ಮಾಡ್ದ ಅಂತ ನನಗೆ ಹಸ್ಕೊಂತ ಫೋನ್ ಮಾಡ್ತಾಳೆ. ನಾನು ಎದುರು ಮಾತಾಡ್ತಾನೆ, ನಿನ್ ಮಗ ಇವಾಗೆ ಸಾಕಾಗಿದೆ ಅವನಿಗೆ, ಹಂಗಾಗ್ಲಿ ಹಿಂಗಾಗ್ಲಿ ಅವಳೇ ಸಾಪಿಸ್ತಾ ಇರ್ತಾಳೆ. ನಾನು ಅದೇ ಅಂತೀನಿ, ನಿಂದು ಸಲಿಗೆ ನನ್ ಮಗ ಅಂತ ಸಲಿಗೆ ಕೊಟ್ಟದಕ್ಕೆ ಹಿಂಗೆಲ್ಲ ಆಗ್ಲಿ. ನೀನೇ ಅವಾಗೆ ನೀವು ಯಾವುದೇ ಕಾರಣ, ಅಫ್ಕೋರ್ಸ್ ನೀವು ಅದನ್ನ ತುಂಬಾ ಗೌರವಾನ್ವಿತವಾಗಿ, ಯಾವುದೇ ಚಟ ಚಪಲಗಳಿಲ್ಲದ ಹಾಗೆ ಬಂದಿದ್ದೀರಿ. ಅದೇ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹೆಂಡತಿ ನೀನು ಹೇಳ್ದಲ್ಲವಾ, ನೀನೇನೋ ಒಂದು ಕಾಯಿಲೆ ವಿಚಾರ ಏನು ನೋಡಿ ತಾಯಿ, ಆ ವಿಚಾರವಾಗಿ ನಿನ್ನನ್ನು ಆಕ್ರಮಿಸಿರುವ ಅಥವಾ ನಿನ್ನನ್ನು ಬಂದು ನಿನ್ನನ್ನು ಸೇರಿಕೊಂಡಿರುವ ಅಥವಾ ನಿನಗೆ ಆ ಸೂಚನೆಗಳೇನು ಕಾಣ್ತಾ ಇದೆ, ಡಾಕ್ಟ್ರ್ ಹೇಳ್ತಿದ್ದಾರೆ ಅದೊಂಚೂರು ಜಾಸ್ತಿ ಅಥವಾ ಇನ್ನೊಂಚೂರು ಪೀಕ್ ಆಗಲಿ, ನಾವು ಅವಾಗ ಚಿಕಿತ್ಸೆ ಶುರು ಮಾಡ್ತೀವಿ ಅಂತ. ಇಲ್ಲಿ ನಿನ್ನ ಈ ವಿಚಾರ ಕಳೆದ 6 ತಿಂಗಳಿಂದ ಇರ್ಬೋದು, ಇನ್ನೂ 1.5 ವರ್ಷಗಳ ಕಾಲ ಇದೊಂದು ವಿಚಾರ ನಿನ್ನನ್ನು ಕಾಡುತ್ತೆ. ಆದರೆ 6 ತಿಂಗಳಲ್ಲ ಗುರುಜಿ, 6 ವರ್ಷ ಆಯ್ತ್ರಿ. ಆಯ್ತವ್ವ, ಆಯಿತು. ನೀವು ತೋರಿಸ್ತಿರೋ ಡಾಕ್ಟ್ರು, ನಾನು ಅದಕ್ಕೆ ಹೇಳಿದೆ ಎಷ್ಟು ಆಸ್ಪತ್ರೆಗಳು ತೋರಿಸಿದ್ದೀರಾ ಆಲ್ರೆಡಿ ಅಂತ, ಹೌದಲ್ಲ? ಸೊ ಇಲ್ಲಿ ಗುರುಜಿ, ಈಗ ನೋಡಿ ಗುರುಜಿ, ನಾವು ಎಲ್ಲೇ ಹಾಸ್ಪಿಟ್ಲಿಗೆ ತೋರಿಸ್ಲಿ ಒಂದು ಮೆಡಿಸಿನ್, ಅದನ್ನ ಪಾಲಿಸೋದು ಬಹಳ ಮಹತ್ವವಾಗಿರುತ್ತೆ. ಇವಳ್ದು ಹೆಂಗ್ ಗೊತ್ತಾ, 3 ಟೈಮ್ ತಗೋ ಅಂತ ಹೇಳಿರ್ತಾರೆ. ಅದ್ರಲ್ಲಿ 2 ಟೈಮ್ ತಗೊಂಡೆ, 1 ಟೈಮ್ ತಗೊಂಡೆ, ವಾರ ಬಿಟ್ಟೆ, ಸ್ವಲ್ಪ ಕಮ್ಮಿ ಆದ್ಮೇಲೆ ಇದು ಸ್ವಭಾವ ಜಾಸ್ತಿ ಇವ್ರಿಗೆ. ಅದು ಕಂಟಿನ್ಯೂ ತಗೊಳಕ್ ದುಡ್ಡು ಕೂಡ ತಂದಿರ್ತೀವಲ್ಲ, ಅದು ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಆರೋಗ್ಯಕ್ಕೆ ಸಮವಾಗಿ ಇವಾಗ ನಾವ್ ಹೇಳೋಣ ಏನ್ ಮಾಡ್ತಾರೆ, ಹಂಗ ಹಿಂಗಂತ ನಮ್ಮ ಮೇಲೆ ಕೋಪ. ಈಗ ಜ್ವರದ್ದು ಯಾವ್ದು ಆಗ್ಬಿಟ್ರೆ ಯಾವ್ದು ಅವೆಲ್ಲ ಮಾಮೂಲಿ ಇನ್ಫೆಕ್ಷನ್ ಇಂದ ಆಗಿರ್ತವೆ. ಡಾಕ್ಟರ್ 6 ಹೊತ್ತಿಗೆ ಮಾತ್ರೆ ಬರ್ಕೊಟ್ರೆ ನಾವು ಮೆಡಿಕಲ್ ಅನ್ಗೆ ಹೇಳ್ಬೇಕಾದ್ರೆ 3 ಹೊತ್ತು ಹೇಳಿರ್ತೀವಿ.
ಎರಡು ವಿಚಾರ. ಒಂದು, ಜಾಸ್ತಿ ಮಾತ್ರ ನುಂಗಬಾರ್ದು. 2, ಜಾಸ್ತಿ ದುಡ್ಡು ಆಗುತ್ತೆ. ಮತ್ತು ಇರೋ ಕಾಯಿಲೆ ಜ್ವರನೋ ಈ ನೆಗಡಿನೋ ಏನೋ. ಬಟ್ ನಿಮ್ಮ ವಿಚಾರ ಅಥವಾ ಈ ಹಂತಕ್ಕೆ ಬಂದಾಗ ಮೆಡಿಷನ್ ಇಲ್ಲ ಅಥವಾ ಇನ್ನೇನೋ ಅವರು ಬಹಳ ಕಾಳಜಿ ವಹಿಸಿ ಇದು ಹಿಂಗೆ ಅಂತ ಸ್ಪಷ್ಟತೆ ಕೊಡ್ತಿಲ್ಲ ಅಂದಾಗ ಕೊಟ್ಟಿದ್ದ ಕೋರ್ಸನ್ನು ಮುಗಿಸ್ಬಿಡ್ಬೇಕು. ಮತ್ತೆ ನಾಳೆ ದಿನ ಇದು ಯಾಕೆ ಹಿಂಗಾಯಿತು ಅಂದಾಗ ನಿನ್ನ ಆತ್ಮಸಾಕ್ಷಿ ಕೊರೆಯುತ್ತೆ. ಅವ್ರು ಹೇಳ್ದಂಗೆ ನೀನು ಪೂರ್ಣ ಪ್ರಮಾಣದಲ್ಲಿ ಅದೊಂಥರ ಪಥ್ಯವಿದ್ದಂಗೆ. ಅಂದರೆ ವ್ಯಾಕರಣವಿಲ್ಲದೆ ಓದೋದು, ಪಥ್ಯವಿಲ್ಲದೆ ಮಾತ್ರ ನುಂಗೋದು, ಇವೆರಡು ಡೇಂಜರೇ. ಏನು ಮಾತ್ರ ಈ ಕಡೆ ಮಾತ್ರ ನುಂಗ್ತಾವನೆ, ಈ ಕಡೆ ಪಥ್ಯವಿಲ್ಲ, ಏನು ಬೇಕಾದನ್ನು ತಿಂತಾವನೆ ಅಂದರೆ ಮಾತ್ರೆಗೆ ಏನು ಅರ್ಥ ಇದೆ? ಹಂಗೆ ಈ ಕಡೆ ವ್ಯಥೆ ಪಡ್ತಿರೋದು ಹೌದು, ಮತ್ತು ಈ ಕಡೆ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟ ಮಾತ್ರೆಗಳನ್ನು ಅಥವಾ ಔಷಧಿಯನ್ನು ತಗೊಳ್ಳಿ. ಆದಷ್ಟು ಇನ್ನು ನನ್ನ ಹಾರೈಕೆ, ಭಗವಂತನ ಹಾರೈಕೆ, ನೀವು ಈ ವಿಚಾರದಲ್ಲಿ ಸಾವಿನ ಮಟ್ಟಿಗೆ ಹೋಗುವಂಥದ್ದೇನಿಲ್ಲ. ಬಟ್ ಡಾಕ್ಟರ್ ಸಂಪರ್ಕದಲ್ಲಿ ಇದ್ದುಕೊಂಡೇ ಕಾಲಕ್ಕೆ ಇದರಿಂದ ಚಿಕಿತ್ಸೆ ತಗೋ. ತುಂಬ ಅಗಾಧವಾಗಿ ಮಕ್ಕಳ ಏಳಿಗೆಯನ್ನು ನೋಡದೆ ನಾನೇನೋ ಆಗ್ಬಿಡ್ತೀನಿ ಅನ್ನುವಷ್ಟು ದೊಡ್ಡ ಆತಂಕ ಬೇಡವಾ, ಆಯ್ತಲ್ಲ? ಅಂಥದ್ದೇನೂ ಆಗಲ್ಲ. ನೀನು ತುಂಬ ಸುಮಂಗಲಿಯಾಗಿ 4-10 ವರ್ಷಗಳ ಕಾಲ ನಿನ್ನ ಮಕ್ಕಳ ಜೊತೆ ನೀನು ಇರ್ತೀಯ, ಅದ್ರ ಬಗ್ಗೆ ಭಯ ಬೇಡ. ಬಟ್ ಇಲ್ಲಿ ಮಕ್ಕಳನ್ನು ಸಾಕಿ ಸಲಹೋ ವಿಚಾರದಲ್ಲಿ, ಅವ್ರಿಗೆ ತಿನ್ನಿಸೋ ವಿಚಾರದಲ್ಲಿ, ಉಣಿಸೋ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಕಾಳಜಿ ವಹಿಸು. ಅವರನ್ನು ಈಗಲೇ ಹೊರಗಿನ ತಿಂಡಿಗಳು ಯಾವಾಗಲೂ ಕೂಡ ವಿಷವೇ. ನಾಲಿಗೆಗೆ ರುಚಿ, ಹೊಟ್ಟೆಗೆ ಕೆಟ್ಟದ್ದು. ಯಾವುದು ನಾಲಿಗೆಗೆ ಸ್ವಲ್ಪ ಕಹಿಯೋ ಹೊಟ್ಟೆಗೆ ಒಳ್ಳೆಯದು, ಯಾವುದು ನಾಲಿಗೆಗೆ ರುಚಿಯೋ ಅದು ಹೊಟ್ಟೆಗೆ ಸ್ವಲ್ಪ ಕೆಟ್ಟದ್ದೇ. ಹಾಗಲಕಾಯಿ ನಾಲಿಗೆ ಕಹಿ ಹೌದು, ಹೊಟ್ಟೆಗೆ ಒಳ್ಳೆಯದೇ. ಅದೇ ಈ ರೋಡ್ ಸೈಡ್ ತಿಂಡಿ ನಾಲಿಗೆಗೆ ರುಚಿ ಹೌದು, ಬಟ್ ಒಳಗಡೆ ತಪ್ಪೋದು ಅಂತ. ಹಾಗಾಗಿ ನೀವು ಅವ್ರಿಗೆ ಹೇಳ್ದಂಗೆ ಸ್ವಲ್ಪ ಫಿನಾನ್ಷಿಯಲಿ ನೀನು ಎಷ್ಟೇ ದುಡಿ, ನಿನ್ನ ಹತ್ರ ಎಷ್ಟೇ ಹಣ ಇರಲವ, ಒಬ್ರಿಗೆ ಕೊಡಬೇಕಾದ್ರೆ ಅಥವಾ ದುಡ್ಡು ಪರ್ಸಿಂದ ತೆಗಿಬೇಕಾದ್ರೆ ನಾನು ಖರ್ಚು ಮಾಡ್ತಿರೋದು ನಿಜವಾಗ್ಲೂ ವ್ಯಾಲ್ಯೂಡ್ ಇದೆಯಾ ಅಥವಾ ನಾನು ಯೋಗ್ಯವಾದದ್ದಕ್ಕೆ ಖರ್ಚು ಮಾಡ್ತೀನಿ, ಇದೇ ಅಂತ ನಾನು ಹೆಂಗೆ ಬೇಕಂಗೆ ಖರ್ಚು ಕೂತು ಹೊಂಡ್ರೆ ಕುಡಿಕೆ ಹೊನ್ನು ಸಾಲದು ಅನ್ನೋ ಹಾಗೆ ಅವರಲ್ಲಿ ದುಡ್ಕೊಂಬರ್ತಾರೆ. ಕೇಳಿದ್ರೆ ನೀನೆಲ್ಲಿ ಬೇಜಾರು ಮಾಡ್ಕೊಳ್ತೀಯ ಅಂತ ಅವ್ರು ಕೇಳದೇ ಇದ್ದಾಗ ಅವು ಇನ್ಯಾವತ್ತೂ ಒಂದು ದಿವಸ ಎಲ್ಲ ಸೇರಿ ಹೊರಗಡೆ ಬರ್ತವೆ. ಅದ್ರ ಬದಲು ನೀನೇ ಲೆಕ್ಕ ಹೇಳ್ಬಿಡು. ಹೌದು, ಹೇಳ್ತೀನಿ ಗುರುಜಿ, ಕೇಳಿ ಅವ್ರಿಗೆ ನಾನು ಪ್ರತಿಯೊಂದು ಏನ್ ತಗೋಬೇಕಾದ್ರೆ ಹೇಳ್ತೀನಿ. ಅದನ್ನ ಬರ್ದಿಟ್ಬಿಟ್ಟು ಕರೆಕ್ಟ್ ಲೆಕ್ಕ ಅದು ಮುಚ್ಚಿಟ್ಟು ಏನೋ ಮಾಡುವಂತಹ ಕೆಟ್ಟದ್ದು ನೀನೇನು ಮಾಡ್ತಾ ಇಲ್ಲ, ಮಾಡ್ತಿರೋದು ಹೌದು. ಅದನ್ನು ತುಂಬಾ ಯಾವಾಗ್ಲೂ ಅಷ್ಟೇ ಮಾತಿಗಿಂತ ಕೃತಿ ಲೇಸು ಅನ್ನೋ ಹಾಗೆ ನಾನು ಬಾಯಿ ಮಾತನಾಗ ಹೇಳಿದ್ರಾಗಲ್ಲ, ಅದನ್ನ ಕೃತಿಯಾಗಿ ಬರ್ದಿಡ್ಬೇಕು. ಮೇನ್ ಗುರುಜಿ ಏನಿಲ್ಲ, ನಮ್ಮ ಮಧ್ಯೆ ಬರೋದು ಏನಿಲ್ಲ. ಅವಳು ಕೋಪ ಜಾಸ್ತಿ, ನನ್ ತಾಳ್ಮೆ ಜಾಸ್ತಿ. ನನ್ ಕೋಪ ತಾಳ್ಮೆಗೆ ಮಿತಿ ಇರುತ್ತೆ, ಮಿತಿ ಮೀರಿದಾಗ ಅಷ್ಟೇ ನಮ್ ಗಲಾಟೆ ಆಗೋದು. ಅದೇ ಗುರುಜಿ ಏನಾದ್ರೂ ನಿಮ್ ತಾಳ್ಮೆ ಶ್ರೇಷ್ಠವೇ. ಇವ್ರ ಕೋಪ ಏನೋ ಯೋಗ್ಯವಾದದ್ದಕ್ಕಾದ್ರೆ ಓಕೆನವ, ನೀವು ಹಂಗೆ ಸಿಗರೇಟ್ ಸೇರ್ಬೇಕಂದ್ರೆ ಎಂತ ಇಲ್ಲ ಗುರುಜಿ, ಏನಿಲ್ಲ. ಸಣ್ಣ ಪುಟ್ಟಕ್ಕೆ ನಮ್ಮ ಹತ್ರ ಗಲಾಟೆ ಬರೋದು, ಏನ್ ದೊಡ್ಡದಾಗಿ ಗಲಾಟೆ ಬರೋದು. ಅದಂಗೆ ನೀವಿನ್ನೂ ಮದುವೆ ಆಗಿಲ್ಲ ಅಂದಿದ್ರೆ ನೀವು ಜಗಳ ಆಡ್ತಿರ್ಲಿಲ್ಲ, ಎಲ್ಲಿ ಬಿಟ್ಟೋಗ್ಬಿಡ್ತಾರೋ ಅಂತ. ಈಗ ಮದುವೆ ಆಗಿ ತುಂಬಾ ದೂರ ಬಂದಿದ್ದೀರಲ್ಲ, ಈ ಕಾರಣ ಇಲ್ಲ, ಬಿಟ್ಟೋಗೋದಿಲ್ಲ. ಬೈದ್ರಲ್ಲ, ಹೊಡೆದ್ರು ಬಿಟ್ಟು ಹೋಗಲ್ಲ ಅಂತ ಗೊತ್ತು, ಅದಕ್ಕೆ ಜಗಳ ಆಡ್ತೀರಾ ನೀವು. ಏನೇ ಇರ್ಲಿ, ನೀನು ಗಂಡನ ವಿಚಾರವಾಗಿ ಶ್ರೇಷ್ಠ. ನಾನೇನಂತೀವಿ ಸರ್, ನನ್ಗೆ ಅವಳು ನನ್ಗೆ ಇಷ್ಟೇ ತಿಳ್ಕೊಂಡು ಹೋದ್ರೆ ಅಷ್ಟೇ ಮಾಡಿ ಸರ್, ಈ ಚಿಕ್ಕ ಪುಟ್ಟದಕ್ಕೆಲ್ಲ ಅಲ್ಲಿ ಇಲ್ಲಿ ಅಂತ ಹೋದ್ರೆ ಏನಾದ್ರೂ ತೀರ ಗೊಂದಲ ಅನ್ಸ್ಬಿಟ್ರೆ ನಂಗೆ ಫೋನ್ ಮೆಸೇಜ್ ಮಾಡಿ ಹೇಳಿ, ನಾನು ಹೇಳ್ತೀನಿ ಅವ್ರಿಗೆ. ನೀನು ಒಳ್ಳೇದಾಗ್ಲವ, ಬಹಳ ಸಂಸ್ಕಾರವಂತೆ ಇದ್ದಿ ಅಂತ ಒಳ್ಳೆ ಪತಿ ಇದ್ದಾರೆ. ಅಫ್ಕೋರ್ಸ್ ಈ ಹಿಂದಾಗಿದ್ದನ್ನು ಲೆಕ್ಕ ಇಟ್ಕೊಂಡು ಕೂತ್ಕೊಂಡ್ರೆ ರಾಮ ಸೀತೆಯನ್ನು ನಾವು ದೇವ್ರ ಸ್ಥಾನದಾಗ ಇಡಂಗಿಲ್ಲ, ಹಂಗಿದೆ ಕತೆಗಳು. ಹಾಗಾಗಿ ಪೂರ್ವದಲ್ಲಿ ಏನಾಯಿತು ಅದೆಲ್ಲವೂ ಒಂದು ಪಾಠ. ಮಕ್ಕಳನ್ನು ಸಾಕೋದು, ನಿನ್ನ ಕೆಲಸ ನೀನು ಮಾಡ್ಕೊಳ್ಳೋದು, ಅವ್ರಿಗೆ ನೀನು ನಿಯತ್ತಾಗಿರೋದು, ನಿನಗೆ ಅವ್ರ ನಿಯತ್ತಾಗಿರೋದು, ಮತ್ತು ಹೊರಗಿನ ಏನೇ ವಿಚಾರ ಬಂದರೂ ಇಬ್ಬರೂ ಸೇರಿ ಒಂದು ನಿರ್ಧಾರಕ್ಕೆ ಬರಬೇಕು. ಆರಂಭದಲ್ಲಿ ಇಬ್ಬರದು ಬೇರೆ ಬೇರೆ ನಿರ್ಧಾರ ಇರಬಹುದು, ಬಟ್ ಚರ್ಚೆ ಮಾಡಿ ಸಂಸಾರದಿಂದ ಒಂದು ನಿರ್ಧಾರ ಬರಬೇಕು. ಇಲ್ಲ ಈತಂದೊಂದು ನಿರ್ಧಾರ ಅನ್ನೋದಾದರೆ ಮುಂದಿನ ತಿಂಗಳೇ ಕೋರ್ಟಲ್ಲಿ ನಿಂತ್ಕೊಬೇಕಾಗುತ್ತೆ. ಹಾಗಾಗಿ ನೀವಿಬ್ಬರೂ ಒಂದು ನಿರ್ಧಾರಕ್ಕೆ ಬರಬೇಕು. ಮತ್ತು ಮಕ್ಕಳ ವಿಚಾರದಲ್ಲೂ ಅಷ್ಟೇ, ಅವರು ಸ್ವಲ್ಪ ಏನು ಓದೋದು ಕಡಿಮೆ ಆದರೂ ಪರವಾಗಿಲ್ಲ, ಅಥವಾ ಅವರ ತಿಳುವಳಿಕೆ ಕಡಿಮೆ ಆದರೂ ಪರವಾಗಿಲ್ಲ, ನಡವಳಿಕೆಗಳು ಶುದ್ಧವಾಗಿರೋ ಥರ ನೋಡ್ಕೊಳ್ಬೇಕು. ನೀವು ಮನೆಯಲ್ಲಿ ಮಾತಾಡೋ ಮಾತು ಅವ್ರು ಕೇಳಿಸ್ಕೊಳ್ತಿರ್ತಾರೆ, ನೀವು ಮನೆಯಲ್ಲಿ ನಡ್ಕೊಳ್ಳೋ ರೀತಿ ಅವ್ರು ನೋಡ್ತಿರ್ತಾರೆ. ಹಾಗಾಗಿ ಪುಸ್ತಕಗಳನ್ನು ತಂದಿಡಿ, ಓದ್ಲಿಕ್ಕೆ ಶುರು ಮಾಡಿ. ಮತ್ತು ಅವ್ರಿಗೆ ಈಗಲೇ ಮೊಬೈಲ್ ಹುಚ್ಚು ಅಂದರೆ
ಇಡ್ಸೋಕೆ ನೀವು ರೀಲ್ಸು ಇನ್ನೇನು ಮಾಡ್ತೀರಾ, ಓಕೆ, ಅದನ್ನು ತುಂಬ ಪರ್ಸ್ನಲ್ಲಾಗಿ ತುಂಬ ಘನತೆಯಿಂದ ಹ್ಯಾಂಡ್ಲ್ ಮಾಡಿ. ಇವ್ರಿಗೆ ಅದನ್ನು ಹೆಚ್ಚು ಈಗಲೂ ತಲೆಗೆ ಇಡಿಸಬೇಡಿ. ಮತ್ತು ಗಂಡನ ವಿಚಾರವಾಗಿ ಏನೇ ಗೊಂದಲ ಬಂದರೂ ಕೂಡ ಅವರಿಷ್ಟು ನಿಮ್ಮ ಜೊತೆ ಅಷ್ಟು ಮುಕ್ತವಾಗಿ ಮಾತಾಡದೇ ಇರಬೇಕಾದ್ರೆ ಇಲ್ಲಿ ಇನ್ನೇನೂ ಗೊಂದಲ ಇಲ್ಲವ. ಹಾಗಾಗಿ ನಿನ್ನ ಸಂಸಾರ ಬಹಳ ಶ್ರೇಷ್ಠವಾಗಿದೆ. ನಿನಗೆ ಯಾವುದೇ ಕಾಲಕ್ಕೂ ಮೃತ್ಯುವಾಗದ ಹಾಗೆ ಭಗವಂತನ ಅನುಗ್ರಹ ಇರಲಿ. ಈ ರೋಗದ ಕಾರಣದಿಂದ ನೀನು ತುಂಬ ನರಳಬೇಕಾದ ಪರಿಸ್ಥಿತಿ ಏನು ಬರಲ್ಲ. ಬಟ್ ಸ್ವಲ್ಪ ಚೆನ್ನಾಗಿ ಟೈಮ್ ಊಟ ಮಾಡು, ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ನಾವು ಅದೇ ಹೇಳ್ತೀವಿ ಗುರುಜಿ, ಟೈಮ್ ಮಾತ್ರೆ ತಗೊಂಡು ಒಳ್ಳೆ ಊಟ ಮಾಡ್ಕೊ. ಬೆಳ್ಳಿಗೆ ಎದ್ರೆ ಚಾ ಕುಡಿದಾರೆ ಗುರುಜಿ, ಟಿಫಿನ್ ಮಾಡಲ್ಲ. ಈ ಕಾಫಿ 2 ಗಂಟೆಗೆ ಊಟ ಮಾಡ್ತಾರೆ, ಇಲ್ಲ 1:15 ಊಟ ಮಾಡ್ತಾರೆ. ನೀವೇ ಹೇಳಿ ಗುರುಜಿ. ನೋಡುವ, ಈ ಕಾಫಿ ಟೀ ಬೆಳಿಗ್ಗೆ ನಾನು ಹೇಳೋದು ನಂದೊಂದು ರೂಢಿ ಇದೆ. ಅಂದರೆ ಒಂದು ಚೊಮ್ಮಡಿಕೊಂಡಿದ್ದೀನಿ ನಾನು. ಈ ಏನು ಸಿಲ್ವರ್ದು, ಲೈಕ್ ಅದು ನೀನು ಒಂದು ಬಿಸಿನೀರು ಹಾಕೊಳ್ಳೋ ಗ್ಲಾಸ್ ಅದೊಂಥರ ಬರುತ್ತೆ, ಆ ಕಾಫಿ ಹಾಕೊಳ್ಳೋ ಥರದ್ದು, ಆ ಥರದ್ದು ಮಡಿಕೊಳ್ತೀವನು. ಒಂದು ದೊಡ್ಡ ಎಷ್ಟು ಚೊಂಬೋ ಅಥವಾ ಆದಷ್ಟು ಚೊಮ್ಮಡಕ್ಕೂ. ಬೆಳಿಗ್ಗೆ ರಾತ್ರಿ ಮಲಗಬೇಕಾದ್ರೆ ತುಂಬಿಟ್ಬಿಟ್ಟು ಮಲಗು. ಬೆಳಿಗ್ಗೆ ಎದ್ದಾಗ ಅದೊಂದು ಚೊಂಬು ನೀರು, ಅಂದರೆ ಗಟಗಟಂಗೆ ಕುಡಿ ಅಂತಲ್ಲ, ಅದಕ್ಕೆ 5 ನಿಮಿಷ ತಗೋ. ಅದು ಹೊಟ್ಟೆ ತುಂಬ ಹೋಯ್ತು ಅಂದ್ರೆ ಬಿಡಬೇಡ, ಒಂದು ಚಂಬು ನೀರು ಕುಡಿ ಬೆಳಿಗ್ಗೆನೆ. ಹಾಗೆ ಕಾಫಿ ಟೀ ಇದೆಯಾ ಬಂದವ್ರಿಗೆ ಮಾಡಿಕೊಡ್ತೀಯಾ? ಅದು ಆಗ ನೋಡಿದ್ರೆ ಧರ್ಮ ಸೂಕ್ಷ್ಮ ಏನಿದ್ರೆ ಬಂದವ್ರಿಗೂ ಕಾಫಿ ಟೀ ಇಲ್ಲ ಅಂತ ಜ್ಯೂಸ್ ಕುಡಿತೀರಾ ಅಂದರೆ ಏನಾದ್ರು ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡ್ಲಾ ಅಂತ. ನಿಂಬೆಹಣ್ಣು ಮನೇಲಿ ಮಡಗಿರ್ಬೇಕು ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ, ಕಾಫಿ ಟೀ ಮಾಡಿಕೊಡ್ತಿದ್ರೆ ನಮ್ಗೆ ಅವ್ರು ಅವಮಾನ ಮಾಡಿರು ಅಂತ ನೆಂಟ್ರೆ ಅಂದ್ಕೊಂಡ್ಬಿಡ್ತಾರೆ. ನಾನೇ ಅಂತೀನಿ ಗುರುಜಿ, ಯಾರ ಮನೆಗೆ ಹೋದ್ರೆ ಬಟ್ ಇವ್ರೇನ ಒಂದ್ ಕಪ್ ಚಾ ಕೊಡಲಾಗ್ಯಾರಲ್ಲ ಅಂದ್ಬಿಡ್ತೀನಿ ಗುರುಜಿ. ನಾವು ನಮ್ಮ ಆರೋಗ್ಯ ಎಷ್ಟು ಕಾಳಜಿ ಮಾಡ್ತೀವೋ ಅತಿಥಿ ದೇವೋಭವ. ಅವರ ಮನೆಯಲ್ಲಿ ಯಾವಾಗಲೂ ಆ ಫ್ರಿಡ್ಜ್ ಮೇಲೆ ಹಾಕಿರೋ ಆ ಜೇಬುಗಳಲ್ಲಿ ನಿಂಬೆಹಣ್ಣು ಇಟ್ಟಿರ್ಬೇಕು ಯಾವಾಗಲೂ. ಹೌದು, ನಿಂಬೆಹಣ್ಣು ಸಕ್ಕರೆ ಇಟ್ಟಿದ್ರೆ ಬಂದು ನೀವು ಹಾಗಾಗಿ ಜ್ಯೂಸ್ ಕುಡೀರಿ. ಇನ್ಮೇಲೆ ಬಿಸಿಲು ಕಾಲ ಅಲ್ವಾ. ನಮ್ಮವ್ವ ನಾನಂತೂ ನಿಂಬೆಹಣ್ಣು ತಂದು ಎಷ್ಟಿಟ್ಟು ನಮ್ಮ ಮನೇಲಿ ರೂಢಿನೇ ಇಲ್ಲ. ಕಾಫಿ ಟೀ ಯಾವುದೂ ರೂಢಿ ಇಲ್ಲ, ತಂದು ಕುಡಿಯೋ ಶಕ್ತಿ ಇಲ್ಲ ಅಂತ ಅಲ್ಲ, ಆದರೆ ಪ್ರಕೃತಿಗೆ ವಿರುದ್ಧವಾಗಿ, ದೇಹ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು ನಾವು. ಹಾಗಾಗಿ ಬೆಳಿಗ್ಗೆ ಕಾಫಿ ಟೀ ಕುಡಿಯೋದು ಬಿಡು, ಟೈಮ್ ಊಟ ಮಾಡು. ಆದಷ್ಟು ಬೆಳಿಗ್ಗೆ ಒಂದು ಚಂಬು. ನಾನು ಅದೇ ಗುರುಜಿ ಅದೇ ಹೇಳ್ತೀನಿ, 2 ದಿನ ಬಿಟ್ರೆ ಅವಳು ಬಹಳ ಆಯ್ತು ಸರ್ ಟೀ ಕುಡಿಯೋದು. ಇಲ್ಲ ಅಂದ್ರೆ ಕರಿ ಚಾ ಆದ್ರೂ ಮಾಡ್ಕೊಂಡ್ ಕುಡಿತಾಳೆ, ಹಾಲಿಲ್ಲ ಅಂದ್ರೆ. ನನಗೆ ಅವಾಗ ಅಂತಾಳೆ, ಇವಾಗ ತಲೆ ರಿಲೀಫ್ ಆಯ್ತು. ಅದಂದ್ರೆ ಏನಾಗಿದ್ದಾರೆ ಅಂದ್ರೆ ಅವ್ರು ಎಡಿಟ್ ಆಗಿಬಿಟ್ಟಿದಾರೆ ಸರ್. ಅದು ಡ್ರಗ್ ಎಡಿಟ್ ತರ, ಟೀ ಕುಡಿಯಲ್ಲ ಅಂದ್ರೆ ನಡೆಯಲ್ಲ ಅವಳಿಗೆ. ಇನ್ಮೇಲೆ ಹಂಗ್ ಮಾಡಲ್ಲ, ಒಳ್ಳೇದಾಗುತ್ತೆ. ಅಷ್ಟು ಮಾಡ್ತಾಯಿ. ನನ್ನ ಸಂಪರ್ಕದಲ್ಲಿ ಇರ್ತೀನಿ, ಏನೇ ಇದ್ರು ನಮ್ ಜೊತೆ ಹಂಚಿಕೊಳ್ಳುವ. ನಿಮ್ಮ ಪತಿ ದೇವರಿಗೂ ನಿಮಗೂ ಮಕ್ಕಳಿಗೂ ಎಲ್ರಿಗೂ ಒಳ್ಳೇದಾಗ್ಲಿ, ನಿಮಗ್ ಶುಭ ಆಗ್ಲಿ. ಥ್ಯಾಂಕ್ ಯು ಗುರುಜಿ. ಆಗ್ಲಪ್ಪ. ತಮಗೂ ಧನ್ಯವಾದಗಳು, ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದ್ ನಮ್ಮ ವಾಯ್ಸ್ ಕೇಳಿ ತುಂಬಾ ಖುಷಿ ಆಯ್ತು ನನಗೂ. ನೋಡಿ ಪಾಪ, ಅವರು ಕಾರ್ಯಕ್ರಮಕ್ಕೆ 8 ಗಂಟೆಗೆ ಫೋನ್ ಮಾಡ್ಬಿಟ್ಟಿದ್ದಾರೆ. ಶುಭವಾಗ್ಲಿ, ಚೆನ್ನಾಗಿರಿ, ಒಳ್ಳೇದಾಗ್ಲಿ. ನೋಡಿ, ಒಂದೇ ಕರೆಯಲ್ಲಿ ಗಂಡ ಹೆಂಡತಿ ಇಬ್ಬರನ್ನು ಹೀಗೆ ಸೇರಿಸಿ ಮಾತಾಡಿದಾಗ ಕೆಲವು ಗೊಂದಲಗಳು ದೂರವಾಗುತ್ತವೆ. ನಮಗೆ ಆಲ್ಮೋಸ್ಟ್ ಕಾರ್ಯಕ್ರಮದಲ್ಲಿ ಗಂಡ ಹೆಂಡತಿ ಇಬ್ಬರನ್ನು ಮಾತಾಡಿಸೋದು ಕಡಿಮೆನೇ, ಬಟ್ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಏನು ನಡೀತವೆ ಹೆಚ್ಚು ಈ ಕುಟುಂಬಗಳೇ. ಗಂಡ ಹೆಂಡತಿ ಅವರಿಬ್ಬರು ಹೊಡೆದಾಡ್ಕೊಂಡು ಚಚ್ಚಾಡ್ಕೊಂಡಿರ್ತಾರೆ. ಸೊ ಏನೋ ಒಂದು ಕೃಷ್ಣನ ಅನುಗ್ರಹ, ಇಬ್ಬರು ಫೋನ್ ಕಾಲ ಬಂದಿರ್ತಾರೆ, ಇಲ್ಲ ಆಶ್ರಮಕ್ಕೆ ಬಂದಿರ್ತಾರೆ. ಇಂಥದ್ದೇನೋ ಒಂದು ನಡೆದಾಗ, ಅಂದರೆ ಕೋರ್ಟ್ಗೆ ಹೋಗೋದ್ರ ಬದಲು ನಾವು ಇಲ್ಲೇ ಸರಿ ಮಾಡ್ಕೊಳ್ತೀವಿ ಗುರುಗಳೇ ಅಂತಾರೆ ಅವರು. ಕೆಲವೊಂದು ವಿಚಾರ ಸೂಕ್ಷ್ಮ, ನಾವು ಅದನ್ನು ಮುಟ್ಲಿಕ್ಕೆ ಹೋಗಲ್ಲ. ಅವರಾಗಿ ಬಂದರೆ ಓಕೆ, ಕರೆಸ್ಬಿಡ್ರಿ ನಾವು ಸರಿ ಮಾಡ್ತೀವಿ ಅಂತ ಖಂಡಿತ ನಾನು ಹೇಳಲಿಕ್ಕೆ ಹೋಗಲ್ಲ. ಬಂದವ್ರನ್ನ ಯಾರನ್ನೂ ವಾಪಸ್ ಕಳಿಸಿಲ್ಲ. ದೇವ್ರು ಒಳ್ಳೇದು ಮಾಡಲಿ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳವ, ನಿನಗೆ ಒಳ್ಳೇದಾಗಬೇಕು. ಸಂಸ್ಕಾರವಂತೆ ಇದ್ದಿ, ಏನೋ ಮಧ್ಯೆ ಗೊಂದಲಗಳು ಬಂದಿದ್ದಾವೆ, ಸರಿ ಮಾಡಿಕೊಂಡು ಮುಂದೆ ಹೋಗಿ ಒಳ್ಳೆ ಗಂಡನ ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ.